ಸರ್, ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಈಗ ಮೂರನೇ ಅಧಿವೇಶನ ಸದ್ಯದಲ್ಲೇ ಪ್ರಾರಂಭ ಆಗಲಿದೆ. ಎಲ್ಲ ಯಾರು ಊಟ ಮಾಡಿರೋ ಅಂಥ ಎಲ್ಲರೂ ಕೂಡ ಒಳಗೆ ಬರಬೇಕನ್ನೋ ವಿನಂತಿ. ಹೊರಗಡೆ ಇರೋಂಥ ಎಲ್ಲ ಲೆಕ್ಚರರ್ಸು ದಯಮಾಡಿ ಒಳಗಡೆ ಬರಬೇಕು. ಮೂರನೇ ಅಧಿವೇಶನ ಪ್ರಾರಂಭ ಆಗಿದೆ. ಈ ಒಂದು ಮೂರನೇ ಅಧಿವೇಶನನ ನಾವು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಇವಾಗ ನಮಗೆ ರಿಸೋರ್ಸ್ ಪರ್ಸನ್ ಆಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಅಚ್ಯುತ್ BS ಅವರು ನಮ್ಮ ಕರ್ನಾಟಕ ಭೌತಶಾಸ್ತ್ರ ಅಧ್ಯಾಪಕ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ವಿದ್ಯಾವರ್ಧಕ ಸಂಘ ಬಸವೇಶ್ವರ ನಗರ ಇಲ್ಲಿ ಭೌತಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರು ಅನೇಕ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಚಳ್ಳಕೆರೆ, ಈಗ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏರ್ಪಡಿಸಿರ್ತಕ್ಕಂಥ ಅನೇಕ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರು ಉಪನ್ಯಾಸ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಿಸ್ಟಮ್ ಆಫ್ ಪಾರ್ಟಿ ಅಂತ ಮತ್ತೊಮ್ಮೆ ಶ್ರೀಯುತ ಅಚ್ಯುತ್ ಅವ್ರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಸರ್. ಆನ್ ಮಾಡ್ಕೊಂಡು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 2 ಸೆಷನಲ್ಲಿ ಆಲ್ಮೋಸ್ಟ್ ಮೇಯ್ನ್ ಐಡಿಯಾ ಏನಿದೆ ಫಿಸಿಕ್ಸ್ ಕಲ್ತ್ಕೊಳ್ಳೋದಕ್ಕೆ ಅದನ್ನು ಕನ್ವೆ ಮಾಡಿಬಿಡ್ಯಾರೆ ವೆಂಕಟೇಶ್ ಸರ್ರು ಮತ್ತು ಗೋವಿಂದ್ ಸರ್ರು. ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಎಕ್ಸ್ಪ್ಲನೇಷನ್ಗೆ ಹೋಗಲ್ಲ ನಾನು. ಎಕ್ಸ್ಪ್ಲನೇಷನ್ಗೆ ಹೋದರೆ ಎರಡು ಎಕ್ಸ್ಪೆರಿಮೆಂಟ್ ಅಷ್ಟೇ ತೋರ್ಸೋಕ್ಕಾಗತ್ತೆ. ನನ್ನ ಉದ್ದೇಶ ಇಷ್ಟೇ, ಈ ಥರದ್ದು ವಸ್ತುಗಳನ್ನು ನೀವು ಮಾಡ್ಬೋದು. ಒಂದಷ್ಟು ವರ್ಕ್ಮೆನ್ಶಿಪ್ ಬೇಕಾಗುತ್ತೆ. ಇನ್ನು ಕೆಲವುದಕ್ಕೆ ಅಷ್ಟೊಂದೇನು ಇದು ಬೇಕಾಗಲ್ಲ, ನಾವೇ ಮಾಡ್ಕೋಬೋದು. ನಾನು ಅದರದ್ದು ಆಲ್ಟರ್ನೇಟಿವ್ ಮೆಥಡ್ ಏನಿದೆ ಅದನ್ನು ಹೇಳ್ತೀನಿ ನಿಮಗೆ. ಮನೇಲಿ ನೀವು ಯಾವುದೇ ಬಿಸಾಕೋ ವಸ್ತುಗಳಿದೆ ಅದನ್ನೆಲ್ಲ ಶೇಖರಣೆ ಮಾಡಿಕೊಂಡು ಅದರಲ್ಲೂ ಸಾಕಷ್ಟು ಮಾಡ್ಬೋದು. ಬರೀ ಅದನ್ನೇ ಮಾಡ್ಬೋದಾಗಿತ್ತು, ಬಟ್ ಕೆಲವು ಫಿಸಿಕಲ್ ಕಾನ್ಸೆಪ್ಟ್ಸನ್ನು 2 ಥರ ಇದೆ. ಒಂದು, ಈ ಥರ ಯಾವುದಾದ್ರೂ ಬಿಸಾಕೋ ವಸ್ತುಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಒಂದು. ಇನ್ನೊಂದು, ಮಕ್ಕಳಿಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ, ಹೌದಾ ಬರೀ ಬಿಸಾಕೋ ವಸ್ತುಗಳಲ್ಲಿ ಮಾತ್ರನೇ ಮಾಡೋಕ್ಕಾಗೋದಾ ಅನ್ನೋ ಥರ ಬಂದ್ಬಿಡುತ್ತೆ. ಕ್ವಾಂಟಿಟೇಟಿವ್ ಆಗಿ ವೆನ್ ಯು ವಾಂಟ್ ಟು ಮೆಷರ್ ಸಮಥಿಂಗ್, ಆವಾಗ ಯು ಹ್ಯಾವ್ ಟು ಇಂಪ್ರೂವ್ ದ್ಯಾಟ್ ಇನ್ ಸಚ್ ಎ ವೇ ಸೊ ದಟ್ ಒಂದಷ್ಟು ಮೆಷರ್ಮೆಂಟ್ಸ್ ಮಾಡೋಕ್ಕೆ ಆಗಬೇಕು. ಅದು 2 ಉದ್ದೇಶ ಇರುತ್ತೆ. ಬೆಳಗ್ಗೆ ಸರ್ ಆಲ್ರೆಡಿ ಹೇಳಿದ್ರು, ದ ರಿಯಲ್ ವೇ ಆಫ್ ಲರ್ನಿಂಗ್ ಈಸ್ ಎಕ್ಸ್ಪೆರಿಮೆಂಟಲಿ ವಾಟ್, ಹೌ ಮತ್ತು ವೈ. ಐ ವಿಲ್ ಜಸ್ಟ್ ಆ್ಯಡ್ ಅ ವರ್ಡ್ ಟು ಇಟ್. ದಟ್ಸ್ ಎಕ್ಸಾಕ್ಟ್ಲಿ ಹೌ ಎಕ್ಸ್ಪೆರಿಮೆಂಟ್ಸ್ ಆರ್ ಬೇಸಿಕಲಿ ಲರ್ನ್ಡ್. ದ ಕ್ವಶನ್ಸ್, ತುಂಬ ಜನ ಕ್ವಶನ್ಸ್ ಕೇಳ್ತೀವಿ ನಾವು. ಮಕ್ಕಳಂತೂ ನಮಗೆ ಎಂತೆಂಥ ಕ್ವಶನ್ಸ್ ಇವಾಗ ಏನಾಗಿದೆ ಅಂದರೆ, ಈ ರಾಗರ್ ಪೆನ್ರೋಸೋ, ಈ ಪಾಪ್ಯುಲರ್ ಆಥರ್ಸ್ ಇರ್ತಾರಲ್ಲ, ಸ್ಟೀಫನ್ ಹಾಕಿಂಗ್ಸು, ಈ ಥರದ್ದೆಲ್ಲ ಪುಸ್ತಕಗಳೆಲ್ಲರೂ ಓದ್ಬಿಟ್ಟಿರ್ತಾರೆ. ಅದರಲ್ಲಿ ಏನು ಅಂದರೆ ವರ್ಡ್ಸ್ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರಿಗೆ. ದೇ ಸಿಂಪ್ಲಿ ಕಮ್ ಅಂಡ್ ಥ್ರೋ ವರ್ಡ್ಸ್ ಎಟ್ ಅಸ್. ಡು ಯು ಅಂಡರ್ಸ್ಟ್ಯಾಂಡ್ ಬ್ಲ್ಯಾಕ್ ಹೋಲ್ ಅಂದರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಹೋಲ್ ಅಂತೀನಿ. ಇಟ್ ಈಸ್ ವೆರಿ ಡಿಫಿಕಲ್ಟು ಅಷ್ಟು ಅವ್ರು ಎಲ್ಲೋ ಇಂಟರ್ನೆಟ್ಟಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ, ಕೇಳ್ಕೊಂಡ್ಬಿಡ್ತಾರೆ, ಅದನ್ನೇ ಪ್ರಶ್ನೆಗಳು ಕೇಳ್ತಾರೆ, ಅದನ್ನು ನಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಪ್ರಶ್ನೆ ಯಾವ ಥರ ಇರಬೇಕಪ್ಪ ಅಂದರೆ, ದ ನೆಕ್ಸ್ಟ್ ಮೂಮೆಂಟ್ ಐ ಶುಡ್ ಬಿ ಏಬಲ್ ಟು ಮೇಕ್ ಎ ಮೆಷರ್ಮೆಂಟ್ ಔಟ್ ಆಫ್ ಇಟ್. ದಟ್ ಈಸ್ ವೆನ್ ಇಟ್ ಈಸ್ ಅ ಗುಡ್ ಕ್ವೆಶನ್. ಎನಿ ಕ್ವೆಶನ್ ದಟ್ ವಿ ಆಸ್ಕ್, ವೆದರ್ ಇಟ್ ಈಸ್ ಎಕ್ಸ್ಪೆರಿಮೆಂಟಲ್ ಆರ್ ಥಿಯರಿಟಿಕಲ್, ದ ಕ್ವೆಶನ್ ಶುಡ್ ಬಿ ಸಚ್ ದಟ್ ನೀವು ಅವು ಅಂತಾದರೂ ಕೇಳಿ, ವಾಟ್ ಅಂತಾದರೂ ಕೇಳಿ, ವೈ ಅಂತಾದರೂ ಕೇಳಿ. ದಟ್ಸ್ ದ ಆರ್ಡರ್. ವಾಟ್ ಸರ್ ಹ್ಯಾಸ್ ಟೋಲ್ಡ್ ಇಸ್ ದ ಆರ್ಡರ್. ದಟ್ಸ್ ಆಕ್ಚುಲಿ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಟ್ when the question is asked, the next moment I should be able to make a measurement. That is when it's a good question. ಈ ಥರ ಮಕ್ಕಳು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದ್ರೆ, there is you can learn things very easily and very enjoyably. ಅಷ್ಟು ಮಾತ್ರ ಹೇಳೋಕ್ಕಾಗತ್ತೆ. ಜಾಸ್ತಿ ಕಥೆನೂ ಹೇಳಲ್ಲ ನಾನು. ಯಾವುದೋ ಸಮಾರಂಭದಲ್ಲಿ ಹೇಳ್ತಿದ್ರಂತೆ, ಏನು ವಾಚ್ ನೋಡದೇ ಇದ್ರೆ ಹೋಗ್ಲಿ, ಕಡೆ ಪಕ್ಷ ಕ್ಯಾಲೆಂಡರ್ ಆದರೂ ನೋಡ್ಬೋದಾಗಿತ್ತಲ್ಲ ಅವನು ಅಂತ. ಸೊ ಆ ಥರ ಮಟ್ಟಿಗೆ ನಾನೇನು ಲೆಕ್ಚರ್ ಗಿಕ್ಚರೆಲ್ಲ ಹೊಡೆಯಲ್ಲ.
ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಬೇಸಿಕಲಿ ಇದನ್ನು ಶುರು ಮಾಡೋದಕ್ಕೆ ನಾನು ಮೆಕ್ಯಾನಿಕ್ಸ್ ಅಂದರೆ ಮೋಷನ್ ಇನ್ ಒನ್ ಡೈಮೆನ್ಷನಿಂದ ಸ್ಟಾರ್ಟ್ ಮಾಡಿದ್ದಿದ್ರೆ ಇವನ್ ಬೆಟರ್ ಈಸ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಇದೆ. ನಾವು ಕುತ್ಕೊಂಡು ಮಾತಾಡ್ತಿದ್ವಿ ಸರ್ರು, ಗೋವಿಂದ್ ಸರ್ರು ನಾನು, ಆಗ ಅವ್ರು ಹೇಳ್ತಾ ಇದ್ರು ದ ವೆರಿ ಬೇಸಿಕ್ ಇಂಟ್ರಡಕ್ಷನ್ ಆಫ್ ಹೌ ಟು ಮೆಷರ್ ದಿ ಫಂಡಮೆಂಟಲ್ ಕ್ವಾಂಟಿಟೀಸ್, ಅದರಿಂದ ವಿ ಶುಡ್ ಆ್ಯಕ್ಚುಲಿ ಸ್ಟಾರ್ಟ್. ದಟ್ ಈಸ್ ವೆನ್ ವಿ ವಿಲ್ ಬಿ ಏಬಲ್ ಟು ಕಾಂಪ್ರಹೆಂಡ್. ಯಾವುದಾದ್ರೂ ಒಂದು ವಿಷಯ ಮಾತಾಡಬೇಕಾದ್ರೆ ಅಥವಾ ಮೆಷರ್ಮೆಂಟ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಪರಿಪೂರ್ಣ ಕಲ್ಪನೆ ಇರುತ್ತೆ ನಮಗೆ ಅಂತ. ದಟ್ಸ್ ವಾಟ್ ಹಿ ವಾಸ್ ಆ್ಯಕ್ಚುಲಿ ಟೆಲಿಂಗ್. ಸೊ ಇಫ್ ಯು ಆ್ಯಕ್ಚುಲಿ ಲುಕ್ ಅಟ್ ದಿ ವೇ ದ ಸಿಲೆಬಸ್ ಈಸ್ ಸ್ಟ್ರಕ್ಚರ್ಡ್, ನಮ್ಮ ಪಿ ಯು ಸಿಲೆಬಸ್ ಏನಿದೆ, there is a very beautiful way it has been structured actually. The first year basically talks about mechanics, second year they introduce to you electricity and magnetism, and then nuclear physics. All the four fundamental forces are introduced to us before we get into any professional course. That's one way of looking it. The other way of looking it is, when I want to make a measurement, ಯಾವುದೇ measurement ಮಾಡಬೇಕಾದ್ರೆ what is there in front of us? We have matter. There is a different way of measuring matter. And then only matter is not sufficient, I need time. So it's basically, the physical science is basically about matter and its interaction. So we need these two quantities, space and time anna measure madakadre namge. Mechanically, essentially what we are trying to do is we are trying to look at different way of measuring space. That's what I would actually look at it. And then you have a way of measuring time also. So ideradu itkondu, if you look at mechanics, right from the motion in one dimension till waves tanka nodidre, you will be able to understand why it is structured in that particular way. So we have a particle which is moving in a straight line, and then we study various, the very first two chapters are basically description of motion. We don't really worried about what causes the motion. It's only description of motion. Motion ಯಾಕೆ ಹಿಂಗಾಗುತ್ತೆ ಅಂತ ಅಷ್ಟೇ. ವೆಲಾಸಿಟಿ, ಆಕ್ಸಲರೇಷನ್ನು, ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು, ಈ ಥರದನ್ನು ಮಾತ್ರ ಮೆಜರ್ ಮಾಡ್ತೀವಿ. ಆಮೇಲೆ ನ್ಯೂಟನ್ಸ್ ಲಾಸ್ ಆಫ್ ಬಂದಾಗ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಸ್ಕಿಂಗ್ ದಿಸ್ ಕ್ವೆಶನ್, ದಿ ಕಾಸ್ ಆಫ್ ಮೋಷನ್. ವಾಟ್ ಕಾಸಸ್ ದಿ ಮೋಷನ್? ಸೊ ದೇರ್ ವಿ ಇಂಟ್ರಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಫೋರ್ಸ್, ಆ್ಯಂಡ್ ದೆನ್ ಹೇಗೆ ಫೋರ್ಸು ಹೆಲ್ಪ್ ಆಗುತ್ತೆ ಇದನ್ನು ಮೆಜರ್ ಮಾಡೋದಕ್ಕೆ ಅಂತೆಲ್ಲ. ಅಲ್ಲಿ ತನಕ ವಿ ಆರ್ ಬೇಸಿಕಲಿ ಟಾಕಿಂಗ್ ಅಬೌಟ್ ದಿ ಪಾಯಿಂಟ್ ಮಾಸ್. ವಿ ಆರ್ ಕನ್ಸಿಡರಿಂಗ್ ದಿ ಎಂಟೈರ್ ಬಾಡಿ ಟು ಬಿ ಅ ಪಾಯಿಂಟ್ ಮಾಸ್. ಇವಾಗ ಸಪೋಸ್ ಒಂದು ರೇಸ್ ಇದೆ ಅಂತ ಇಟ್ಕೊಳ್ಳಿ, ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಕಾರ್ ರೇಸ್ ಇದೆ. ಇನಿಷಿಯಲಿ ಕಾರ್ ರೇಸಿನ ರೂಲ್ಸನ್ನು ಡಿಫೈನ್ ಮಾಡಿಲ್ಲ. ಸೊ ಕಾರ್ ರೇಸ್ ಆಗುತ್ತೆ, ಮೊದಲನೇ ಕಾರ್ ಬರುತ್ತೆ, ಅದರದ್ದು ಫ್ರಂಟ್ ಪೋರ್ಷನ್ ಏನಿದೆ ಅದು ಬಂದು ಫಿನಿಶಿಂಗ್ ಲೈನ್ ಟಚ್ ಮಾಡುತ್ತೆ. ಈ ವಿಲ್ ಕ್ಲೈಮ್ ದಟ್ ಈಸ್ ಆ್ಯಕ್ಚುಲಿ ದ ವಿನ್ನರ್. ಆ್ಯಂಡ್ ದೆನ್ ದಿ ಅದರ್ ಪರ್ಸನ್ ವಿಲ್ ಆ್ಯಕ್ಚುಲಿ ಕಮ್ ಇನ್ ದ ಸೇಮ್ ಕಾರ್. ಅವ್ನು ಕಾರ್ ಓಡಿಸ್ತಿರ್ತಾನೆ, ಆ ಕಾರ್ ಓಡಿಸ್ತಿರೋ ಸೀಟ್ ಜಾಗ ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡುತ್ತೆ. ಈ ವಿಲ್ ಕ್ಲೈಮ್ ದಟ್ ಐ ಆಮ್ ದ ವಿನ್ನರ್. ಆಮೇಲೆ ಇಲ್ಲ ಇನ್ನೊಬ್ಬ ಬರ್ತಾನೆ, ಅವ್ನು ಕಂಪ್ಲೀಟ್ ಕಾರನ್ನು ಆಚೆ ತೊಗೊಂಡು ಹೋಗ್ತಾನೆ. ದೆನ್ ಈ ವಿಲ್ ಸೇ ದಟ್ ಐ ಆಮ್ ದ ವಿನ್ನರ್. ನೌ ದ ಕ್ವೆಶನ್ ಈಸ್, ಆಲ್ ಆಫ್ ದೆಮ್ ಆರ್ ಆ್ಯಕ್ಚುಲಿ ರೈಟ್ ಇನ್ ದೇರ್ ಓನ್ ವೇ, because I have not defined how this the finishing line has to be touched anta. Now if you are considering the entire body, then it's a translation motion. If you are considering the point of that particular body, it's basically a linear motion. So ಒಂದೇ ಹೆಸರೇ, ಎಲ್ಲನೂ ಒಂದೇ ಹೆಸರೇ, ಬಟ್ there is a slight difference between that. So ಇಲ್ಲಿ ತನಕ ನಾವು ರಿಜಿಡ್ ಬಾಡಿ ಬಗ್ಗೆ ಮಾತಾಡಿರಲ್ಲ. So when it comes to system of particles, alli we actually come to this a very interesting thing. ಇಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಯಾಕೆ ಮುಖ್ಯ ಆಗುತ್ತೆ ಅಂದರೆ ನನಗೆ, ಆಲ್ ದೀಸ್ ಪಾರ್ಟಿಕಲ್ಸ್ P1, P2, P3, P4 ಆರ್ ನಾಟ್ ಗೋಯಿಂಗ್ ಇನ್ ದ ಸೇಮ್ ವೇ ವೆನ್ ಇಟ್ ಈಸ್ going on an inclined plane. The point P, which is very close to the center, where the axis of that body is rolling, that would have derived a less arc when compared to a point P4. That would have derived a greater part. So when you are learning about a system, the system will completely behave in a different way than the system as a whole. One complete system as a whole behave ಮಾಡೋದಕ್ಕೂ
ಅದರಲ್ಲಿರೋ ಬೇರೆ ಬೇರೆ ಪಾರ್ಟಿಕಲ್ಸ್ ಬೇರೆ ಬೇರೆ ಜಾಗದಲ್ಲಿ ಬಿಹೇವ್ ಮಾಡೋದಕ್ಕೂ ದೆರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಈ ಡಿಫರೆನ್ಸನ್ನು ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್. ಆ ಚಾಪ್ಟರ್ ಬೇಕಾಗಿರೋ ಉದ್ದೇಶನೇ ಅದು. ಅದರ್ವೈಸ್ ವಿ ವುಡ್ ಹ್ಯಾವ್ ಸಿಂಪ್ಲಿ ಕಂಟಿನ್ಯೂಡ್ ವಿತ್ ಸಿಂಪ್ಲಿ ಸ್ಟ್ರೈಟ್ ಲೈನ್ ಮೋಷನ್, ಅದಕ್ಕೆಲ್ಲ ಈಕ್ವೇಷನ್ಸ್ ಹಾಕಿ ಸುಮ್ಮನೆ ಬರ್ಕೊಂಡು ಹೋಗ್ಬೋದಾಯಿತು. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬೇಕಾಗಿರೋ ಉದ್ದೇಶನೇ ಇದು. ಈ ಪರ್ಟಿಕ್ಯುಲರ್ ಇದರಲ್ಲಿ ನಾನು ಸ್ಟಿಲ್ ಗೋಯಿಂಗ್ ಟು ಫರ್ದರ್ ಡೀಟೇಲ್ಸ್ ಆಫ್ ವೈ ಇಟ್ ಇಸ್ ಸ್ಟ್ರಕ್ಚರ್ಡ್ ದಟ್ ವೇ. ಅದನ್ನು ಇನ್ನೊಂದು ಸತಿ ಯಾವಾಗಾದ್ರು ನಾವು ನೋಡ್ಬೋದು. ಬಟ್ ರೈಟ್ ನೌ ಐಲ್ ಜಸ್ಟ್ ಕಂಟಿನ್ಯೂ ವಿತ್ ದಿ ಎಕ್ಸಿಬಿಟ್ಸ್. The whole idea of this demonstration session is to tell you that these are the things that can be used in the classroom to show people, explain the concepts. ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ಬೇಕಾದ್ರೆ ಒಂದು ಹುಷಾರಾಗಿ ನಾವಿರಬೇಕು. ಏನಪ್ಪ ಅಂತಂದರೆ ಇಂಟರ್ನೆಟ್ಟಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ನೋಡಿಬಿಟ್ಟಿರ್ತಾರೆ. ಎಕ್ಸ್ಪೆರಿಮೆಂಟ್ಸ್ ಏನು ಹೊಸದಾಗಿರಲ್ಲ. ಆದರೆ ದೇ ಹ್ಯಾವ್ ಎ ನೋಷನ್ ದಟ್ ದೇ ನೋ, ಒನ್ಸ್ ದೇ ಹ್ಯಾವ್ ಸೀನ್ ಎನ್ ಎಕ್ಸ್ಪೆರಿಮೆಂಟ್ ದೇ ಥಿಂಕ್ ದಟ್ ದೇ ನೋ ದಟ್. The actual understanding comes after you show the experiment. There is a question. Govind sir ಬೆಳಗ್ಗೆ ಮ್ಯಾಗ್ನೆಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬೈ ಇಟ್ ಸೆಲ್ಫ್. ಇವಾಗ ನೀವು ಅದನ್ನೇ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಅದನ್ನು ಜಸ್ಟ್ ಟು ಮೂವ್ ಫಾರ್ವರ್ಡ್. ಇವಾಗ ಒಂದು ಮ್ಯಾಗ್ನೆಟ್ ಇದೆ ನನ್ನ ಹತ್ರ, ಐರನ್ ಆಬ್ಜೆಕ್ಟ್ ಇದೆ. ಈ ಐರನ್ ಆಬ್ಜೆಕ್ಟ್ಗೆ ನಾನು ಮ್ಯಾಗ್ನೆಟನ್ನು ಬಿಡ್ತೀನಿ. ನಾನು ಇಟ್ಕೊಂಡಿರೋದು ಐರನ್ ಆಬ್ಜೆಕ್ಟು. ಇವಾಗ ಐರನ್ ಈಸ್ ಅಟ್ರಾಕ್ಟಿಂಗ್ ದಿ ಮ್ಯಾಗ್ನೆಟ್. ಇಫ್ ಐ ಹೋಲ್ಡ್ ದಿ ಮ್ಯಾಗ್ನೆಟ್ ಇನ್ ಮೈ ಹ್ಯಾಂಡ್ and leave the iron object attracting to it, now the magnet is attracting the iron. So now the question is, what is attracting what anta? You can actually make this. ಇವಾಗ ಮ್ಯಾಗ್ನೆಟ್ಸನ್ನು ಒಂದು ಇವಾಗ ರಿಂಗ್ ಮ್ಯಾಗ್ನೆಟ್ಸನ್ನು ಉಲ್ಟಾ ಡೈರೆಕ್ಷನ್ ಹಾಕ್ಕೊಳ್ತಾ ಜೋಡಿಸ್ಕೊಂಡು ಬಂದರೆ ಇಟ್ಸ್ ನಾಟ್ ಓನ್ಲಿ 2 poles, you can make 3 poles out of it. I have made such kind of an experiment. These are called counter intuitive examples. ಮಕ್ಕಳಿಗೆ ಯಾವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತಂದರೆ, ನಾವು ಕೇಳೋ ಕ್ವಶನು ಕೌಂಟರ್ ಇಂಟ್ಯೂಟಿವ್ ಆಗಿರಬೇಕು. ಅಂದರೆ ಅವನಿಗೆ ಈ ಥರ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಂಗೆ ಆಗಬಾರ್ದು. ಅಲ್ಲಿ ದೇರ್ ಇಸ್ ಅ ಫಿಸಿಕ್ಸ್ ವಿಚ್ ಇಸ್ ಆ್ಯಕ್ಚುಲಿ ಇನ್ವಾಲ್ವ್ಡ್. ದಟ್ ಈಸ್ ವೆನ್ ಎ ಡೆಮಾನ್ಸ್ಟ್ರೇಷನ್ ಬಿಕಮ್ಸ್ ವೆರಿ ಸ್ಪೆಕ್ಟಾಕ್ಯುಲರ್ ಆ್ಯಂಡ್ ಸ್ಟೂಡೆಂಟ್ಸ್ ಗೆಟ್ ವೆರಿ ಇಂಟ್ರೆಸ್ಟೆಡ್ ಇನ್. ಜಸ್ಟ್ ಸುಮ್ಮನೆ ಏನೋ ಒಂದು ಹಂಗೆ ತೋರಿಸಿದ್ರೆ ದೇ ವಿಲ್ ನಾಟ್ ಬಿ ವೆರಿ ಇಂಟ್ರೆಸ್ಟೆಡ್. ನೀವು ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಲೈಕ್ ಈ ಥರದ್ದೊಂದು ವೇಯಿಂಗ್ ಮಿಷಿನ್ ಇಟ್ಬಿಟ್ಟು ಯು ಜಸ್ಟ್ ಆಸ್ ದೆಮ್, ದೇ ಆಲ್ ನೋ ಹೌ ಮಚ್ ಇಸ್ 1 Newton ಅಂದರೆ ಫೋರ್ಸ್ ಆಫ್ a mass of 1 kg accelerated by an acceleration of 1 meter per second square will give us 1 Newton force ಅಂತಾರೆ. ಅವ್ರನ್ನ ಕರ್ಬಿಟ್ಟು ಶೋ ಮಿ 1 Newton ಅಂದರೆ ಈಗ ಪ್ರೆಸ್ ಮಾಡಿಬಿಟ್ಟು ಸರ್ 1 kg ತನಕ ಪ್ರೆಸ್ ಮಾಡಿದ್ರೆ 1 Newton ಅಂತಾರೆ. ಇಟ್ ಈಸ್ ನಾಟ್ ಸೊ, ಬಿಕಾಸ್ ದಿಸ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಆಕ್ಸಲರೇಷನ್ ಇಯರ್ ಇಸ್ ನಾಟ್ 1 meter per second square, ಇಟ್ ಈಸ್ 9.8 meter per second square, 10 ಅಂತ ಇಟ್ಕೊಳ್ಳೋಣ. ಸೊ ಫಾರ್ ದಟ್ ಇದರಲ್ಲಿ 100 grams ಪ್ರೆಸ್ ಮಾಡಿದ್ರೆ 1 Newton ಫೋರ್ಸ್ ಆಗುತ್ತೆ. ನೀವು ಬೇಕಾದ್ರೆ ಕ್ಲಾಸಲ್ಲಿ ಹೋಗ್ಬಿಟ್ಟು ಕೇಳಿ ನೋಡಿ, ಎಲ್ಲರೂ ಇದೇ ಆನ್ಸರ್ ಕೊಡೋದು 1 kg ಅಂತಾರೆ. ದೇ ರಿಯಲಿ ಅದು ವೆಯ್ಟ್ ಅಂತ ಬರೀಬೇಕಾದ್ರೆ m/g ಅಂತ ಬರೆದಿರ್ತಾರೆ. ವಿ ನೋ ದಟ್ ಆಲ್ ದಿ ಎಕ್ಸ್ಪೆರಿಮೆಂಟ್ ದಟ್ ವಿ ಆರ್ ಡೂಯಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಬಟ್ ಆ ಕಾನ್ಸೆಪ್ಟ್ ಆಫ್ ಆಕ್ಸಲರೇಷನ್ ಇಸ್ 9.8 ವಿಲ್ ನೆವರ್ ಕಮ್ ಟು ಅಕರ್ ಟು ದೇರ್ ಮೈಂಡ್ ಅಟ್ ಆಲ್. ಸೊ ಈ ಥರ, ಸೊ ದ ಕ್ವಶನ್ಸ್ ಲೈಕ್ ದಿಸ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ಸ್ ಲೈಕ್ ದಿಸ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಸ್ಟೂಡೆಂಟ್ಸ್ ಟು ಕಾಂಪ್ರಹೆಂಡ್ ಆ್ಯಂಡ್ ಲರ್ನ್ ಥಿಂಗ್ಸ್ ವೆರಿ ಕ್ಲಿಯರ್ಲಿ. ಓಕೆ, ಸೊ ಓಕೆ, ಫಸ್ಟು ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಯಾವುದಪ್ಪ ಅಂತಂದರೆ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸನ್ನು ಯಾವ ಥರ ಡಿಫೈನ್ ಮಾಡಿದ್ದೀವಿ ನಾವು? ದ ಸೆಂಟರ್ ಆಫ್ ಮಾಸ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಈಸ್ ದಟ್ ಸಿಂಗಲ್ ಪಾಯಿಂಟ್ ವಿಚ್ ಮೂವ್ಸ್ ಇನ್ ದ ಸೇಮ್ ವೇ ಇನ್ ವಿಚ್ ಎ ಸಿಂಗಲ್ ಪಾರ್ಟಿಕಲ್ ಹ್ಯಾವಿಂಗ್ ದಿ ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್ ಆ್ಯಂಡ್ ಆಕ್ಟೆಡ್ ಅಪಾನ್ ಬೈ ದಿ ಸೇಮ್ ಎಕ್ಸ್ಟರ್ನಲ್ ಫೋರ್ಸ್ ವುಡ್ ಆ್ಯಕ್ಚುಲಿ ಮೂವ್. ಇವಾಗ ನನ್ನ ಹತ್ರ ಒಂದು ಕಾರ್ಡ್ಬೋರ್ಡ್ ಇದೆ. ಇದ್ರದ್ದು ಸೆಂಟರ್ ಆಫ್ ಮಾಸ್ ಎಲ್ಲಿದೆಯಪ್ಪ ಅಂತಂದರೆ ಇದ್ರದ್ದು ಜೊಮೆಟ್ರಿಕ್ ಸೆಂಟ್ರಲ್ಲಿದೆ. ಸೊ ಐ ಹ್ಯಾವ್ ಎ ಸ್ಕ್ವಯರ್, ಐ ಹ್ಯಾವ್ ಎ ರೆಕ್ಟ್ಯಾಂಗ್ಯುಲರ್ ಶೀಟ್ ಇಯರ್, ಐ ಹ್ಯಾವ್ ಎ ಸ್ಕ್ವಯರ್ ಶೀಟ್ ಇಯರ್. ಇದ್ರದ್ದು ಜೊಮೆಟ್ರಿಕ್ ಸೆಂಟ್ರಲ್ಲಿ ನನಗೆ ಇದ್ರದ್ದು ಸೆಂಟರ್ ಆಫ್ ಮಾಸ್ ಇರುತ್ತೆ. ಸೊ ಇದ್ರ ಸೆಂಟರ್ ಆಫ್ ಮಾಸ್ ಇಲ್ಲೇ ಇದೆ ಅಂತನಕ್ಕೆ ಇನ್ಸ್ಟೆಡ್ ಆಫ್ ಇವಾಗ ಈ ಆಬ್ಜೆಕ್ಟನ್ನು ನಾನು ಹಿಡಿಬೇಕು ಅಂತಂದರೆ, ಕೈಯಲ್ಲಿ ಹಿಡ್ಕೋಬೇಕು ಅಂತಂದರೆ, ದೆರ್ ಇಸ್ ಅ ವೆಯ್ಟ್ ವಿಚ್ ಇಸ್ ಆ್ಯಕ್ಟಿಂಗ್. ಐ ಕೆನಾಟ್ ಡು ವಿ ಅಪ್ಲೈ ಫೋರ್ಸ್ ಆರ್ ಟಾರ್ಕ್ ಟು ಹೋಲ್ಡ್ ದಿಸ್? ಯಾವುದಾದ್ರೂ ವಸ್ತುನ ನಾನು ಹಿಡ್ಕೋಬೇಕು ಅಂದರೆ ಫೋರ್ಸ್ ಅಪ್ಲೈ ಮಾಡಬೇಕಾ, ಟಾರ್ಕ್ ಅಪ್ಲೈ ಮಾಡಬೇಕಾ? ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ಸ್ ಮೂವ್ ಆಗುತ್ತೆ. ನಾನು ಹಿಡ್ಕೋಬೇಕು ಅಂದರೆ ಟಾರ್ಕೇ ಅಪ್ಲೈ ಮಾಡಬೇಕು. ಯಾಕಂದರೆ ಬಾಡಿ ಈ ಥರ ಬೆಂಡ್ ಆಗ್ತಾ ಇರುತ್ತೆ. ಇವಾಗ ನೋಡಿ, ಯಾವುದಾದ್ರೂ ಒಂದು ವಸ್ತುಗೆ ಈಗ ಹಿಂಗೆ ಈ ಥರ ಏನೋ ಒಂದು ಕಡ್ಡಿ ಇದೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಏನೋ ಒಂದು ವೆಯ್ಟ್ ಅಪ್ಲೈ ಮಾಡಿರ್ತೀನಿ. ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೀನಿ ಅಂತಂದರೆ ಅವ್ರು ಹೇಳ್ತಾರೆ, ಎಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ದೀನಿ ಅಂದರೆ ಕೈಯಿಂದ ಅಪ್ಲೈ ಮಾಡಿದ್ದೀವಿ ಅಂತಂತಾರೆ. ಕೈಯಿಂದ ಫೋರ್ಸ್ ಇಲ್ಲಿ ಅಪ್ಲೈ ಮಾಡಿದರೆ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಇದೆ ಅಂದರೆ
ನೀವು ನೋಡಿ ಮಾತಾಡಿಸಿ ನೋಡಿ, ಅವ್ರು ಹೇಳ್ತಾರೆ ಈ ಡೈರೆಕ್ಷನಲ್ಲಿದೆ ಅಂತ. ಫೋರ್ಸ್ ಈ ಡೈರೆಕ್ಷನಲ್ಲಿದ್ದರೆ ಶುಡಂಟ್ ದ ಬಾಡಿ ಆಕ್ಸಲರೇಟ್ ಇನ್ ದಿಸ್ ಡೈರೆಕ್ಷನ್? ಹಂಗೆ ಕೇಳಿದ್ರೆ ಇವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೋ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ಅಂತಾರೆ. ಇಫ್ ದ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್, ಡೋಂಟ್ ಯು ಥಿಂಕ್ ದಟ್ ದ ಬಾಡಿ ಶುಡ್ ಬಿ ಮೂವಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್? ಬಟ್ ಯು ಆರ್ ಆ್ಯಕ್ಚುಲಿ ಏಬಲ್ ಟು ಹೋಲ್ಡ್ ಇಟ್. ಯು ಆರ್ ಏಬಲ್ ಟು ಹೋಲ್ಡ್ ಇಟ್. ವೈ? ಬಿಕಾಸ್ ಯು ಆರ್ ಅಪ್ಲೈಯಿಂಗ್ ಎ ಟಾರ್ಕ್. ಒಂದು ಪೆನ್ ಹಿಡ್ಕೋಬೇಕು ಅಂದರೂ ವಿ ಆರ್ ಗೋಯಿಂಗ್ ಟು ಹೋಲ್ಡ್ ಇಟ್ ಅಟ್ 2 ಪಾಯಿಂಟ್ಸ್, ನಾಟ್ ಅಟ್ 1 ಸಿಂಗಲ್ ಪಾಯಿಂಟ್. 1 ಸಿಂಗಲ್ ಪಾಯಿಂಟಲ್ಲಿ ಯು ಕ್ಯಾನ್ ಅಪ್ಲೈ ಫೋರ್ಸ್, ಬಟ್ ಟಾರ್ಕ್ ಅಪ್ಲೈ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಅಪ್ಲೈ. ಸೊ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ 2 forces ಶುಡ್ ಬಿ ದೇರ್. ಸೊ ಇಲ್ಲಿ ಎಸೆನ್ಷಿಯಲಿ ವಿ ಆರ್ ಟ್ರೈಂಗ್ ಟು ಅಪ್ಲೈ ಎ ಟಾರ್ಕ್ ಅಂಡ್ ಹೋಲ್ಡ್ ಇಟ್. ಎನಿವೆ ದಟ್ಸ್ ನಾಟ್ ಅ ಥಿಂಗ್. ಸೊ ಇದ್ರದ್ದು ಸೆಂಟರ್ ಆಫ್ ಮಾಸು ಈ ಜಾಗದಲ್ಲಿದೆ. ಒಂದು ವಿಶೇಷ ಏನಪ್ಪ ಅಂದರೆ, ಸೆಂಟರ್ ಆಫ್ ಮಾಸಲ್ಲಿ ಇವನ್ ಇಫ್ ಐ ಹೋಲ್ಡ್ ಇಟ್ ಅಟ್ 1 finger, ಐ ವಿಲ್ ಬಿ ಏಬಲ್ ಟು ಬ್ಯಾಲೆನ್ಸ್ ದಿಸ್ ಆ್ಯಂಡ್ ಹೋಲ್ಡ್ ಇಟ್. ಬೇರೆ ಯಾವುದೇ ಜಾಗದಲ್ಲಿ ಐ ವಿಲ್ ನಾಟ್ ಬಿ ಏಬಲ್ ಟು ಹೋಲ್ಡ್ ಇಟ್ ವಿತ್ 1 single finger. ಇಟ್ಸ್ ನಾಟ್ ಪಾಸಿಬಲ್. It is possible only when you hold it at its center of mass. So geometric center of these kind of regular bodies, very easy. Other time you show them that one irregular body like this. ಯಾವುದೋ ರ್ಯಾಂಡಮ್ ಶೇಪು ಕಟ್ ಮಾಡಿರೋದು. ಮನೆ ಲಗ್ನ ಪತ್ರಿಕೆ ಕೊಟ್ಟಿರ್ತಾರಲ್ಲ, ಅದೆಲ್ಲ ಮದುವೆ ಎಲ್ಲ ಆದಮೇಲೆ ಏನು ಅದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದೆಲ್ಲ ಅದೇ ಥರದ್ದೇ ಮೆಟೀರಿಯಲ್. ವೆಡ್ಡಿಂಗ್ ಕಾರ್ಡ್ಸ್. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಹ್ಯಾಂಗ್ ಇಟ್ ಅಟ್ ಎನಿವೇರ್ ದಟ್ ಯು ಆ್ಯಕ್ಚುಲಿ ವಾಂಟ್. ನಾನೇನು ಮಾಡಿದ್ದೀನಿ, ಬೇರೆ ಬೇರೆ ಪಾಯಿಂಟ್ಸಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ದೆನ್ ಯು ಹ್ಯಾಂಗ್ ಎ ಪ್ಲಂಬ್ ಲೈನ್. ಒಂದು ಹೆವಿ ಇರೋ ಆಬ್ಜೆಕ್ಟನ್ನು ಹಿಂಗೆ ಹಾಕಿ ಅದರದ್ದು ಎರಡು ಪಾಯಿಂಟ್ಸ್ ಮಾರ್ಕ್ ಮಾಡಿಕೊಂಡು ಜಸ್ಟ್ ಟ್ರೈ ಟು ಡ್ರಾ ಲೈನ್ಸ್. ಆಫ್ಟರ್ ಯು ಹ್ಯಾವ್ ಡ್ರಾಡ್ ಲೈನ್ಸ್, ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ವೇರ್ ಆಲ್ ದೀಸ್ ಲೈನ್ಸ್ ಆರ್ ಮೀಟಿಂಗ್. ದಟ್ ಈಸ್ ವೇರ್ ಈಸ್ ದ ಸೆಂಟರ್ ಆಫ್ ಮಾಸ್ ಆಫ್ this particular system. You see, it's a irregular body. I'm still able to hold it at this particular point. Okay. Now, very interestingly, Sri Krishna holds its Sri Chakra. ಆ ಶ್ರೀ ಚಕ್ರದಲ್ಲಿ ಸೆಂಟ್ರಲ್ ಹೋಲ್ ಇದೆ. ಅಲ್ಲಿ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಅಂದರೆ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಫಾರ್ ದ ಸೆಂಟರ್ ಆಫ್ ಮಾಸ್ ದ ಬಾಡಿ ಶುಡ್ ಹ್ಯಾವ್ ಸಮ್ ಮಾಸ್ ದೇರ್. It is also possible that body may not have material at a particular place, but still the center of mass can be at the center. ಈ CD ಇದೆ, ಇದರಲ್ಲಿ ಈ ಜಾಗದಲ್ಲಿ ಸೆಂಟರ್ ಆಫ್ ಮಾಸ್ ಇದೆ, ಇದರ ಸೆಂಟ್ರಲ್ಲಿ ಅಲ್ಲೇನು ಮಾಸ್ ಇಲ್ಲ. ಬಟ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ದಟ್ ಸೆಂಟರ್ ಆಫ್ ಮಾಸ್ ಕ್ಯಾನ್ ಬಿ ಅಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಸೆಂಟರ್ ಆಫ್ ಮಾಸ್ ಇಸ್ ಅ ಕಾನ್ಸೆಪ್ಟ್ ವೇರ್ ದಿ ಎಂಟೈರ್ ಮಾಸ್ ಆಫ್ ದಿ ಬಾಡಿ ಈಸ್ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಬೇರೆ ಎಲ್ಲ ಪಾಯಿಂಟ್ ಯಾವ ಥರ ಬಿಹೇವ್ ಮಾಡುತ್ತೋ ಅದೆಲ್ಲ, ಇವಾಗ ಈ ಬಾಡಿ ಇದೆ, ಈ ಬಾಡಿಲಿ ಎಷ್ಟೋ ಪಾರ್ಟಿಕಲ್ಸ್ ಇದೆ, ಈ ಎಲ್ಲ ಪಾರ್ಟಿಕಲ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತೆಲ್ಲ ಕಲೆಕ್ಟಿವ್ ಆಗಿ ನಾನು ತೊಗೊಂಡು ಅದನ್ನು ಸ್ಟಡಿ ಮಾಡಿ, ಅದು ಒಂದು ರೀತಿ ಮಾಡೋದು. ಇನ್ನೊಂದು ರೀತಿ ಏನಪ್ಪ ಅಂದರೆ, ಇದ್ರ ಸೆಂಟರ್ ಆಫ್ ಮಾಸ್ ಹೆಂಗೆ ಮೂವ್ ಆಗುತ್ತೆ ಅಂತ ನೋಡೋದು. ಸೊ ಯಾವ್ದು ಬೆಟರು? ಪೀಪಲ್ ವಿಲ್ ಟೆಲ್ ಸೆಂಟರ್ ಆಫ್ ಮಾಸ್ ಇಸ್ ಬೆಟರ್ ಬಿಕಾಸ್ ಐ ಜಸ್ಟ್ ಹ್ಯಾವ್ ಟು ಸ್ಟಡಿ ಓನ್ಲಿ ಒನ್ ಥಿಂಗ್. ಬಟ್ ನೌ ಫಾರ್ ದಟ್ ವಿ ನೀಡ್ ಟು ಸ್ಟಡಿ ವೇರ್ ದ ಸೆಂಟರ್ ಆಫ್ ಮಾಸ್ ಇಸ್. ಸೊ ದಟ್ಸ್ ಎಕ್ಸಾಕ್ಟ್ಲಿ ದ ಕ್ಯಾಲ್ಕುಲೇಷನ್ ದಟ್ ವಿ ಆ್ಯಕ್ಚುಲಿ ಡೂ. Center of mass of a 2 particle system, center of mass n particle system. ಇನ್ಯಾವತ್ತಾದರೂ ಟೈಮ್ ಸಿಕ್ಕಿದ್ರೆ ಐ ವಿಲ್ ಬಿ ಏಬಲ್ ಟು ಟೆಲ್ ಹೌ ದೀಸ್ ಕಾನ್ಸೆಪ್ಟ್ಸ್ ಆರ್ ಆ್ಯಕ್ಚುಲಿ ಯೂಸ್ಡ್ ಇನ್ IIT JEE ಆ್ಯಂಡ್ ನೀಟ್ ಕ್ವಶನ್ಸ್ ಆರ್ ಫ್ರೇಮ್ಡ್. ಈ ಥರ ಕಾನ್ಸೆಪ್ಟ್ಸ್ ಇಟ್ಕೊಂಡು ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅಂತ. ಮೋಸ್ಟ್ ಆಫ್ ದಿ ಎಕ್ಸಿಬಿಟ್ಸ್ ದಟ್ ಐ ಆ್ಯಕ್ಚುಲಿ ಶೋ ಇಯರ್ ಆರ್ ಸಮ್ ಆಫ್ ದೆಮ್ ಆರ್ ದಿ ಕ್ವಶನ್ಸ್ ವಿಚ್ ಆರ್ ಆಸ್ಡ್ ಇನ್ IIT JEE ಆರ್ ನೀಟ್. ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರುತ್ತೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ಫ್ರೇಮ್ಡ್ ಬೈ ಥಿಯರಿಟಿಷಿಯನ್ಸ್. ದೇ ವುಡ್ ಹ್ಯಾವ್ ನಾಟ್ ಹ್ಯಾಡ್ ದಿ ಎಕ್ಸ್ಪೆರಿಮೆಂಟಲ್ ಇದಿರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಕ್ಯೂಬು, ವುಡ್ ಕ್ಯೂಬು ನೀರಲ್ಲಿ ಸಸ್ಪೆಂಡ್ ಮಾಡಿ ಅದ್ರ ಮೇಲೆ ಒಂದು ಕಾಯಿನ್ ಇಡ್ತೀವಿ, ಅದೆಷ್ಟೋ ಒಂದಷ್ಟು ಕೆಳಗಡೆ ಹೋಗಿರುತ್ತೆ. ಆ ಕಾಯಿನ್ ತೆಗಿತೀವಿ, ತೆಗೆದ ಮೇಲೆ ಎಷ್ಟು ಮೇಲ್ಗಡೆ ಬಂತು ಅಂತ ಪ್ರಶ್ನೆ ಇದೆ. ಇಟ್ಸ್ ಎ IIT ಕ್ವಶನ್ ಇನ್ 2013-14 IIT ಕ್ವಶನ್ ಅದು. ನೀವು ಆ ಕ್ಯೂಬನ್ನು ನೀರೊಳಗಡೆ ಹಾಕಿ ನೋಡಿ, ದೇರ್ ಈಸ್ ನೋ ವೇ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಸಸ್ಪೆಂಡ್ ದಿ ಕ್ಯೂಬ್ ಲೈಕ್ ದಟ್. ಅದು ಈಕ್ವಿಲಿಬ್ರಿಯಮ್ ಬರಬೇಕು ಅಂದರೆ ಇಟ್ ವಿಲ್ ಟಿಲ್ಟ್, ಆಲ್ವೇಸ್ ಟಿಲ್ಟ್ ಓನ್ಲಿ. ಇಟ್ ಕೆನಾಟ್ ಹೋಲ್ಡ್, ಇಟ್ ಕೆನಾಟ್ ಬಿ ಲೈಕ್ ದಟ್ ಓನ್ಲಿ. ಅದನ್ನು ಕರೆಕ್ಟಾಗಿ ಸಸ್ಪೆಂಡ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಪುಟ್ ಸಮ್ ವೆಯ್ಟ್ ಅಂಡರ್ ದಟ್, ಓನ್ಲಿ ದೆನ್ ಇಟ್ ವಿಲ್ ಬಿ ಸಸ್ಪೆಂಡೆಡ್. ಓನ್ಲಿ ಎನ್ ಎಕ್ಸ್ಪೆರಿಮೆಂಟಲಿಸ್ಟ್ ವಿಲ್ ಆ್ಯಕ್ಚುಲಿ ನೋ ಹೌ ಟು ಆ್ಯಕ್ಚುಲಿ ಫ್ರೇಮ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಸೊ ನೀವು IIT JEE ಕ್ವಶನ್ಸ್ ತೊಗೊಂಡ್ರೆ ಅದರಲ್ಲೇ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ನೀವು ಡೆವಲಪ್ ಮಾಡ್ಬೋದು, ವಿಚ್ ಕ್ಯಾನ್ ಬಿ ವೆರಿ ವೆರಿ ಕೌಂಟರ್ ಇಂಟ್ಯೂಟಿವ್. ಎನಿವೆ ಅದರದ್ದೇ ಇನ್ನೊಂದು ದಿವಸ ಎಕ್ಸಾಂಪಲ್ ಕೊಡೋಣ. ಸೊ ಕಮಿಂಗ್ ಟು ಸೆಂಟರ್ ಆಫ್ ಮಾಸ್, ಸೊ ಅಲ್ಲಿ ಮಾಸ್ ಇಲ್ಲದೆ ಇದ್ರೂ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಸೆಂಟರ್ ಆಫ್ ಮಾಸ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. So the next immediate thing that comes is the idea of center of gravity. ಇದ್ರ ಬಗ್ಗೆ ತುಂಬ ಬಿಗ್ ಕನ್ಫ್ಯೂಷನ್ ಇದೆ ನಮಗೆ, ಸೆಂಟರ್ ಆಫ್ ಗ್ರಾವಿಟಿಗೂ ಸೆಂಟರ್ ಆಫ್ ಮಾಸ್ಗೂ. ಅನ್ಫಾರ್ಚುನೇಟ್ಲಿ ವಿ live in a very uniform field. We live on Earth, it's a uniform field.
ಯೂನಿಫಾರ್ಮ್ ಫೀಲ್ಡಲ್ಲಿ ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ಗ್ರಾವಿಟಿ ಎರಡು ಕೋಯಿನ್ಸೈಡ್ ಆಗಿಬಿಡುತ್ತೆ. ದೇರ್ ಫಾರ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲಿಸಿಟ್ಲಿ ಟಾಕ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಗ್ರಾವಿಟಿ. ಸೊ ಈಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಸೆಂಟರ್ ಆಫ್ ಗ್ರಾವಿಟಿನ ಈ ಥರ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈ ಬಾಕ್ಸನ್ನು ನಾನು ಹೀಗೆ ಲಿಫ್ಟ್ ಮಾಡಿದ್ರೆ ಇಟ್ ವಿಲ್ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಇವಾಗ ಇದ್ರದ್ದು ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ಗ್ರಾವಿಟಿ ಇದ್ರ ಜೊಮೆಟ್ರಿಕ್ ಸೆಂಟ್ರಲ್ ಇದೆ. ಇವಾಗ ಸಪೋಸ್ ನಾನು ಇದನ್ನು ಇಲ್ಲಿ ತನಕ ಲಿಫ್ಟ್ ಮಾಡಿದ್ದೀನಿ, ಬಿಟ್ಟ ತಕ್ಷಣ ಕೆಳಗಡೆ ಬಂದ್ಬಿಡುತ್ತೆ. ಸೊ ಇವಾಗ ಹಿಂಗೆ ಲಿಫ್ಟ್ ಮಾಡಿದಾಗ ಏನಾಗುತ್ತೆ, ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಸ್ಲೈಟ್ಲಿ ಇಟ್ ಹ್ಯಾಸ್ ಶಿಫ್ಟೆಡ್ ಡೌನ್ವರ್ಡ್ಸ್. ಆ್ಯಂಡ್ ನೌ ಇಫ್ ಐ ಮೂವ್ ಇಟ್ ಫರ್ದರ್, ಈ ಜಾಗಕ್ಕೆ ಬಂದಾಗ ಇಟ್ ವುಡ್ ಹ್ಯಾವ್ ಕ್ರಾಸ್ಡ್ ಸೆಂಟರ್ ಆಫ್ ಮಾಸ್, ಮೂವ್ಡ್ ದಟ್ ಸೈಡ್. ಇವಾಗ ಬಿಟ್ಟರೆ ಸೆಂಟರ್ ಆಫ್ ಮಾಸ್ಗಿಂತ ಸ್ವಲ್ಪ ಮೇಲ್ಗಡೆ ಆ ಕಡೆ ಹೋಗಿದ್ರೆ ಮಾತ್ರ ದಿಸ್ ವಿಲ್ ಮೂವ್ ಆನ್ ದಿ ಅದರ್ ಸೈಡ್, ಅದರ್ವೈಸ್ ದಿಸ್ ವಿಲ್ ಟಾಪಲ್ ಆನ್ ದಿ ಡೌನ್ವರ್ಡ್ ಸೈಡ್. ಸೊ ಸೆಂಟರ್ ಆಫ್ ಗ್ರಾವಿಟಿ ಈಸ್ ದಿ ಟೋಟಲ್ ವೆಯ್ಟ್ ಕಾನ್ಸಂಟ್ರೇಟೆಡ್ at a particular point. Center of mass is the total mass of the system. Center of gravity is where all the weight is acting on the particular body. So to explain that still more clearly, I have a pen here. I will not be able to suspend this pen. ಬರೀ ಒಂದು ಫಿಂಗರಲ್ಲಿ ಹಿಂಗೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, we actually take a wire like this to which a heavy object is attached. ಇದನ್ನ ಒಂದ್ಸತಿ ಇದಕ್ಕೆ ಸುತ್ತಬಿಡ್ತೀನಿ ಈ ಥರ. ಸ್ವಲ್ಪ ಫ್ರಿಕ್ಷನ್ ಇಲ್ಲ ಅಲ್ಲಿಗೆ. Now you see I am able to hold this. That's why, because this is the point, this is the pivotal point where it is, but the center of gravity is below the pivotal point. It's already down, innu further en kegade bilakagala, so that it's already down, and therefore this particular pen is suspended at this particular point. Most of the center of gravity experiments works on this particular principle. So let us say ivaga idella ready-made sigutte idella. Ivaga nodi illi horse ide, idradu ಕಾಲ್ ಹತ್ರ ಇದನ್ನು ಹಿಂಗೆ ಸಸ್ಪೆಂಡ್ ಮಾಡ್ಬೋದು. ಹಿಂಗೆ ನೋಡಿ ಹಿಂಗಿಟ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕೆ ಹಿಂಗೆ ಇಡಕ್ಕೆ ಸಾಧ್ಯ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂದು ಹೆವಿ ಮಾಸ್ ಹಾಕಿದ್ದಾರೆ. ಸೊ ದ ಸೆಂಟರ್ ಆಫ್ ಗ್ರಾವಿಟಿ ಈಸ್ ಬಿಲೋ ದಿ ಪಿವೋಟಲ್ ಪಾಯಿಂಟ್. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್, ಈ ಥರದ್ದೆಲ್ಲ ಸಣ್ಣ ಆಟಿಕೆಗಳು ಸಿಗುತ್ತೆ. ಇದರಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸಚ್ ಅ ವೇ that the center of gravity ಅದರ ಬೀಕ್ ಹತ್ರ ಪಿವೋಟಲ್ ಪಾಯಿಂಟ್ ಬರಬೇಕು ಅಂತ ಸೆಂಟರ್ ಆಫ್ ಗ್ರಾವಿಟಿನ ಅದರ ವಿಂಗ್ಸ್ ಹತ್ರ ಹಾಕಿಟ್ಟಿರ್ತಾರೆ. ಈ ವಿಂಗ್ಸ್ ಹತ್ರ ಎರಡು ಹೆವಿ ವೆಯ್ಟ್ ಇದೆ, 2 big masses. ಸೊ ದಟ್ ಈಸ್ ವೇರ್, ಸೊ ದಟ್ ಬಿಗ್ masses is below this particular point, below the point of the below the pivotal point, and therefore it gets suspended at this particular place. Anything that you want to suspend like this, make sure that the heavier object is actually below that, and therefore it can actually be suspended at that particular point. Similarly, you see, I have a small object like this. I will not be able to suspend this. ಸೊ ಪೆನ್ನಲ್ಲಿ ವೈರ್ ಸುತ್ತಬಿಟ್ಟು ಅದರ ವೆಯ್ಟ್ ಹಾಕೋದು ಒಂದ್ಸತಿ ತೋರಿಸಿದೆ ನಿಮಗೆ. ಹಿಂದೆ ಎಲ್ಲ ಸರ್ ಹೇಳಿದಂಗೆ ಪರ್ಲ್ಮೆನ್ ಬುಕ್ ಅದು, ಎಕ್ಸ್ಪೆರಿಮೆಂಟ್ಸ್ ಇನ್ ಫಿಸಿಕ್ಸ್ ಅಂತ ಅಲ್ವಾ ಸರ್? ಅದರಲ್ಲಿ ದೇರ್ ವರ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ವೇರ್ ಫಿಸಿಕ್ಸ್, ಸೊ ಅದರಲ್ಲಿ ಪುಟ್ಟ ಬೆಲ್ಟ್, ಆ ಬೆಲ್ಟನ್ನು ಆ ಕಡೆ ಈ ಕಡೆ ಎರಡು ವೆಯ್ಟ್ ಹಾಕ್ಬಿಟ್ಟು ಯು ವಿಲ್ ಬಿ ಏಬಲ್ ಟು ಸಸ್ಪೆಂಡೆಡ್. ಆ ಥರದ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಇಲ್ಲಿ ನೋಡಿ, ಇದಕ್ಕೆ ಆ ಕಡೆ ಈ ಕಡೆ ಎರಡು ಮಾಸನ್ನು ಅಟ್ಯಾಚ್ ಮಾಡ್ತೀನಿ. I'll be able to suspend this. So this is the pivotal point. The center of gravity is below this, and therefore I'm able to suspend this. You can go further. Ishtu matra nilsdene, you can go further. I've just tried it. Ivat actually try madidna adanna. I don't know whether if it really works. It should work, because physics cannot go wrong. If it isn't working, we just have to figure out why it is not working. ಬರೀ ಅದನ್ನು ಸಸ್ಪೆಂಡ್ ಮಾಡೋ ಬದಲು ಐ ಹ್ಯಾವ್ ಜಸ್ಟ್ ಪುಟ್ ಅ ವೀಲ್ ಫಾರ್ ದಟ್. ಸೊ ಇಫ್ somebody can come and help me, it will be very nice. ಮಂಜುನಾಥ್, ಇನ್ನೊಬ್ರು ಬರ್ತೀರಾ ಅದ್ರ ಸರ್? ಬನ್ನಿ, ಮೇಲೆ ಬನ್ನಿ, ಇಟ್ಕೊಳ್ಳಿ ಸರ್, ಟೈಟಾಗಿ ಇಟ್ಕೊಳ್ಳಿ.
ನೋಡಿ ಸರ್ಕಸಲ್ಲಿ ಹೀಗೆ ಮಾಡ್ತಿರೋದವರು. ಸೊ ಇದ್ರ ಮೇಲೆ ದಾರದ ಮೇಲೆ ಸೈಕಲ್ ಓಡಿಸೋದು, ಮೋಟರ್ ಬೈಕ್ ಓಡಿಸೋದು ಎಲ್ಲ ಮಾಡ್ತಾರಲ್ಲ, ದಿಸ್ ಎಕ್ಸಾಕ್ಟ್ಲಿ ಹೌ ದೇ ಡೂ ಇಟ್. ಸ್ವಲ್ಪ ನೀವು ಮೇಲೆತ್ತಬೇಕು. ಯು ಕ್ಯಾನ್ ಸಿ ದಟ್ ಇಟ್ ಇಸ್ ಮೂವಿಂಗ್ ವಿತೌಟ್ ಎನಿ ವಾಬಲ್. ಸೊ ನೀವು ಟೈಟ್ ರೋಪ್ ವಾಕಿಂಗ್ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಬೇಸಿಕಲಿ ದೊಡ್ಡದೊಂದು ಕಡ್ಡಿ ಇಟ್ಕೊಂಡಿರ್ತಾರೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಕಡ್ಡಿ ಕ್ಲೀನಾಗಿ ಈ ದಾರದ ಲೆವೆಲ್ಗಿಂತ ಕೆಳಗಡೆ ಇರುತ್ತೆ, ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಏನಾಗಿದೆ, ಸೆಂಟರ್ ಆಫ್ ಗ್ರಾವಿಟಿ ಆಲ್ರೆಡಿ ಕೆಳಗಡೆ ಇದೆ, ಈ ವಿಲ್ ನಾಟ್ ಫಾಲ್. ಆದರೆ ನಡೆಯೋಕ್ಕೆ ಧೈರ್ಯ ಬೇಕಷ್ಟೇ. ಇವಾಗ ಫಿಸಿಕ್ಸ್ ಹೇಳಿದ್ದೀರಾ ಸರ್, ನಾಳೆ ಇದ್ರ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದರೆ ಅದು ನಿಮ್ಮ ಧೈರ್ಯ ಅದು. ಓಕೆ, ಬಟ್ ಫಿಸಿಕ್ಸ್ ವರ್ಕ್ಸ್, ದಟ್ಸ್ ವಾಟ್ ಐ ವುಡ್ ಸೆಲ್. ಫಿಸಿಕ್ಸ್ ವರ್ಕ್ಸ್. ನಾನು ಇನ್ನೂ ಚೆಕ್ಕೇ ಮಾಡಿರಲ್ಲ, ನಿಮ್ಮ ಮುಂದೆನೇ ಚೆಕ್ ಮಾಡ್ತಾರದು ನಾ ಇದನ್ನು. ಸ್ವಲ್ಪ ಮೇಲ್ಗಡೆ ಹಿಡಿದಿ ಸರ್. ಓಕೆ, ಸೊ ನೀವು ಮೇಲ್ಗಡೆ ಎತ್ತಿ, ಈ ಕಡೆ ಬರುತ್ತದು. ಓಕೆ, ವೆರಿ ನೈಸ್. ಸೊ ಬೇಸಿಕಲಿ ದಿಸ್ ಇಸ್ ವರ್ಕಿಂಗ್ ಬಿಕಾಸ್ ಆಫ್ ದಿ ಸೆಂಟರ್ ಆಫ್ ಗ್ರಾವಿಟಿ. ಅಫ್ಕೋರ್ಸ್ ಬಿಕಾಸ್ ಆಫ್ ದಿ ಪೊಟೆನ್ಷಿಯಲ್ ಎನರ್ಜಿ, ಇವ್ರಿಗೆ ಮೇಲೆ ಎತ್ತಿರೋದನ್ನ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಯಿತು, ಅಂಡ್ ದೇರ್ ಫಾರ್ ಇಟ್ ಇಸ್ ಆ್ಯಕ್ಚುಲಿ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅದೇ ಆ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಆ ಥರ ಒಂದು ಸಿಂಪಲ್ ಇದನ್ನು ಇಟ್ಕೊಂಡು ಕೂಡ ಯು ಕ್ಯಾನ್ ಎಕ್ಸ್ಪ್ಲೈನ್ ಸೆಂಟರ್ ಆಫ್ ಗ್ರಾವಿಟಿ. ಇನ್ನೂ ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಕಷ್ಟು ಇದಿದೆ, ಬಟ್ ಐ ಡೋಂಟ್ ವಾಂಟ್ ಟು ಗೋ ಫರ್ದರ್, ಸುಮ್ಮನೆ ಬೋರ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಂ, ಈ ಥರ ಒಂದು ವೀಡಿಯೋ ಕೂಡ ಮಾಡ್ಬೋದು. ಇವಾಗ ಏನು ಅಂದರೆ ಮಕ್ಕಳಿಗೆ ಮೊಬೈಲ್ ಫೋನ್ ತುಂಬ ಅದನ್ನೇನಾದರೂ ಬಿಡ್ಸೋಕ್ಕಾಗಲ್ಲ ನಾವು. ಇಲ್ಲೇನು ಅಂದರೆ ಒಂದು ರಾಕೆಟನ್ನು ಬಿಸಾಕಿದ್ದಾರೆ. ಅದರಲ್ಲಿ ಇಫ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಡಾರ್ಕ್ ವೈಟ್ ಪ್ಯಾಚ್ ದೇರ್, that dark white patch is going to move in a particular way. It is just going to have a parabolic path, but all other particles are actually going to have a spinning path, that is rotational path iruttadಕ್ಕೆ. So you can take a hammer, ಆ ಹ್ಯಾಮರ್ದು ಸೆಂಟರ್ ಆಫ್ ಮಾಸ್ ಹತ್ರ ನಾನು ಬೆರಳಿಟ್ಕೊಂಡು ಅದನ್ನು ಮೂವ್ ಮಾಡಿದ್ರೆ ಇಟ್ ವಿಲ್ ಮೂವ್ ಇನ್ ಎ ಸ್ಟ್ರೈಟ್ ಲೈನ್. ಆ ಸೆಂಟರ್ ಆಫ್ ಮಾಸ್ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ನಾನು ಅದನ್ನು ಬಿಸಾಕಿದ್ರೆ ಅಥವಾ ತಳ್ಳಿದ್ರೆ it will start rotating about that set particular center of mass. So that idea is actually shown in this particular this thing. So ಒಂದು ವರ್ಕ್ಶಾಪಲ್ಲಿ ಬೇಕಾದರೆ ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಏನೇನೆಲ್ಲ ಫಿಸಿಕ್ಸ್ ಮಾಡ್ಬೋದು ಅಂತಲೇ ಒಂದು ಮಾಡ್ಬೋದು. ಜಸ್ಟ್ ಮೊಬೈಲ್ ಫೋನಲ್ಲಿ ಎಷ್ಟು ಸೆನ್ಸರ್ಸ್ ಇರುತ್ತೆ ಅಂದರೆ ಯು ಕೆನಾಟ್ ಇಮ್ಯಾಜಿನ್ ಹೌ ಮೆನಿ ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಯು ಕ್ಯಾನ್ ಆ್ಯಕ್ಚುಲಿ ಶೋ. ದಟ್ಸ್ ಒನ್ ಇದು. ಹಾಂ, another very important thing that we fail to explain students is the concept of components of vectors and then vector product. ಯಾವುದೋ ಒಂದು ಸಿ ಇ ಟಿ ಕ್ಲಾಸಲ್ಲಿ ಆ್ಯಕ್ಚುಲಿ ಅವರು ಬರೀ ಕ್ವಶನ್ಸೇ ಮಾಡೋಕ್ಕೆ ಹೇಳಿದರು. ನಮ್ಮದು ಕೆಟ್ಟ ಬುದ್ಧಿ ಇರುತ್ತಲ್ಲ, ಎಕ್ಸ್ಪೆರಿಮೆಂಟು ಎಲ್ಲ ತುರುಕಬೇಕು ಅಂತ. ಸೊ ಒಂದು 2 ಎಕ್ಸ್ಪೆರಿಮೆಂಟು ಹಾಕಿದ್ದೀನಿ ಅದರಲ್ಲಿ. ಮಕ್ಕಳು ಆಮೇಲೆ ಬಂದು ಹೇಳಿದ್ರು 15-20 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಮಕ್ಕಳು. ಸರ್ ಎಕ್ಸ್ಪೆರಿಮೆಂಟ್ ಚೆನ್ನಾಗಿತ್ತು ಸರ್ ಅಂದರು. ಸೊ ಈ ವೆಕ್ಟರ್ ಕಾನ್ಸೆಪ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸೊ ನಾವು ಕಾರ್ಕ್ ಸ್ಕ್ರೂ ರೂಲ್, ಕ್ರಾಸ್ ಸ್ಕ್ರೂ ರೂಲ್ ಬಗ್ಗೆ ಹೇಳ್ತೀವಿ, ಬಟ್ ವಿ ನೆವರ್ ಶೋ ದೆಮ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಕಾರ್ಕ್ ಸ್ಕ್ರೂ ರೂಲ್. ಸಿ ವೆಕ್ಟರ್, ವೆನ್ ಐ ಟೇಕ್ ವೆಕ್ಟರ್ ಪ್ರಾಡಕ್ಟ್, ವೆನ್ ಐ ಹ್ಯಾವ್ 2 ವೆಕ್ಟರ್ಸ್, ಲೆಟ್ ಅಸ್ ಸೇ, ನೋಡಿ ಈ ಥರದ್ದೆಲ್ಲ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ಗೆ ಆ ಡೈಮೆನ್ಷನ್ ಇದು ಗೊತ್ತಾಗುತ್ತೆ. 3 ಡೈಮೆನ್ಷನಲ್ ಅಂದರೆ ಏನು, ಇದೆಲ್ಲ ತುಂಬ ಸಿಂಪಲಾಗಿ ಮಾಡ್ಕೋಬೇಕು ನಾವೇ ಅದನ್ನು. ಸೊ ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ಇಟ್ಕೊಳ್ಳೋಣ, ಇದನ್ನು ವೈ ಆ್ಯಕ್ಸಿಸ್ ಅಂತ ಇಟ್ಕೊಳ್ಳೋಣ, ಇದನ್ನು ಝೆಡ್ ಆ್ಯಕ್ಸಿಸ್ ಅಂತ ಇಟ್ಕೊಳ್ಳೋಣ. ಸೊ ವೆನ್ ಐ ಆಮ್ ಟೇಕಿಂಗ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್, ಐ ಆಮ್ ಎಸೆನ್ಷಿಯಲಿ ಟ್ರೈಂಗ್ ಟು ಬ್ರಿಂಗ್ 1 ವೆಕ್ಟರ್ ಓವರ್ ಅದರ್ ವೆಕ್ಟರ್. ಇನ್ ದ ಪ್ರಾಸೆಸ್ ಐ ಆಮ್ ಸ್ವೀಪಿಂಗ್ ಸಮ್ ಏರಿಯಾ, ಆ್ಯಂಡ್ ದಟ್ಸ್ ಅ ರೀಸನ್ ವೆನ್ ಎವರ್ ಐ ವಾಂಟ್ ಟು ಮೆಷರ್ ಏರಿಯಾ ಇನ್ ಫಿಸಿಕ್ಸ್, I basically use cross product of vectors. Whenever I want to see projection of something on something, I use dot product of vectors. So dot product of vectors ದು ಒಂದು ಒಳ್ಳೆ ವಿಡಿಯೋ ಇದೆ ಸಿ ಇ ಟಿ ವಿಡಿಯೋದಲ್ಲಿ, ಬೇಕಾದ್ರೆ ನೀವು ನೋಡ್ಬೋದು. ಕ್ರಾಸ್ ಪ್ರಾಡಕ್ಟ್ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ವೆಕ್ಟರ್ ಎ, ಲೆಟ್ ಅಸ್ ಸೇ ದಿಸ್ ಇಸ್ ವೆಕ್ಟರ್ ಬಿ. I am trying to bring vector A on vector B. In the process, some amount of area is covered. In the process, a new vector is born out of it. The beauty of cross product of 2 vectors is that a new vector is born out of it. The vector C is the one which is born in the Z direction. ಯಾವುದೇ ಒಂದು ಕ್ರಾಸ್ ಪ್ರಾಡಕ್ಟ್ ತೊಗೊಂಡ್ರೆ ಅದರ ರಿಸಲ್ಟೆಂಟ್ ಏನಿರುತ್ತೆ, ಆ ರಿಸಲ್ಟೆಂಟು
ಈ ಎರಡೂ ವೆಕ್ಟರ್ ಜಾಗ ಬಿಟ್ಟು ಅದರ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇರುತ್ತೆ. ಸೊ ಇದನ್ನು ಹೇಗೆ ತೋರಿಸೋದಪ್ಪ ಅಂದರೆ, ನೋಡಿ ನನ್ನ ಹತ್ರ ಒಂದು ಪೊಟೆಟೊ ಇದೆ. ಥ್ಯಾಂಕ್ಸ್ ಟು ಕ್ಯಾಂಟೀನ್ ಪೀಪಲ್, ಮಂಜುನಾಥ್ ತಂದುಕೊಟ್ರು ನನಗೆ. ದಿಸ್ ಇಸ್ ದ ಕಾರ್ಕ್ ಸ್ಕ್ರೂ ರೂಲ್. ಇದನ್ನು ಈ ಲಿಕ್ಕರ್ ಬಾಟ್ಲು ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಕಾರ್ಕ್ ಹಾಕಿರ್ತಾರೆ, ನೀವು ಅದನ್ನು ತಿರುಗಿಸ್ಬಿಟ್ಟು ಅದನ್ನು ಎಳಿತಾರೆ ಅದನ್ನು, ಬಿಕಾಸ್ ಅದು ಏರ್ ಟೈಟ್ ಆಗಿರಬೇಕು ಅಂತ. ನೋಡಿ ಇಲ್ಲಿ ನಾನು ಇದನ್ನು ಹೀಗೆ ಇಟ್ಕೋತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಪುಷ್ ದಿಸ್ ಇನ್ಸೈಡ್, ಒಳಗಡೆ ತಳ್ಳಲ್ಲ ನಾನು ಇದನ್ನು. ಬಟ್ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸುಮ್ಮನೆ ಹಿಂಗೆ ರೊಟೇಟ್ ಮಾಡ್ತೀನಿ. ಎಸೆನ್ಷಿಯಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ವೆಕ್ಟರ್ನ ಈ ವೆಕ್ಟರ್ ಮೇಲೆ ತೊಗೊಂಬರ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ರೊಟೇಟ್. ನೋಡಿ ನನ್ನ ಬೆರಳು ಒಂದು ಕಡೆ ಇದೆ, ಇಲ್ಲಿಂದ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಈ ಬೆರಳಿಂದ ಇನ್ನೊಂದು ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಎಸೆನ್ಷಿಯಲಿ ಏನು ಮಾಡ್ತಿದ್ದೀನಿ ನಾನು, ಈ ಬೆರಳನ್ನು ಈ ಬೆರಳ ಹತ್ರ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ, ನಾನು ತಳ್ತಾ ಇಲ್ಲ, ಜಸ್ಟ್ ತಿರುಗಿಸ್ತಾ ಇದ್ದೆ. ನೀವು ನೋಡ್ತಾ ಇದ್ದೀರಿ ಎಷ್ಟು ಸ್ಮೂತಾಗಿ ತಿರುಗಿಸ್ತಾ ಇದ್ದೀನಿ ಅಂತ. You see, a new vector is born out of these two vectors. And this vector was not in the direction of either this finger or this finger. It was completely in a new direction. So when you take cross product to two vectors, always a new vector is born out of it. So ಇದನ್ನು explain ಮಾಡಿದ್ರೆ, then we will be in a position to further explain the concept of torque. ಅದರ ಮ್ಯಾಥಮೆಟಿಕ್ಸ್ಗೆಲ್ಲ ಹೋಗಲ್ಲ ನಾನು. I think you will know it better than me. Now coming to torque. Moment of torque ಅನ್ನು moment of force ಅಂತಾನು ಕರಿತೀವಿ ಅಥವಾ torque. So what exactly is torque? What force does in linear motion, the same thing is done by torque in rotation motion. ಯಾವುದೋ ಒಂದು ವಸ್ತುನ ನಾನು ತಿರುಗಿಸ್ಬೇಕು ಅಂತಂದರೆ ಫೋರ್ಸ್ ಅಪ್ಲೈ ಮಾಡಿದ್ರೆ ತಿರುಗಿಸೋಕ್ಕಾಗಲ್ಲ. ಫೋರ್ಸ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಜಸ್ಟ್ ಮೂವ್. ಬಟ್ ಇಫ್ ಎಟ್ ಆಲ್ ಐ ವಾಂಟ್ ಟು ರೊಟೇಟ್ ಸಮಥಿಂಗ್, ಐ ನೀಡ್ ಟು ಆಲ್ವೇಸ್ ಅಪ್ಲೈ ಎ ಟಾರ್ಕ್. ಇವಾಗ ಸಪೋಸ್ ಈ ಥರ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ನಾನು ಫೋರ್ಸ್ ಅಪ್ಲೈ ಮಾಡಿದ್ರೆ ಬೀಳುತ್ತದು. ಬಟ್ ಟಾರ್ಕ್ ಅಪ್ಲೈ ಮಾಡಬೇಕು ಅಂದರೆ ಎರಡು ಫಿಂಗರಲ್ಲಿ ಐ ಜಸ್ಟ್ ಹ್ಯಾವ್ ಟು ರೊಟೇಟ್ ಲೈಕ್ ದಿಸ್, ದೆನ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಸೊ ವಾಟ್ ಫೋರ್ಸ್ ಡಸ್ ಇನ್ ಲೀನಿಯರ್ ಮೋಷನ್, ದ ಸೇಮ್ ಥಿಂಗ್ ಇಸ್ ಡನ್ ಬೈ ಟಾರ್ಕ್ ಇನ್ rotational motion. So what is torque? Torque is force, moment of force ಅಂತ ಹೇಳ್ತಾರೆ. ಮೊಮೆಂಟ್ ಅಂದರೆ ಯಾವ ರೊಟೇಷನಲ್ ಮೋಷನ್, ನಮಗೆ ರೊಟೇಷನಲ್ ಮೋಷನ್ ಯಾವಾಗ ಬೇಕಾಗುತ್ತೋ ಆವಾಗೆಲ್ಲ ಅದರದ್ದು ಲೀನಿಯರ್ ಮೋಷನ್ದು ಅನಾಲಜಿ ಏನಿದೆ ಅದ್ರ ಜೊತೆಗೆ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಆ ಡಿಸ್ಟೆನ್ಸ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯಿತು. ದಟ್ ಈಸ್ ವಾಟ್ ಇಸ್ ಮೂಮೆಂಟ್. ಮೂಮೆಂಟ್ ಆಫ್ ಫೋರ್ಸ್, ಎಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ ಯಾವ ಪಾಯಿಂಟಿಂದ ಆ ಡಿಸ್ಟೆನ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. Force into the distance will give you the torque. I would request one of you to actually come here. ಬೇರೆ ಯಾರಾದ್ರು ಸರ್ ಬನ್ನಿ. Somebody who is little strong. ಹಾಂ, ಇವಾಗ ನನ್ನ ಹತ್ರ ಒಂದು ಹ್ಯಾಂಡಲ್ ಇದೆ. ಈ ಹ್ಯಾಂಡಲ್ಗೆ ನಾನು ಇಲ್ಲೊಂದು ಸ್ವಲ್ಪ ಹುಕ್ಸ್ ಹಾಕಿದ್ದೀನಿ. ಸರ್ ಇದನ್ನು ಹೀಗೆ ಸ್ಟ್ರೈಟಾಗಿ ಇಟ್ಕೋಬೇಕು ನೀವು. ಕಷ್ಟ ಆಗ್ತಿದೆಯಾ? ಹಾಂ, ಓಕೆ. ಈಗ ನಾನೇನು ಮಾಡ್ತೀನಿ, ನನ್ನ ಹತ್ರ ಎಷ್ಟಿದೆ ಗೊತ್ತಾ, ಒಂದೊಂದು ಸ್ಲಾಟ್ ಇಲ್ಲಿ 100 ಗ್ರಾಮ್ಸು. ಸೊ 400 ಗ್ರಾಮ್ಸ್ ಇದೆ ನನ್ನ ಹತ್ರ. ಒಂದು ನಿಮಿಷ ನೋಡ್ಬಿಡ್ತೀನಿ. ಇಟ್ ಈಸ್ ಗೋಯಿಂಗ್ ಡೌನ್ ಅಲ್ವಾ, ಸ್ವಲ್ಪ ಕಷ್ಟ. ಸೊ ಯು ವಿಲ್ ನೋ ಯುವರ್ ಸ್ಟ್ರೆಂತ್ ನಾವು. ಹಾಂ, ಓಕೆ. ಇವಾಗ ನೋಡಿ ಸರ್, ನಾನು ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇಟ್ಕೊಳ್ಳೋಕ್ಕಾಗ್ತಿದೆ ಅಲ್ಲ ಸರ್? ಏನು ತೊಂದರೆ ಇಲ್ಲ. ನೋಡಿ ಈ ವೆಯ್ಟನ್ನು ಐ ಜಸ್ಟ್ ಶಿಫ್ಟ್ ಇಟ್ ಇಯರ್. ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ಲ ಸರ್? ಇಲ್ಲ ಹಾಕ್ತೀನಿ, ತುಂಬ ಕಷ್ಟ ಆಗ್ತಿದೆ. ಅದೇ ವೆಯ್ಟ್ ನಾನು ಇಲ್ಲ ಹಾಕ್ತೀನಿ. ಟು ನೋ ದಿ ರಿಯಲ್ ಎಫೆಕ್ಟ್ ಯು ಶುಡ್ ಪುಟ್ ಎ ವೇಯಿಂಗ್ ಮಿಷಿನ್ ಅಂಡರ್ ಇಸ್ ಲೆಗ್. ಅವ್ರೇನು ಮಾಡ್ತಾರೆ ಗೊತ್ತಾ, ಸ್ಟ್ರಾಂಗಾಗಿ ಪ್ರೆಸ್ ಮಾಡಿ ಹಿಡ್ಕೋತಿದ್ದಾರೆ. ಬಟ್ ಸರ್ ನೀವು ಹೇಳಿ, ವೆನ್ ವಾಸ್ ಇಟ್ ವೆರಿ ಈಸಿಯರ್, ವೆನ್ ದ ವೆಯ್ಟ್ ವಾಸ್ ಹಿಯರ್ ಆರ್ ವೆನ್ ದ ವೆಯ್ಟ್ ವಾಸ್ ದೇರ್? ವೆನ್ ದ ವೆಯ್ಟ್ ವಾಸ್ ಹಿಯರ್. ಸೊ what happens as you go away from, so it's moment of force ಅಲ್ವಾ? ಈ ಮೂಮೆಂಟನ್ನು ಜಾಸ್ತಿ ಮಾಡಿದ್ರೆ ಟಾರ್ಕು ಜಾಸ್ತಿ ಬೇಕಾಗುತ್ತೆ, ಅಂದರೆ ಇಟ್ ವಿಲ್ ಟರ್ನ್ ಮೋರ್. ದಟ್ಸ್ ವಾಟ್ ಐ ವುಡ್ ಸೇ. ಆರ್ ಟು ಹೋಲ್ಡ್ ಇಟ್ ಐ ನೀಡ್ ಟು ಅಪ್ಲೈ ಎ ಗ್ರೇಟರ್ ಫೋರ್ಸ್. ದಟ್ಸ್ ಎಕ್ಸಾಕ್ಟ್ಲಿ ವೈ ದ ಹಿಂಜಸ್ ಆನ್ ದಿ ಡೋರ್ ಆಸ್ ಟು ದಿ ಅದರ್ ಎಂಡ್. ಇವಾಗ ನಾನು ಅದೇ ಡೋರ್ದು ಹಿಂಜಸ್ನ, ಥ್ಯಾಂಕ್ ಯು ಸರ್, ಹಾಂ, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸರ್. ದಿಸ್ ಇಸ್ ದ ಬೆಸ್ಟ್ ಐ ಹ್ಯಾವ್ ಸೀನ್ ಸಂಬಡಿ ಹೋಲ್ಡಿಂಗ್ ಫಾರ್ ಎ ಲಾಂಗ್ ಟೈಮ್. ಹಾಂ ಸರ್, ಮನೆಗೆ ಹೋಗಿ ಹೇಳ್ಬೋದು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ.
ಸೊ ಈ ಇಂಜಸ್ನ ತೊಗೊಂಡೋಗ್ಬಿಟ್ಟು ನಾವು ಇದ್ರದ್ದು ಡೋರ್ ಇದ್ರ ಹತ್ರ ಎಂಡ್ ಹತ್ರ ಹಾಕಿದ್ರೆ ಇಟ್ ವಿಲ್ ವಾಟ್ ಎವರ್ ಮೈಟ್ ಬಿ ದ ಫೋರ್ಸ್ ದಟ್ ಯು ಆ್ಯಕ್ಚುಲಿ ಅಪ್ಲೈ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಐದರ್ ಓಪನ್ ಇಟ್ ಆರ್ ಕ್ಲೋಸ್ ಇಟ್. ಆ್ಯಂಡ್ ನೋಡಿ ಫೋರ್ಸ್ ಯಾವ ಕಡೆ ಅಪ್ಲೈ ಮಾಡ್ತಿದ್ದೀನಿ, ಹಿಂಜಸ್ ಹತ್ರ. ಡಿಸ್ಟೆನ್ಸ್ ಏನು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು. ಟಾರ್ಕು ಇದೆರಡು ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿರಬೇಕಲ್ವಾ. ಟಾರ್ಕ್ ಎಲ್ಲಿದೆ ಹಂಗಂದರೆ, ಟಾರ್ಕ್ ಈಸ್ ಇನ್ ದಿಸ್ ಡೈರೆಕ್ಷನ್. ಅಂದರೆ ಡೋರ್ದು ಇಲ್ಲಿ ಕಾರ್ನರಲ್ಲಿ ಇದಾಕಿದಾರಲ್ಲ ಈ ಜಾಗದಲ್ಲಿರುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಈ ಇಂಜಸ್ಸು ಒಂದು ಈ ಕಡೆ ಮೂವ್ ಆದರೆ ಇನ್ನೊಂದನ್ನು ಈ ಕಡೆಯಿಂದ ಹಾಕಿರ್ತಾರೆ ಅದನ್ನು. ದಟ್ಸ್ ವೈ ಬಿಕಾಸ್ one particular the clockwise torque and anti-clockwise torque should actually get cancelled out each other. ಇಲ್ಲಾಂದರೆ ಈ ಡೋರ್ ಹಂಗೆ ಸುಮ್ಮನೆ ಮೇಲಕ್ಕೆ ಹೋಗ್ಬಿಡುತ್ತೆ. ಅದಾಗಬಾರ್ದು ಅಂತ ದೇ ವುಡ್ ಹ್ಯಾವ್ ಆ್ಯಕ್ಚುಲಿ ಡನ್ ದಿಸ್. ಬಟ್ ಹಳೆ ದೇವಸ್ಥಾನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಈ ಥರದ ಹಿಂಜಸ್ ಹಾಕಿರಲ್ಲ. ಒಂದು ಸುಮ್ಮನೆ ರಾಡ್ ಇರುತ್ತೆ, ಆ ರಾಡ್ಗೆ ಸುತ್ತ ಆರಿಫೈ ಏನಿರುತ್ತೆ ಜಾಗ ಅದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರ್ತಾರೆ. ಬಟ್ ಇಫ್ ಯು ಅಬ್ಸರ್ವ್ ವೆರಿ ಕೇರ್ಫುಲಿ ದಟ್ ಈಸ್ ದ ಪ್ಲೇಸ್ ವಿಚ್ ಇಸ್ ಮೋರ್ ಡ್ಯಾಮೇಜ್ಡ್ ಇನ್ ದಿ ಹೋಲ್ ಪ್ರಾಸೆಸ್. ಯಾಕಂದ್ರೆ ನೀವು ತೆಗಿತಾ ಇರಬೇಕು ಹಾಕಬೇಕಾದ್ರೆ ದಟ್ ಈಸ್ ದ ಒನ್ ವಿಚ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಟಾರ್ಕ್. ಆಮೇಲೆ ನಿಮ್ಮ ಮನೇಲಿ ಡೋರ್ ಏನಾದರೂ ಕೆಟ್ಟೋದ್ರೆ ಮ್ಯಾಕ್ಸಿಮಮ್ ಕೆಟ್ಟೋಗೋದು ಈ ಜಾಗದಲ್ಲೇ, ಇದು ಕಿತ್ಕೊಂಡು ಬರುತ್ತೆ. ಅಲ್ಲಿ ಸ್ಕ್ರೂ ಹಾಕಿ ಟೈಟ್ ಮಾಡಿರ್ತೀವಿ ನಾವು. ಅಂದರೆ ನಾವು ಅಪ್ಲೈ ಮಾಡಿರುವಂಥ ಫೋರ್ಸ್ಗೆ ಇಷ್ಟು ಫೋರ್ಸ್ ಸಾಕು ಇದನ್ನು ಓಪನ್ ಮಾಡೋಕ್ಕೆ ಅಥವಾ ಕ್ಲೋಸ್ ಮಾಡೋಕ್ಕೆ. ಓಕೆ, ಸೊ ನೀವು ಇದನ್ನು ಲೂಸಾಗಿ ಹಾಕಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ದಟ್. ಇವಾಗ ಅಲ್ಲಿ ಹಾಕಿರುವಂಥ ಸ್ಕ್ರೂ ತುಂಬ ಲೂಸಾಗಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ನೀವು ಒಂದು 10 ಸತಿ ತೆಗಿಯೋ ಅಷ್ಟರಲ್ಲಿ ಡೋರ್ ಕೈಗೆ ಬಂದಿರುತ್ತೆ. ಸೊ ದಟ್ಸ್ ವೇರ್ ದ ಟಾರ್ಕ್ ಇಸ್ ಆ್ಯಕ್ಚುಲಿ ಆ್ಯಕ್ಟೆಡ್ ಅಪಾನ್. ಓಕೆ, ಫರ್ದರ್ ನೆಕ್ಸ್ಟ್, ದ ಮೋಸ್ಟ್ ಕನ್ಫ್ಯೂಸ್ಡ್ ಐಟಮ್ ಇನ್ ಫಿಸಿಕ್ಸ್ ಏನಪ್ಪ ಅಂದರೆ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್. ಫಸ್ಟು ಮೊಮೆಂಟಮ್ ಏನು ಅಂತ ಹೇಳ್ಬಿಡ್ತೀನಿ, ದೆನ್ ವಿ ವಿಲ್ ಗೋ ಟು ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್. ಟು ಶೋ ಮೊಮೆಂಟಮ್ ಐ ಹ್ಯಾವ್ ಎ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಆರ್ ಎಕ್ಸಿಬಿಟ್ ಹಿಯರ್. ದಿಸ್ ಇಸ್ ಕಾಲ್ಡ್ ಆ್ಯಸ್ ನ್ಯೂಟನ್ಸ್ ಕ್ರ್ಯಾಡಲ್. ನೋಡಿ, ಮನೇಲಿ ಎಣ್ಣೆ ತನ್ನಿ ಅಂತ ಕ್ಯಾನ್ ಕೊಟ್ಟಿದ್ರು, ಅದನ್ನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಯಾರೂ ನೋಡಿಲ್ಲ, ಪರವಾಗಿಲ್ಲ. ಓಕೆ, the conservation of linear momentum tells that the initial momentum of a system is equal to final momentum provided no external forces are actually acted upon. If that is the case, then if I remove one of the weights here, one of this particular object, and then push it, ನಾನು ಕೇಳಬೇಕಾಯಿತು, ಮುಂಚೆನೇ ಮಾಡಿಬಿಟ್ಟೆ. ಇಟ್ಸ್ ಅ ವೆರಿ ಬ್ಯಾಡ್ ವೇ ಆಫ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ಇವಾಗ ಒಂದು ತೆಗೆದ್ರೆ ನಾನು ಇಲ್ಲಿ ಎಷ್ಟು ಆಚೆ ಬರುತ್ತೆ, ಒಂದು ಆಚೆ ಬರುತ್ತೆ. ಬಿಕಾಸ್ ಯು ಆರ್ ಆಲ್ ಟೀಚರ್ಸ್, ಯು ಪೀಪಲ್ ನೋ ದಿಸ್. ಸರಿ, ನೆಕ್ಸ್ಟು ಕೇಳ್ತೀನಿ, ಎರಡು ತೆಗಿತೀನಿ, ಎಷ್ಟು ಆಚೆ ಬರುತ್ತೆ, ಎರಡು ಬರುತ್ತೆ. ಬಿಕಾಸ್ ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಥರ್ಡ್ ಕ್ವಶನ್, ಇಲ್ಲಿ 3 ತೆಗಿತೀನಿ, ಆ ಕಡೆ ಇರೋದೇ 2, ಇವಾಗ ಎಷ್ಟು ಆಚೆ ಬರುತ್ತೆ, 3 ಓನ್ಲಿ ವಿಲ್ ಕಮ್. ನೋಡಿ, ಇವಾಗ ಡೌಟ್ ಇದೆ, ಇಲ್ಲಿವರೆಗೂ ಡೌಟ್ ಇಲ್ಲ. So when the number of particles are less, people have lot of confidence in the experiment. The moment things changes, there is a small doubt. Okay, before I do the experiment, I'll ask you another question also. I take 4 here, lot of force, there is only 1 there. Don't you think the 1 will move a further long distance? 4, confident. Very good, very good. Experiment ಮಾಡೋದೇನು ಬೇಡ. ಇನ್ನೊಂದು ಮಾಡೋಣ. I'll take 1 here, I'll take 1 on the other side. They cancel out. Wonderful. How many of you think it gets cancelled out? You should participate. The big fun is knowing that you told something wrong, not when you told something is right. Okay? Sir, ಹೇಳ್ತಿದ್ರಲ್ಲ, to know what you don't know is more important than knowing what I know. When I know that. When I don't know, that is what I need to know. The best thing to know is to know unknown. ಸರಿ, ಆ ಪ್ರಶ್ನೆಗೂ ಆನ್ಸರ್ ಆಮೇಲೆ ಹುಡ್ಕೋಣ. ನೋಡಿ, ದಿಸ್ ಇಸ್ ವಾಟ್ ಇಸ್ ದ ಹೈಪೋಥೆಸಿಸ್. ವಾಟ್ ವಿಲ್ ಹ್ಯಾಪನ್. ನೆಕ್ಸ್ಟ್ ವಿಲ್ ಗೋ ಟು ಹೌ ಇಟ್ ವಿಲ್ ಹ್ಯಾಪನ್ ಆ್ಯಂಡ್ ವೈ ಇಟ್ ವಿಲ್ ಹ್ಯಾಪನ್. ನೆಕ್ಸ್ಟು ಇಲ್ಲಿಂದ 2 ತೆಗಿತೀನಿ, ಇಲ್ಲಿ 2 ತೆಗಿತೀನಿ. ಸೊ ಕೆಲವರು ಹೈಪೋಥೆಸಿಸ್ ಏನಿತ್ತು ಕ್ಯಾನ್ಸಲ್ ಆಗುತ್ತೆ, ಇವಾಗಲೂ ಕ್ಯಾನ್ಸಲ್ ಆಗಬೇಕು. ಇನ್ನೇನಾದರೂ ಬೇರೆ ಆನ್ಸರ್ಸ್ ಇದೆಯಾ?
ಇದನ್ನು ಮಾಡಿರಲ್ಲ. ತುಂಬ ಜನ ನಾನು ನೋಡಿದ್ದೀನಿ, ನ್ಯೂಟನ್ಸ್ ಕ್ರಾಡಲ್ ಹತ್ರ ಹೋಗ್ತಾರೆ, ಒಂದು ಬಾಲ್ ಹಿಂಗೆ ತೊಗೊಳ್ತಾರೆ, ಹಿಂಗೆ ಬಿಡ್ತಾರೆ, ಅದು ಹೋಗುತ್ತೆ, ವೆರಿಫೈ ಆಯಿತು, ಬಂದುಬಿಡ್ತಾರೆ. ದೇ ಡೋಂಟ್ ರೀಥಿಂಕ್ ಈ ಥರನೂ ಮಾಡ್ಬೋದು ಇದನ್ನು ಅಂತ. ನೌ ಐ ವಿಲ್ ಗಿವ್ ಯು ಒನ್ ಮೋರ್ ಥಿಂಗ್. ಐ ವಿಲ್ ಟೇಕ್ 3 ಫ್ರಮ್ ಇಯರ್, 2 ಫ್ರಮ್ ಇಯರ್. ನೌ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಐ ಆಮ್ ಆಸ್ಕಿಂಗ್ ಎ ಕೌಂಟರ್ ಕ್ವಶನ್. ಇಲ್ಲಿವರೆಗೂ ಬ್ಯಾಲೆನ್ಸ್ ಆಯ್ತಲ್ವಾ? ನೌ ಐ ವಿಲ್ ಟೇಕ್ 3 balls from here and 2 from here. ಐ ವಿಲ್ ಲೀವ್ ದೆಮ್. ವಾಟ್ ವಿಲ್ ಹ್ಯಾಪನ್? ಇವಾಗ ಮಾತ್ರ ಅದಕ್ಕೆ ಬುದ್ಧಿ ಬಂದ್ಬಿಡುತ್ತಾ ಒಂದು ಮಾತ್ರ ಹೋಗ್ಬೇಕು ಅಂತ? ಇದುವರೆಗೂ ಇರಲಿಲ್ಲ. ಸೊ 4 ಈ ಕಡೆ ತಗೋತೀನಿ, 1 ಈ ಕಡೆ ತಗೋತೀನಿ, ಅವಾಗ ಡೌಟ್ ಇದೆ. ಇದನ್ನು ಗ್ಯಾರಂಟಿ ಎಲ್ಲರೂ ಹೇಳ್ತೀರಾ. 5 ಈ ಕಡೆ ತಗೋತೀನಿ, 5 ಈ ಕಡೆ ಬರುತ್ತಾ? ಬರುತ್ತೆ. Because I have increased the potential energy of the system, and therefore that should get converted into kinetic energy, and therefore it will definitely move. ಈಗ ನೋಡಿ, for all the answers that you people gave, ಈ ಕಡೆ ಒಂದು ತಗೋತಿದ್ದೀನಿ, ಈ ಕಡೆ ಒಂದು ತಗೋತಿದ್ದೀನಿ, almost at the same distance. Conservation of law works here also. See, when I move this here, when this comes and hits here, it is passing on. By the way, what is getting conserved here? Momentum. That's the biggest wrong thing that we actually learn from this. Both momentum and as well as energy is conserved here. Only then I'll be able to explain this completely. So when I take 1 year and 1 year, this one will come and hit and push the last one to this distance. This one will come and push this last one and go distance, provided I have taken both of them at the same time, on the same distance. Let us say I have taken one far away and one lesser and then left it. It's not going to behave the way I want, because there is some amount of delay. Because ಒಂದಕ್ಕೆ potential energy ಜಾಸ್ತಿ ಕೊಟ್ಟಿದ್ದೀನಿ by raising it at a certain distance, ಇನ್ನೊಂದಕ್ಕೆ ಬೇರೆ potential energy ಕೊಟ್ಟಿದ್ದೀನಿ, therefore it will not behave. This works provided only when. How it works? This is how it works. I just have to make sure that I have given the same potential energy when I'm dropping it on the other side. Similarly, when I take 2 here, 2 of them will actually go. And now, can you think of this answer now? I have taken 3 from here and 2 from here. What will happen? Later on, will oscillate how? ಆಸಿಲೇಟ್ ಆಗುತ್ತೆ. ಸರಿ, ಹೆಂಗೆ ಆಸಿಲೇಟ್ ಆಗುತ್ತೆ? ಈ ಕಡೆ ಒಂದು ಹೋಗುತ್ತಾ, ಈ ಕಡೆ 2 ಹೋಗುತ್ತಾ, ಟುಗೆದರ್ ಎಲ್ಲ ಸುಮ್ಮನೆ ಎಲ್ಲ ಒಟ್ಟಿಗೆ ಹೋಗುತ್ತೆ ಅಂತನಾ? ಓಕೆ. ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಹ್ಯಾಪನ್ಸ್, ಬಿಕಾಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆ್ಯಂಡ್ ಎನರ್ಜಿ ಈಸ್ ಸ್ಟಿಲ್ ವ್ಯಾಲಿಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಐ ಟೇಕ್ 3 ಫ್ರಮ್ ಇಯರ್, ಯು ಸಿ ಇಟ್ ಗೆಟ್ ಆಲ್ಟರ್ನೇಟೆಡ್. ಫಸ್ಟು 3 ಬಂದು ಹೊಡೆಯುತ್ತೆ, ಆವಾಗ ಈ ಕಡೆ 2 ಹೋಗಬೇಕು, ಆ ಕಡೆಯಿಂದ 2 ಬಂದು ಹೊಡೆದಿದೆ, ಸೊ ಇಲ್ಲಿಂದ 2 ಹೋಗುತ್ತೆ. Next time ಇಲ್ಲಿ 3 ಇತ್ತಲ್ಲ, that 3 will come and hit here, this 2 will come and hit here. So once again 3 will go here and 2 will go here. ನೋಡಿ, it keeps on exchanging. That particular 2 and 3 will keep on getting exchanged. Look here. ಅಂದರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದಾಗಿದೆ, otherwise you can actually see that for a very longer time. Okay. Similarly, if I take 4 from here and 1 from here, similarly it will get oscillated. Nodi, change agutte. Now the question comes, why this happens? We were discussing a lot about morning about shock waves. It's because of shock waves which is actually sent by this particular object. You would have seen an experiment on internet, in YouTube, that you have a heavy object and then you keep a neodymium magnet there, leave the other mass from here. It will go with a very great speed. Time illa, illandre I would have shown you that also. Anyway, so clear aita? This is conservation of linear momentum. In case of conservation of angular, that is not conservation, just angular momentum. Angular momentum is the rotational analogy of linear momentum. So angular momentum is linear momentum p into the distance from where it is actually getting moved. So I have a wheel here. Okay. What I'll do is, ಇದಕ್ಕೊಂದು ಹಗ್ಗ ಕಟ್ಟೋಣ.
Okay, I hold it here, it will topple. Okay. Now, is there a way to actually hold this in this way? Strong hangman. Huh? You see that gets suspended there? That's why, because if the wheel is, so we actually use, once again, the right hand rule or a left hand rule, as sir said, is a convention basically. So we use the right hand rule here. So the wheel is rotating this way in this particular direction, then the angular momentum is in this particular direction. So what is that? Why? So if that is the case, then if it is standing now, hinge bittaga yaake keಳಗಡೆ ಬೀಳುತ್ತೆ? Because the weight of the body is acting in the downward direction. ಈ ಕಡೆ ಇಲ್ಲಿ. So when it is falling, it is not just falling, it is experiencing a torque in this particular direction. The torque has to be compensated by the angular momentum, which is actually in the opposite direction. So we also know the relation between angular momentum and torque. Angular momentum is rate of change of torque. So when the wheel is rotating with certain velocity in this particular direction, the rate of change of torque is trying to align itself in the direction of the angular momentum, and that's the reason it is rotating like this. It is trying to come and meet that particular torque line, and that's the reason the direction keeps on changing. ಪ್ರತಿಯೊಂದು ಕ್ಷಣಕ್ಕೂ ಇದು ಮೂವ್ ಆಗ್ತಿದ್ದಂಗೆ ಆ ರೇಟ್ ಆಫ್ ಚೇಂಜ್ ಇದ್ದೇ ಇರುತ್ತೆ. To compensate that rate of change, it keeps on rotating this particular way. Now you can do the same thing in the opposite direction. Now you rotate the wheel in the opposite direction this way. Now the wheel starts rotating in the opposite direction. Okay, this is one exhibit that you can actually show. And another exhibit similarly, ಹಿಂಗ್ ಬೇಡ ಬೇರೆ ಥರ ತೋರಿಸ್ಬೋದು ಅಂದರೆ ಪ್ಲೀಸ್ ಬನ್ನಿ. Hold it. Now, when it is rotated, when it is moving, you always apply brakes to actually turn your bicycle. Okay, because the angular momentum is towards, let us say if the wheel is rotating in this direction, the angular momentum is in this direction. So if you try to rotate in the opposite direction, what happens is that the wheel will topple. If you want to avoid that, what do? You apply brakes, make sure that the speed is actually less, and then try to compensate that. ಇವಾಗ ನೋಡಿ ಇದು ನಾನು ಮೂವ್ ಮಾಡಿ, ಇಫ್ ಐ ಆಸ್ಕ್ ಹಿಮ್ ಟು ಮೂವ್ ಇಸ್ ಹ್ಯಾಂಡ್, ಸ್ವಲ್ಪ ಹಿಂಗೆ ಟಿಲ್ಟ್ ಮಾಡಿ ಟ್ರೈ ಮಾಡಿ. You know it is very difficult to actually try to do that. Okay, but when it is not rotating, you can easily move your hand here and there. So that's exactly what is happening with respect to this. So this is the concept of angular momentum. Anything else? So you want to add something to this? Gyroscopic. Basically it is trying to have a gyroscopic precision. Okay, that's called ಇದು ಮೂವ್ ಆಗ್ತಿದೆಯಲ್ಲ, ಇದು ಹಿಂಗೆ ಮೂವ್ ಆಗಬೇಕಾದ್ರೆ so this is trying to the alignment that is actually in that direction is actually called as the gyroscopic precision. If at all you go lost in space and you want to come back, the only way to come back is by using a gyroscope. There is no other way you can actually come back, because you do not know in which direction you are lost. But if you have a gyroscope, you cannot come back easily. You can at least know in which direction you are actually going. There is some changes which has actually occurred anta. So the spaceships will basically have a gyroscopes like this that will actually guide them in whether they are going in the right direction or if it is tilted or something like this. The only way to come back from the space is by using a gyroscope. We can find out the Earth's rotation. That's one more thing. Okay. I'll not go into this much detail. Equilibrium of rigid bodies. There are three kinds of equilibrium. So whenever we want to talk about equilibrium of a body, two things are very important. One is the net force acting on the body should be equal to 0, and the net torque acting on the system should be equal to 0. Only then we say that the body is actually in equilibrium on the whole.
ಬರೀ ಲೀನಿಯರ್ ಮೋಷನಲ್ಲಿ ಮಾತ್ರ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ದ ನೆಟ್ ಫೋರ್ಸ್ ಹ್ಯಾಸ್ ಟು ಬಿ ಝೀರೋ, ದಟ್ಸ್ ಆಲ್. ಬಟ್ ಆನ್ ದಿ ಹೋಲ್ ಇಫ್ ಯು ವಾಂಟ್ ಟು ಲುಕ್ ಇನ್ ಟು ಇಟ್, then the total, that is the net force and the net torque should actually be equal to 0. And there are three kinds of equilibrium that we know: stable, unstable and neutral equilibrium. Stable equilibrium alli enagutte, potential energy is minimum and the center of mass is slightly above, what do you say, the center of mass is andre the center of gravity is slightly above the center of mass, and therefore even if there is a disturbance that I actually do to it, the body will once again come back to its original position. That's what happens in a stable equilibrium. In an unstable equilibrium, the initial position of the body is at the highest potential energy. ಅದು ಅನ್ಸ್ಟೇಬಲ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಂಗೆ ಅದ್ರ ಪೊಟೆನ್ಷಿಯಲ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಸ್ಲೈಟ್ ಡಿಸ್ಪ್ಲೇಸ್ಮೆಂಟ್, ಇಟ್ ವಿಲ್ ಕಂಪ್ಲೀಟ್ಲಿ ಗೋ ಅವೇ and then it will keep on moving until the potential energy becomes 0. In case of neutral equilibrium, throughout its journey, it will maintain the constant potential energy at that particular place. To elicit this example, I would like to show you a simple experiment. So I have a spoon and a cork, fork here. This is an experiment that most of you would have actually done. Okay. Now I'll just take a matchstick. Then first adra mele idakkina munche you just find out where it can actually be balanced. Okay. I see that it can be balanced at this particular point. Now I'll place this thing on the glass here, and now it is in its equilibrium. Now the question is, why is it standing? Akade ikade eradu spoon ide, but it should actually fall. Once again, the center of gravity is playing an important role there. You see that this is the pivotal point. Where is the spoon? The mass is distributed till down. The center of gravity is below, and that's the reason it is not falling. It's already ಅಂದರೆ ಇದ್ರ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇದು ಆಲ್ರೆಡಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಇನ್ನೇನು ಕೆಳಗಡೆ ಬೆಳಕ್ಕೆ ಸಾಧ್ಯ ಇಲ್ಲ. ಸೊ ನಾವು ವಾಟ್ ಐಲ್ ಡೂ ಇಸ್, ಸೊ ವಿ ಶುಡ್ ಆಲ್ವೇಸ್ ಸ್ಟ್ಯಾಂಡ್ ಅನ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಅಟ್ ಯುವರ್ ಸೆಂಟರ್ ಆಫ್ ಮಾಸ್, ನಮ್ದೇನೋ ಜೀವನದಲ್ಲಿ ಒಂದು ಧ್ಯೇಯ ಇರುತ್ತೆ ಅಂತ ಇಟ್ಕೊಳ್ಳಿ. ವಿ ಹ್ಯಾವ್ ಡಿಸಿಪ್ಲಿನ್, ನಮ್ದೇನೋ ಒಂದು ಡಿಸಿಪ್ಲಿನ್ ಇರುತ್ತೆ. ವಿ ಹ್ಯಾವ್ ಟು ಆಲ್ವೇಸ್ ಸ್ಟ್ಯಾಂಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ವೆನ್ ಪೀಪಲ್ ಟ್ರೈ ಟು ಬರ್ನ್ ಯು, observe this very carefully. A very important phenomena is going to take place now. Even after it is burnt, it is not falling. Why is that it is not falling? It's already in the equilibrium state. So this part of the stick which was inside was not contributing in making this particular object stand at particular point. Okay, ಎಲ್ಲರೂ ಈ ಲೆವೆಲ್ಗೆ ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತಾರೆ. ಐ ವಿಲ್ ಗೋ ಫರ್ದರ್, ಬರ್ನ್ ಇಟ್ ಆನ್ ದಿ ಅದರ್ ಸೈಡ್ ಆಲ್ಸೋ, ಬಿಕಾಸ್ ದೆರ್ ಆರ್ ಪೀಪಲ್ ವಿಲ್ ಬರ್ನ್ ಯು ಫ್ರಮ್ ಇನ್ಸೈಡ್, ಫ್ರಮ್ ಔಟ್ಸೈಡ್ ಆಲ್ಸೋ. Even then, see, that part of the stick is useless. It is not, making it stand at a particular point, and therefore it's actually like this. And remember, everybody is self-centered. It's only the radius which differs. Okay, so this is the radius for this particular object to actually stand at this particular point. So this is in its equilibrium point now. And now the answer to your question, even after burning, why you should not fall andre, if you actually observe very carefully, ಯಾವ ಪಾಯಿಂಟಲ್ಲಿ ನಾನು ಇಟ್ಟಿದ್ನೋ ಆ ಪಾಯಿಂಟಲ್ಲಿ ಬರ್ನೇ ಆಗಿರಲ್ಲ, ಹಾಗೇ ಇರುತ್ತೆ. ಆ ಮೇಲ್ಗಡೆ ಸರ್ಫೇಸ್ ಮಾತ್ರ ಬರ್ನ್ ಆಗಿರುತ್ತೆ. ಯಾಕೆ ಅಂದರೆ ಗ್ಲಾಸ್ ಇಸ್ ಅ ವೆರಿ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಆ್ಯಸ್ ಇಟ್ ಕಮ್ಸ್ ನಿಯರ್ ದಿ ಕಪ್, this will actually get put off, and therefore it is suspended at the pivotal point wherever it was there, and therefore it will actually stay there itself. Okay, so this is one thing that you can actually show for
equilibrium of a body. Yeah. Okay. Yeah. The most important, I'll just wind up in some time, okay? Too time agogide. Coming to moment of inertia. What is moment of inertia? It is as the name itself suggests, moment of inertia. Inertia andre gottu namge. Inertia is the inability of the object to actually change its state of rest or motion or direction. Moment of inertia is that particular distance for which it will actually be distributed. To be more clearer, I would take a very simple experiment to explain. ಈ ಥರ ಎರಡು ಯಾವುದಾದ್ರೂ ಸ್ಕೇಲೋ ಅಥವಾ ಏನೋ ತೊಗೊಳ್ಳಿ, ಒಂದಕ್ಕೆ ಮಾಸನ್ನು ಪ್ಲೇಸ್ ಇಟ್ ಅಟ್ ದಿ ಪಾಯಿಂಟ್ ವೇರ್ ಯು ಆರ್ ಗೋಯಿಂಗ್ ಟು ಸಸ್ಪೆಂಡ್, ಅನದರ್ ಒನ್ ಅಟ್ ಎ ಫಾರ್ದರ್ ಡಿಸ್ಟೆನ್ಸ್. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತಂದರೆ ಇನ್ನೂ ಎರಡು ಸ್ಟಿಕ್ ತೊಗೊಂಡು ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ಅದನ್ನು ಹಾಕ್ಬೋದು ನೀವು. ಓಕೆ, ಮೈ ಐಡಿಯಾ ಇಸ್ ಜಸ್ಟ್ ಟು ಶೋ ಯು ವಾಟ್ ಎಕ್ಸಾಕ್ಟ್ಲಿ ದಿ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್. ದೇರ್ಫೋರ್ ಐ ಆಮ್ ನಾಟ್ ಟೇಕಿಂಗ್ ಇಟ್ ಫರ್ದರ್. And make sure that it can be oscillated very freely. So this is the pivotal point where I'm actually holding this. Now I raise this. When I raise this, I'm storing some potential energy in this system. After I leave this, the potential energy will be converted into kinetic energy and then it will actually move. I should have shown you this. I can put this on this weighing machine. Both of them will weigh the same weight. There is no difference between that. Okay. But now, when I try to oscillate them, nodi idan melgade tagondu hogtini. Can you guess which one will there be any difference in their oscillation, or will both of them will move at the same place? There will be some difference. What is the difference? Both are same. Bigger ones or smaller ones enilla. It is only the mass distribution which is getting changed. In this case, the mass is closer to the pivotal point. In this, the mass is farther away from the pivotal point. Now, which one will there be any difference? You have agreed that there will be some difference. So, what is the difference? The mass farther away will move faster, or the one which is closer will move faster? Farther away will move faster? This is a big mistake that we do with respect to moment of inertia. If the moment of inertia is larger, then inertia andre eno resistant to change. Inertia linear motion alli yav tara change madakke kashta paduttೋ ಅದೇ ಥರ rotational motion alli moment of inertia, if the moment of inertia is more, then the body will have more resistance to rotate. Therefore, the one which is farther away will rotate less when compared to the one which is closer to the pivotal point. Shall we do the experiment? Nodi. You see that there is a difference there. First initial difference nodi gotagatte saku. You see the one which is very closer to the pivotal point is moving faster than compared to the one which is actually farther away. So this exactly is moment of inertia. I would like to show one more experiment on moment of inertia. I want a volunteer. Somebody else? Somebody from ladies. Only gents are coming. ಆಮೇಲೆ ನಾಳೆ ಪೇಪರಲ್ಲಿ ಏನೋ ಬರ್ದಿದ್ರೆ ಕಷ್ಟ ಆಮೇಲೆ. Anybody? Madam, money. Okay. Before I give this to madam, I'll just put this on a weighing machine. How much does it read? Somewhere very close to 1.5 kg. Madam, this also? Same. So she is the one who is going to hold it, and therefore I want one more volunteer for this. Madam, new one. I'll give this to you. Hold it at the center. You also hold it at the center. One kaiyil idkolli agatte. Now I will count numbers. You have to rotate it 10 times.
ಲೆಟ್ ಅಸ್ ಸಿ ಹೂ ವಿಲ್ ಡೂ ಇಟ್ ಫಾಸ್ಟರ್. ಹಾಂ, ಹಂಗೆ ರೆಡಿ ಮ್ಯಾಮ್? ಹಾಂ, ಒಂದು ಸತಿ ಹಿಂಗೆ ಹಿಂಗೆ ಸುಮ್ಮನೆ ಆಸಿಲೇಟ್ ಮಾಡಬೇಕಷ್ಟೆ. ಆಯಿತಾ? ರೆಡಿ ಮ್ಯಾಮ್? ನೋಡೋಣ ಯಾರು, ಇಫ್ ಯು ವಿನ್ ವಿಲ್ ಗೆಟ್ ಎ ಪ್ರೈಸ್. ಹಾಂ, ಎಲ್ಲದ ಸೇಮ್ ಮಾಸ್ ಮೇಡಮ್, ಏನು ಚೇಂಜ್ ಇಲ್ಲ. ಹಾಂ, ವೆಯ್ಟ್ ಈಸ್ ಆಲ್ಸೋ ಸೇಮ್. ಹಾಂ ಹಾಂ, ದಟ್ಸ್ ದ ಹೋಲ್ ಪಾಯಿಂಟ್. ಆದರೂ ನೋಡೋಣ ನೀವು ಮಾಡೋಕ್ಕಾಗತ್ತೋ ಅಂತ. ಹಾಂ, ಸ್ಟಾರ್ಟ್. 1 2 3 4 5 6 7 8 9 10. ಓಕೆ, ಸೊ ಮೇಡಮ್ ಹ್ಯಾಸ್ ಡನ್ ಇಟ್ ಫಾಸ್ಟರ್. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹಾಂ, ಗಿಫ್ಟ್ ಐಲ್ ಗಿವ್. ವಿಲ್ ಚೇಂಜ್ ಇಟ್. ಓಕೆ, ಹಾಂ, now start. 1 2 3 4 5 6 7 8 9 10. So now both are winners. Okay, so now ma'am, which one was very easy to rotate? The one which is there. Why is that ma'am? ನೋಡಿ, ಒಂದು ನಿಮಿಷ. ಮಾಸ್ ಎರಡರಲ್ಲೂ ಒಂದೇ, ಅದನ್ನೇ ನಾವು ಇದನ್ನ ವೆಯ್ಟ್ ಎರಡರಲ್ಲೂ ಒಂದೇ. ಹಾಂ, the point of where the distribution of mass is what is the one which is actually changed. So in this case the mass distribution is closer. In this case the mass distribution is farther. So one which is closer, ಯಾವ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಇರುತ್ತಲ್ಲ ಆ ಜಾಗದಲ್ಲಿ ರೊಟೇಟ್ ಮಾಡಿದ್ರೆ ಇಟ್ ಈಸ್ ಮೋರ್ ಈಸಿಯರ್ ಟು ರೊಟೇಟ್ ಇಟ್. ಇಫ್ ಇಟ್ ಈಸ್ ಫಾರ್ದರ್ ಇಟ್ ಈಸ್ ಮೋರ್ ಡಿಫಿಕಲ್ಟ್. ಓಕೆ, ಸೊ ಅದಕ್ಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಚಿಕ್ಕದಾಗಿದ್ದಾಗ ಕೈ ಹತ್ರ ಹಿಡ್ಕೊಂಡ್ರೆ ಹೇಳಿದ್ ಕೇಳುತ್ತೆ, ದೂರ ಹೋದ್ಮೇಲೆ ಕೇಳಲ್ಲ, ವಯಸ್ಸಾಗ್ಬಿಟ್ಮೇಲೆ. ಓಕೆ, ಥ್ಯಾಂಕ್ ಯು. ಸೊ ಒಂದು ಮೊಮೆಂಟ್ ಆಫ್ ಫೋರ್ಸ್ ಬಗ್ಗೆ ಮಾಡ್ತಿದ್ವಿ, ಸ್ಲೈಟ್. ಸೊ ಅದ್ರಲ್ಲಿ ರೊಟೇಷನ್ ಮೋಷನು ಇದೆಯಲ್ಲ, ವಿ ಶುಡ್ ಟ್ರೈ ಟು ಡೂ ಸಮಥಿಂಗ್ ಆನ್ ದಟ್ ಆಲ್ಸೋ. ಐ ಹ್ಯಾವ್ 2 wheels here and I have a pipe. I'll place this pipe on this. ಇವಾಗ ಸಪೋಸ್ ಈ ವೀಲನ್ನು ಮಾತ್ರ ತಿರುಗಿಸ್ದೆ ನಾನು ಹಿಂಗೆ ಅಂತ ಇಟ್ಕೊಳ್ಳಿ. ನೋಡಿ, ಈ ವೀಲನ್ನು ತಿರುಗಿಸ್ತೀನಿ, ದ ಪೈಪ್ ವಿಲ್ ಮೂವ್ ಆನ್ ದಿಸ್ ಸೈಡ್. ಅದೇ ಟೈಮಲ್ಲಿ ಈ ವೀಲು ಮೂವ್ ಆಗಕ್ಕೆ ಶುರು ಆಗುತ್ತೆ. ಇವಾಗ ಸಪೋಸ್ ನಾನು ಈ ವೀಲನ್ನು ಮೂವ್ ಮಾಡಿದ್ರೆ ನೋಡಿ, ಇದು ಈ ಕಡೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ಇವಾಗ ಎರಡೂ ವೀಲನ್ನು ಆಪೋಸಿಟ್ ಡೈರೆಕ್ಷನ್ ಮೂವ್ ಮಾಡ್ತೀನಿ, ಏನಾಗುತ್ತೆ? ಅದು ಹಂಗೆ ನಿಂತ್ಕೊಂಡಿರತ್ತಾ? ವಿಲ್ ಸಿ ಇಟ್. ಆ ಥರ ಎರಡೂ ವೀಲನ್ನು ಆ ಕಡೆ ಹಾಕಿದ್ರೆ ಸ್ಟೇಷನರಿ ಆಗಿರಬೇಕು, ಬಟ್ ದ ಅಮೌಂಟ್ ಆಫ್ ಫೋರ್ಸ್ ದಟ್ ಐ ಆಮ್ ಅಪ್ಲೈಯಿಂಗ್ ಇಯರ್ ಈಸ್ ನಾಟ್ ಅಂಡರ್ ವೆರಿ ಕ್ಲಿಯರ್ಲಿ, ಇಟ್ಸ್ ನಾಟ್ ಕಂಟ್ರೋಲ್ಡ್. ಸೊ ನಮ್ಮ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಎರಡೂ ಒಂದೇ ಥರ ಇರಲ್ಲ. ಇವಾಗ ನಾವೇನಾದರೂ ಡಿಸೈಡ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಇಲ್ಲಿ ಈ ಡೋರ್ ಆಚೆ ಹೋದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಮೈ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ವಿಲ್ ನಾಟ್, ದ ರೈಟ್ ಬ್ರೈನ್ ಆ್ಯಂಡ್ ದ ಲೆಫ್ಟ್ ಬ್ರೈನ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ದ ಸೇಮ್ ವೇ. ಒನ್ ವಿಲ್ ಸೇ ಎಸ್, ಒನ್ ವಿಲ್ ಸೇ ನೋ. It's all about which is more stronger. But now we will try to move both of them inside. So let us say we are concentrated, we are deciding on one thing. Okay, so we are going to move both of them inside. What do you expect will happen? Even now stationary, ಇವಾಗಲೂ ಹೇಳ್ಬೋದು ನೀವು, ಸರ್ ಇಟ್ ಇಸ್ ಸ್ಟಿಲ್ ನಾಟ್ ಇನ್ ಯುವರ್ ಕಂಟ್ರೋಲ್ ಅಂತ. ಓಕೆ, ಯು ಸಿ ಎ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಾ ಟೇಕ್ಸ್ ಪ್ಲೇಸ್ ಹಿಯರ್. This will execute a simple harmonic motion. Why? Because to understand this, we need one more volunteer here. Somebody who has not come here so far. Sir, Bani. Okay. ಈ ಕಡ್ಡಿನ ಎರಡು ಬೆರಳಲ್ಲಿ ತುಂಬ ದೂರದಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಯಾವುದಾನ ಒಂದು ಬೆರಳು ಮಾತ್ರ ಮೂವ್ ಮಾಡಬೇಕು. ಯಾವುದು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ. ರೈಟ್ ಮಾತ್ರ ಮೂವ್ ಮಾಡಬೇಕು. ಲೆಫ್ಟ್ ಮೂವ್ ಮಾಡಿದ್ರೆ ಫೈನ್ ಆಗುತ್ತೆ. ಆಯಿತಾ? ಸರಿನಾ ಸರ್? ನಾರಾಯಣ್ ಸರ್ ಫೈನ್ ತೊಗೋಬೋದಾ? ಓಕೆ, ಸರಿನಾ ಸರ್? ರೈಟ್ ಮಾತ್ರ. ಸರ್ ರೈಟ್ ಮಾತ್ರ ಮೂವ್ ಮಾಡ್ತಾರೆ ಸರ್. ಸ್ಟಾರ್ಟ್. ಬಿದ್ದೋಯ್ತಲ್ಲ, ಹಿಡ್ಕೋಬೇಕು. ನಂಗೆ ಗೊತ್ತಿತ್ತು ಈ ಥರ ಮಾಡ್ತಾರೆ ಇವರು ಅಂತ. ಅವ್ರು ಕಾನ್ಫಿಡೆಂಟಾಗಿ ರೈಟೇ ಅಂದಾಗಲೇ ಗೊತ್ತಿತ್ತು ನನಗೆ. ನಿಧಾನಕ್ಕೆ ಮೂವ್ ಮಾಡಿ. ಮೂವ್ ಆಯ್ತಲ್ಲ? ಮೂವ್ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಇಫ್ ಯು ಆರ್ ಆ್ಯಕ್ಚುಲಿ ಪ್ಲೇಸ್ಡ್. ಇವಾಗ ಸಪೋಸ್ ಇದನ್ನು ಆಲ್ರೆಡಿ ಅದರದ್ದು ಸೆಂಟರ್ ಆಫ್ ಮಾಸ್ ಹತ್ರ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಆಯಿತಾ? ಆವಾಗ ಯು ಕ್ಯಾನ್ ಮೂವ್ ದಿಸ್ ಹ್ಯಾಂಡ್ ಫ್ರೀಲಿ.
ಬಟ್ ಒಂದು ಸ್ವಲ್ಪ ದೂರ ಇಟ್ಕೊಂಡು ಇಫ್ ಐ ವಾಂಟ್ ಟು ಮೂವ್ ಓನ್ಲಿ ಒನ್ ಫಿಂಗರ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಥ್ಯಾಂಕ್ ಯು ಸರ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್. That's why, because the moments of force will actually keep on shifting. So where is it balanced? It is balanced at its pivotal point, which is at the center of mass of this particular stick. So ಇವಾಗ ಸಪೋಸ್ ಇದನ್ನು ನಾನು ಹಿಂಗೆ ಮೂವ್ ಮಾಡಿದೆ ಅಂತ ಇಟ್ಕೊಳ್ಳಿ, ಇಷ್ಟು ಡಿಸ್ಟೆನ್ಸಿಗೆ ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಇದ್ರದ್ದು ವೆಯ್ಟ್ ಕೆಳಗಡೆ ಆ್ಯಕ್ಟ್ ಆಗ್ತಾ ಇದೆ. ಐ ಆಮ್ ಅಪ್ಲೈಯಿಂಗ್ ಅ ಫೋರ್ಸ್ ಇನ್ ದಿ ಅಪೋರ್ಡ್. ದರ್ ಇಸ್ ಅ ನಾರ್ಮಲ್ ಫೋರ್ಸ್. ದ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ದಟ್ ಐ ಮೇಕ್ is equal to the number of normal forces. So I may have made 2 contacts here, there are 2 normal forces here. This normal force is balancing this weight here. This normal force is balancing this weight here. So when I shift this particular position, correspondingly the distance and this particular weight that it is acting downwards will change. Corresponding to that, this should also shift. That's called moment of torque. Weight into the distance from the point of application of force to that distance, and the weight here and the point, the distance from the point of application to this particular weight will be equal. ಇವಾಗ ಸಪೋಸ್ ಅದು ಈಕ್ವಲ್ ಆಗಬೇಕು ಅಂದರೆ, ಇವಾಗ ಸಪೋಸ್ ಒಂದೇ ಬೆರಳು ಮೂವ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗಿರುತ್ತೆ, ಈ ಕಡೆ ವೆಯ್ಟ್ ಜಾಸ್ತಿ ಆಗಿರುತ್ತೆ. ಸೊ ಟು ಬ್ಯಾಲೆನ್ಸ್ ದಟ್, ದಿಸ್ ಹ್ಯಾಸ್ ಟು ಮೂವ್. ಓನ್ಲಿ ದೆನ್ ಐ ವಿಲ್ ಬಿ ಏಬಲ್ ಟು ಮೂವ್ ದೆಮ್ ಟುಗೆದರ್, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. Instead of moving my hand, I am using a wheel to actually do so. This was an IIT problem. Okay. So next time when you see an IIT JEE problem, think about making an experiment out of it. It will be very beautiful to actually do it. So it will execute simple harmonic motion. We can calculate what is the time period of this. There is a whole lot of things that we can actually do with this. So ಇನ್ನೊಂದು ದಿವಸ ಯಾವುದಾದ್ರೂ ಬರೀ ಒಂದು ಎಕ್ಸ್ಪೆರಿಮೆಂಟ್ ತೊಗೊಂಡು ಅದರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಸೆಟ್ ಮಾಡ್ಬೋದು, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಕೂಡ ಇನ್ನೊಂದು ದಿವಸ ಯಾವ ಥರ ನೋಡೋಣ. ಸೊ ಸರ್ ನಂದು 2 ನಿಮಿಷ ತೊಗೋಬೋದಾ? ಓಕೆ. The last experiment, I want to do conservation of angular momentum and then stop this. I have a rotating wheel here. This is something that you have to little invest on. ಅಥವಾ ಯಾವುದಾದ್ರೂ ಹಳೆ ಕಾರಿಂದು ವೀಲ್ ಏನೋ ಸಿಕ್ಕಿದ್ರೆ you can actually do it. I want one volunteer who is strong and who is daring to actually rotate. You are going to spin here. Anybody there? Sir, ಬನ್ನಿ. ಜಿಮ್ಗೆಲ್ಲ ಹೋಗ್ತೀರಾ ಸರ್ ನೀವು? ತಗೊಳ್ಳಿ, ಬನ್ನಿ. So what is law of conservation of angular momentum? It is conservation of linear momentum is initial momentum is equal to final momentum provided there is no external force acting on this. Conservation of angular momentum is the rate of spin of a body will not change until unless an external torque is applied on it. Okay, until unless I change the torque associated, the spinning of this object will not actually change. Now, this can be changed by changing the moment of inertia of the body, or the moment of inertia and the speed turns out to be a constant with respect to, according to law of conservation of angular momentum. So now, sir is going to stand on the rotating frame. You can hold me, because ಒಂದೇ ಸತಿ ಕಾಲಿಟ್ಟಾಗ ಸ್ವಲ್ಪ ಇದಾಗ್ಬೋದು. ಆರಾಮಾಗಿ ನಿಂತ್ಕೊಳ್ಳಿ, ಕಂಫರ್ಟಬಲ್ ಆಗಿ ನಿಂತ್ಕೊಳ್ಳಿ. ಆಗ್ತಿದೆಯಾ? ಇವಾಗ ವೆಯ್ಟ್ಸ್ ತೊಗೊಳ್ಳಿ, ಟೈಟಾಗಿ ಇಟ್ಕೊಳ್ಳಿ. ಓಕೆ ಸರ್, ಇವಾಗ ವೆಯ್ಟ್ಸನ್ನ ಈಸ್ ಹೋಲ್ಡಿಂಗ್ ಇಟ್ ನಿಯರ್ ಇಸ್ ಟೆಸ್ಟ್. ನೋಡಿ, ನಾನೇನು ಮುಟ್ತಾನೆ ಇಲ್ಲ, ಆಟೋಮೆಟಿಕ್ಕಾಗಿ ಅವ್ರು ಮೂವ್ ಆಗ್ತಾರೆ. ಯಾಕಂದರೆ ನಿಂತ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಮೂಮೆಂಟ್ ಇತ್ತಲ್ಲ, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಹಿಮ್ ಟು ರೊಟೇಟ್. ಸೊ ಬರೀ ಹಂಗೆ ನಿಲ್ಸಿದ್ರೆ ಚೆನ್ನಾಗಿರಲ್ಲ. ವಿಲ್ ರೊಟೇಟ್ ಹಿಮ್ ಎ ಲಿಟಲ್ ಬಿಟ್. ಯು ಸಿ ಹೌ ಫಾಸ್ಟ್ ಈಸ್ ರೊಟೇಟಿಂಗ್. ಸ್ವಲ್ಪ ಕೈ ಹಂಗೆ ದೂರ ಮಾಡಿ ಸರ್. ಸ್ಟ್ರೆಚ್ ಮಾಡಿ ಹಂಗೆ. ಓ, ಕೇರ್ಫುಲ್. ಹಾಂ, ತಲೆ ಸುತ್ತಿದೆಯಾ ಸರ್? ಹಾಂ, ಸ್ವಲ್ಪ ನಿಧಾನಕ್ಕೆ ಆಚೆ ತೆಗೀರಿ ಅದನ್ನು, ಡಂಬಲ್ಸ್ ಆಚೆ ಮಾಡಿ. ಹಾಂ, ಓಕೆ. ಸ್ವಲ್ಪ ತಲೆ ಸುತ್ತಿದೆಯಲ್ಲ, ಓಕೆ. ಲಿಟಲ್, ಹಾಂ. ಸೊ ನಾನೇ ಮಾಡಿ ನೋಡ್ತೀನಿ. ನಾನು ತಿರುಗಿಸ್ತೀರಾ ಸರ್? ಹಾಂ, ಕುತ್ಕೊಂಡು ಮಾಡ್ರೆ ಈಸಿ ಆಗುತ್ತೆ. ಹೌದು, ಬಟ್ ಎಲ್ರಿಗೂ ಕಾಣಬೇಕಲ್ಲ. ತಿರುಗಿಸಿ ಸರ್, ಪರವಾಗಿಲ್ಲ, ಬಿಡಿ.
Say stopped. I bring it closer, I rotate faster. Take it further, slower, faster. Okay? ಸ್ವಲ್ಪ ತಲೆ ತಿರುಗುತ್ತೆ. Okay. One more thing that you can actually do. Anybody else wants to try? We were talking about angular momentum, alva. We use this wheel. If the direction is very important, if I'm standing on this rotating wheel, and if I rotate this particular wheel, if I tilt this in different direction, then correspondingly you should rotate in the opposite direction to this. If whatever I was talking is right. Martira sir, somebody else wants to try? Abani sir. Thank you sir. ನಿಂತ್ಕೊಳ್ಳಿ. ತಿರುಗಿಸಿ ಟಿಲ್ಟ್ ಮಾಡಿ. Is rotating in the opposite direction in which the wheel is rotating. ತಿರುಗಿಸಿ ಸರ್ ಇವಾಗ. You see is coming back. Science works. ಸ್ಟ್ರೈಟ್ ಮಾಡಿ ಸರ್, ಇಲ್ಲಾಂದರೆ ತಿರುಗ್ತಾನೇ ಇರಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸರ್. When I was doing this, I wanted to actually find out what happens if I have two wheels. If I rotate one of the wheel in clockwise direction and one of the wheel in the anti-clockwise direction, and if I'm able to suspend this should not rotate. Why? Because the clockwise movement and anti-clockwise movement should get balanced and it should stay stationary. ಇದು ಆ್ಯಕ್ಚುಲಿ ತುಂಬ ಹೆವಿ ಇದೆ, ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ದಟ್ ದಿಸ್ ಕ್ಯಾನ್ ಆ್ಯಕ್ಚುಲಿ ಬಿ ಡನ್. ಇದಿದೆ ನನ್ನ ಹತ್ರ. ಯು ಕ್ಯಾನ್ ಪುಟ್ ದಿಸ್ ಆ್ಯಂಡ್ ದೆನ್ ಹ್ಯಾಂಗ್ ಇಟ್, ಬಟ್ ಇಲ್ಲಿ ಪ್ರಾವಿಷನ್ ಇಲ್ಲ. ಸೊ ಮೇ ಬಿ ಸಮ್ ಟೈಮ್ ಲೇಟರ್ ದಿಸ್ ಸಮಥಿಂಗ್ ದಟ್ ಐ ವಿಲ್ ಲೀವ್ ಇಟ್ ಟು ಯು ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಯು ಡೋಂಟ್ ಹ್ಯಾವ್ ಟು ಟೇಕ್ ಎ ಬಿಗ್ಗರ್ ವಿಲ್. ನನಗೆ ಡೆಮಾನ್ಸ್ಟ್ರೇಷನ್ಗೆ ಬೇಕು ಅಂತ ತುಂಬ ಲಾರ್ಜರ್ ಸ್ಕೇಲ್ಗೋಸ್ಕರ ದೊಡ್ಡ ವೀಲ್ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಸ್ಮಾಲರ್ ವೀಲ್ ಆ್ಯಂಡ್ ದೆನ್ ಆಲ್ಸೋ ಡೂ ಇಟ್. ಮನೇಲಿ ಯಾವುದಾದ್ರೂ ಹಳೆ ಬೈಸೈಕಲ್ ಚಿಕ್ಕದ್ದು ಇದ್ದರೆ ಯು ಕ್ಯಾನ್ ಬೇಕ್ ಬಾರೋ ಆರ್ ಸ್ಟೀಲ್. ಓಕೆ, ಸೊ ಯಾ. ಆ್ಯಂಡ್ ಒನ್ ಲಾಸ್ಟ್ ಡೆಮೋ ಟು ಶೋ ಯು law of conservation of angular momentum. This is a very nice toy which I've stole it from one of the child. I think I should put this on something so that you can see that. ನೋಡಿ, ಟೇಬಲ್ಲೇ ಬೇಕು, ಈ ಥರನೇ ಇರಬೇಕು ಅಂತೆಲ್ಲ ಏನಿಲ್ಲ. ಇದೆಲ್ಲ ಜುಗಾಡ್ ಐಡಿಯಾಸ್. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಬರುತ್ತೆ. ಒಂದು ಸ್ವಲ್ಪ ಕೆಳಗಡೆ ಇಟ್ಟರೆ, ಸ್ವಲ್ಪ ಹಿಂದಕ್ಕೆ ಕೇಳಿದ್ರೆ ಸರ್, ಅಲ್ಲೇ ಸಾಕಷ್ಟಿದೆ. ಹಾಂ, ತೆಗಿರ್ತೀವಿ, ಪರವಾಗಿಲ್ಲ, ತೆಗಿರಿ, ಏನಾಗಲ್ಲ ಸರ್. ಎಲ್ಲ ಏನು ಬಿದ್ದರೂ ಏನಾಗಲ್ಲ. ಓಕೆ, make sure that this leg is in the front. Observe very carefully what is going to happen to this. Okay. Now look at the distance here. ಈ ಡಿಸ್ಟೆನ್ಸು, ಇದು ರೊಟೇಷನ್ ನೋಡಿ. ಇದಿಲ್ಲಿ ಈ ಥರ ಜಾಸ್ತಿ ಸ್ಪೀಡಲ್ಲಿ ರೊಟೇಟ್ ಮಾಡಬೇಕಾದ್ರೆ ಅದು ರೈಸ್ ಆಗಬೇಕಲ್ಲ. ಸೊ ಏನಾಗುತ್ತೆ, ದಿಸ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಗೆಟ್ ರೆಡ್ಯೂಸ್ಡ್, ದ ಸ್ಪೀಡ್ ವಿಲ್ ಇನ್ಕ್ರೀಸ್. ವೆನ್ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್ is not rotating much faster, it is rotating slower because this distance is larger. I1 omega 1 is equal to I2 omega 2. When this comes here,
when it comes like this, the distribution of mass is actually shifted to closer to the center of mass, and therefore it will rotate much faster. As it is farther, it will rotate bit slower. Okay, so yeah. Should I stop here? Maybe one example from biology, and then I'll stop it. I'll really stop it. These are called as whirling nuts. ಇವು ಜನರಲಿ ಸ್ವಲ್ಪ ಎತ್ತರದ ಪ್ರದೇಶ, ಎಲ್ಲಿ ಗುಡ್ಡಗಳೆಲ್ಲ ಇರುತ್ತೋ ಅಂಥ ಜಾಗದಲ್ಲಿ ಬೆಳೆಯುತ್ತೆ. ದರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಾ ಬಿಹೈಂಡ್ ಇಟ್. ಅಬ್ಸರ್ವ್ ಮಾಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತ. ಬೇರೆ ಎಲ್ಲ ಸೀಡಲ್ಲಿ ಎಲೆ ಬಂದಿರುತ್ತೆ, ಆಮೇಲೆ ಸೀಡ್ ಬರುತ್ತೆ. ಈ ಕೇಸಲ್ಲಿ ಸೀಡ್ ಫಸ್ಟ ಬರುತ್ತೆ, ಎಲೆ ಆಮೇಲೆ ಬರುತ್ತೆ ಅದ್ರ ಮುಂದೆ. ದಟ್ಸ್ ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹಿಯರ್. And observe this very carefully. So it is rotating and then falling down. If you observe very carefully, initially ಅದು ಈ ಜಾಗದಿಂದ ಇಲ್ಲಿ ಕೆಳಗಡೆ ಬೀಳಬೇಕಾದ್ರೆ it was falling faster. After it started rotating, what happened was it attained the terminal velocity and then it comes slowly. ಇದೊಂದು observe ಮಾಡಿ, then I'll actually explain it more clearly. Shall I? ನೋಡಿ, ಇಲ್ಲಿಂದ ಈ ಪಾಯಿಂಟ್ಗೆ ಬರೋ ತನಕ ಇಟ್ ಕೇಮ್ ವೆರಿ ಫಾಸ್ಟರ್. ಆಫ್ಟರ್ ದಟ್ ಇಟ್ ಕೇಮ್ ವೆರಿ ಸ್ಲೋವರ್. ಇಟ್ ವಾಸ್ ರೊಟೇಟಿಂಗ್ ಫಾಸ್ಟರ್. ಸೊ ನೌ ವಾಟ್ ಈಸ್ ಹ್ಯಾಪನಿಂಗ್ ಈಸ್, ಆಫ್ಟರ್ ಐ ಥ್ರೋ ದಿಸ್, mg weight is acting in the downward direction. As it falls down, it starts, what has happened, the air resistance which is there, ಇಲ್ಲಿ ಬಂದಾಗ ಇಲ್ಲಿರೋ ಏರ್ ಪಾರ್ಟಿಕಲ್ಸ್ನ ಪುಷ್ ಮಾಡುತ್ತದು. ಯಾಕಂದರೆ ಈ ಎಡ್ಜ್ ಶಾರ್ಪ್ ಆಗಿದೆ. ಪುಷ್ ಮಾಡಿದ ತಕ್ಷಣ ಏನಾಗುತ್ತೆ, ಏರ್ ವಿಲ್ ರೈಸ್. ಏರ್ ರೈಸ್ ಆದ ತಕ್ಷಣ ಇಟ್ ವಿಲ್ ಗಿವ್ ಅ ಟಾರ್ಕ್ ಟು ದೀಸ್ ಲೀವ್ಸ್. ಸೊ ಇದು one this is pushed in this direction, this is pushed in this direction, therefore it will start rotating. As it starts rotating, conservation of angular momentum. Momentum is conserved, and therefore what will happen, as it rotates faster, it will become slower. If you observe very carefully, when it is coming lower and lower, these leaves will go upper and upper like this. Okay, so when it falls down, this particular seed will not get damaged. Nature has engineered this in such a way that when it falls, it should not get damaged. ಇವಾಗ ಸಪೋಸ್ ಎಷ್ಟೊಂದು ಬೀಜಗಳೆಲ್ಲ ಒಂದೇ ಸತಿ ಅಷ್ಟು ಗುಡ್ಡದಿಂದ ಕೆಳಗಡೆ ಬಿದ್ದೋಗ್ಬಿಟ್ರೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ. ಇಟ್ ಕೆನಾಟ್ ಜರ್ಮಿನೇಟ್. To make it germinate, nature has designed it, it has given an engineer to such a way that it is going to rotate, attain terminal velocity. You know what is terminal velocity? Constant velocity. And therefore, when it falls, it has one more very interesting phenomena. ಕೆಳಗಡೆ ಬಿದ್ದ ತಕ್ಷಣ ಏನಾಗುತ್ತೆ, ಈ ಎಂಡ್ ಶಾರ್ಪ್ ಇರೋದ್ರಿಂದ ಒಂದು ಸ್ವಲ್ಪ ಮಣ್ಣಿರುತ್ತಲ್ಲ, it will drill, and therefore some part of the soil will come and sit on it. Some amount of moist air and a soil and beautiful sunlight is sufficient to germinate this. So there are many such kind of physics applied in biology, especially wind-driven seeds, whirling nuts, so itaradella, they all work on the principles of physics. There's a lot of, see, conservation of momentum, angular momentum, we are learning now from past 200-300 years. This is there in the nature from ages. Whether it is nanotechnology or things like this are there in ages. So my idea is this. You have to observe nature very closely to understand how things actually works. So with this, I'll just stop by telling, you have seen so many exhibits on the floor here. Some which is available in the house, some you can actually make by yourself and things like this. But remember, the best equipment to do any demonstration is you yourself. With this, I'll just stop here. Thank you so much. ಹಲೋ ಮಿತ್ರರೇ, ಇದುವರೆಗೆ ರೊಟೇಷನ್ ಡೈನಾಮಿಕ್ಸ್ ಬಗ್ಗೆ ನಮ್ಮ ಮಿತ್ರರಾದಂಥ ಡಾಕ್ಟರ್ ಅಚ್ಯುತ BS ಅವರು ಬಹಳ ಉತ್ತಮ ರೀತಿಯಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಆಫ್ಟರ್ನೂನ್ ಸೆಷನ್ ಯೂಶ್ವಲ್ ನಮಗೆ ಬೋರ್ ಆಗುತ್ತೆ, ಬಟ್ ಬಹುಶಃ ಈ ಸೆಷನ್ 1 ಸೆಕೆಂಡ್ ಕೂಡ ನಮಗೆ ಬೋರ್ ಆಗಿಲ್ಲ ಅನ್ಕೋತೀನಿ. ಶ್ರೀಯುತ ಅಚ್ಯುತ BS ಅವರಿಗೆ ನಮ್ಮ ಭೌತಶಾಸ್ತ್ರ ಅಧ್ಯಾಪಕರ ವೇದಿಕೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸರ್, ದಯಮಾಡಿ ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಸರ್. ಬಹುಶಃ
ಅದಲ್ಲೇ ಮಾಡೋಣ. ಓಕೆ, ಬಹುಶಃ ಎಲ್ಲ ಚಾಪ್ಟರ್ಗಳಿಗಿಂತ ಈ ಪರ್ಟಿಕ್ಯುಲರ್ ಚಾಪ್ಟ್ರಿಗೆ ರೊಟೇಷನ್ ಡೈನಾಮಿಕ್ಸ್ಗೆ ಈ ತರಹ ಎಕ್ಸ್ಪರಿಮೆಂಟಲ್ ಬೇಸ್ಡ್ ಆಗಿ ನಾವು ಪಾಠ ಮಾಡಿದೇ ಬಹಳ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ನನ್ನ ಅನಿಸಿಕೆ. ಏನಾದರೂ ಕ್ವಶನ್ಸ್ ಇದೆ ದಯವಿಟ್ಟು ಕೇಳಿ. ಆನ್ಸರ್ ನಂಗೆ ಗೊತ್ತಿರಲ್ಲ ಅಂತ ಮುಂಚೆನೇ ಹೇಳ್ಬಿಡ್ತೀನಿ ನಾನು. ಗೋವಿಂದ್ ಸರ್ ಒಂದು ಒಳ್ಳೆ ಐಡಿಯಾ ಹೇಳ್ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಬೋತ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿಬ್ರು ಬನ್ನಿ ಸರ್, ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡೋಣ ಸರ್. ಇಫ್ ಡೋಂಟ್ ಮೈಂಡ್ ಬನ್ನಿ. ಸೊ ಬೋತ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಥಿಯರಿ ಎರಡೂ ಕೂಡ ಇಂಪಾರ್ಟೆಂಟು, ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಟು ನೋ ಸಮಥಿಂಗ್ ಎಕ್ಸ್ಪೆರಿಮೆಂಟಲಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಅಪೀಲಿಂಗ್ ಆಗಿರುತ್ತೆ ಒಂದು. ಹಾಗಾಗಿ ಅಲ್ಲಿಗೆ ಬಿಡಬೇಕು ಅಂತೇನಿಲ್ಲ. ಮೋಸ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ಸ್ ದಟ್ ಐ ಡೂ ಇಯರ್ ಆರ್ ದಿ ಒನ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿ ಎಕ್ಸ್ಪೆರಿಮೆಂಟ್ಸ್. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಶೇರ್ ದಟ್ ಐ ವಾಸ್ ಒನ್ ಆಫ್ ದಿ ಕ್ವಶನ್ ಪೇಪರ್ ಸೆಟ್ಟರ್ಸ್ ಫಾರ್ ಜೂನಿಯರ್ ಸೈನ್ಸ್ ಒಲಿಂಪಿಯಾಡ್ ಎಕ್ಸಾಮಿನೇಷನ್ಸ್. ಅದರ ಚೀಫ್ ಸರ್ ಇಲ್ಲೇ ಕೂತಿದ್ದಾರೆ. Most of the questions that I gave used to be having experimental things like this. ಈ ಜೂನಿಯರ್ ಸೈನ್ಸ್ ಬರೆಯೋ ಎಕ್ಸಾಮ್ ಬರೆಯೋ ಮಕ್ಕಳು 8th, 9th, 10th ಮಕ್ಕಳು ಇರ್ತಾರೆ. ಅವ್ರು ಏನು ಅಂದರೆ ದಿನನಿತ್ಯ ನೋಡಿರ್ತಾರಲ್ಲ ಆ ಥರ ವಸ್ತುಗಳಲ್ಲೇ ಇಟ್ಕೊಂಡು ಯು ಕ್ಯಾನ್ ಸೆಟ್ ಅಪ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್. ಸೊ CET-ನಲ್ಲೂ ಅಷ್ಟೇ, ನೀವು ಎಷ್ಟೋ ಕ್ವಶನ್ಸ್ ನೋಡಿದ್ರೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ದಿ ಥಿಂಗ್ಸ್ ವಿಚ್ ಯು ಆಕ್ಚುಲಿ ಸಿ ಇನ್ ಡೇ ಟು ಡೇ ಲೈಫ್. ಸೊ ವೆನ್ ಯು ಶೋ ಎಕ್ಸ್ಪೆರಿಮೆಂಟ್ಸ್ ಲೈಕ್ ದಿಸ್ ಆ್ಯಂಡ್ ದೆನ್ ಟ್ರೈ ಟು ಡಿಸ್ಕಸ್ ಥಿಯರಿ ಬೈಂಡ್ ಇಟ್, ಥಿಯರಿ ಬಗ್ಗೆನೂ ಇಂಟ್ರೆಸ್ಟ್ ಬರುತ್ತೆ. ಆಬ್ವಿಯಸ್ಲಿ ಎಕ್ಸ್ಪೆರಿಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದ್ದೇ ಇರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಇಟ್ಸ್ ಅ ಗುಡ್ ಕಾಂಬಿನೇಷನ್. ಸೊ ಐ ವುಡ್ ಥಿಂಕ್ ದಟ್ ಈ ಥರದ ಪ್ರೋಗ್ರಾಮ್ಸಲ್ಲಿ ಥಿಯರಿಟೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಇಬ್ಬರು ಜೊತೆಗಿದ್ದು ಪೂರ್ತಿ ವರ್ಕ್ಶಾಪ್ ಥರ ಮಾಡಿದ್ರೆ ಇಟ್ ವಿಲ್ ಬಿ ಇವನ್ ಮೋರ್ ಸಕ್ಸಸ್ಫುಲ್. ಸೊ ವಿ ಕ್ಯಾನ್ ಆಸ್ಕ್ ಯು ಟು ಬ್ರಿಂಗ್ ವಾಟ್ ಎವರ್ ದಿ ಜುಗಾರ್ಡ್ ಯು ಹ್ಯಾವ್ ಇನ್ ಯುವರ್ ಹೌಸ್. ಒಂದು 15 ದಿವಸನೋ ಒಂದು ತಿಂಗಳು ಟೈಮ್ ಕೊಟ್ಟು ಏನೇನೆಲ್ಲ ಕಚಡ ಎಲ್ಲ ಸೇರಿಸಿಡೋಕ್ಕಾಗುತ್ತೋ ಎಲ್ಲ ಸೇರಿಸಿಟ್ಕೊಂಡು ಒಂದು ಜಾಗಕ್ಕೆ ತಂದು 2 ದಿವಸದ ವರ್ಕ್ಶಾಪ್ ಮಾಡಿ ಅದರಲ್ಲಿ ಒಂದು 4-5 ಪ್ರಿನ್ಸಿಪಲ್ಸ್, ಎಲ್ಲನೂ ಮಾಡೋಕ್ಕಾಗದೇ ಇರ್ಬೋದು, ಒಂದು 4-5 ಪ್ರಿನ್ಸಿಪಲ್ಸ್ಗೆ ಬೇಕಾಗಿರುವಂಥ ಒಂದಷ್ಟು ಎಕ್ಸ್ಪೆರಿಮೆಂಟ್ಸನ್ನು ನಾವೇ ಡಿಸೈನ್ ಮಾಡಿ ಮನೆಗೆ ತೊಗೊಂಡೋಗೋದು. ಆ್ಯಂಡ್ ದೆನ್ ವಿ ಕ್ಯಾನ್ ಯೂಸ್ ಇಟ್ ಇನ್ ದಿ ಕ್ಲಾಸ್ ರೂಮ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಆ್ಯಕ್ಚುಲಿ ಒನ್ಸ್ ವಿಚ್ ಹ್ಯಾವ್ ಡನ್ ಇನ್ ದಿ ಹೌಸ್ ಲೈಕ್ ದಿಸ್. ಐ ಸ್ಟಾರ್ಟೆಡ್ ನೋವಲಿ ಲೈಕ್ ದಿಸ್ ಆ್ಯಂಡ್ ದೆನ್ ನೌ ಇಟ್ ಹ್ಯಾಸ್ ಗ್ರೋನ್ ಇಂಟು ಎ ಬಿಗ್. ಸೊ ನನ್ನನ್ನು ಯಾವತ್ತು ಮನೆಯಿಂದ ಆಚೆ ಹಾಕ್ತಾರೆ ಗೊತ್ತಿಲ್ಲ. ಸೊ ಟು ದಟ್ ಎಕ್ಸ್ಟೆಂಟ್ ಐ ಹ್ಯಾವ್ ಗುಡ್ ಕಲೆಕ್ಷನ್ ನೌ. ಸೊ ಆ್ಯಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್, I have learned a lot from all the seniors like Venkatesh sir or Govind sir like this. Whenever you talk to people like this, have this humbleness to actually, accept whatever they actually tell. Sometimes they will blatantly scold you. Please accept that. ನನ್ನ ಹತ್ರ ಎಷ್ಟು ಸುಮಾರು ಪುಸ್ತಕ ವೆಂಕಟೇಶ್ ಸರ್ ಕೊಟ್ಟಿದ್ದಾರೆ ಅಂದರೆ, ಅವತ್ತು ಒಂದು ಆಟೋ ತುಂಬ್ಕೊಂಬಂದಿ ನನ್ನ ಪುಸ್ತಕನ. ಅವ್ರು ಇಲ್ಲಿ ಹೇಳ್ತಾ ಇದ್ರಲ್ಲ ಪುಸ್ತಕಗಳು, ಅದೆಲ್ಲ ಪುಸ್ತಕ ನನಗೆ ಕೊಟ್ಟಿರೋ ಅವರು. ಸೊ ದಿಸ್ ಇಸ್ ಒನ್ ಗುಡ್ ಥಿಂಗ್ ದಟ್ ಯು ವಿಲ್ ಆ್ಯಕ್ಚುಲಿ ಹ್ಯಾವ್ with the association of teachers, senior teachers like this. This is something that you should actually always make sure that as a teacher have a collaboration with the senior and then you can learn a lot from them. ಕಡೆ ಪಕ್ಷ ಅವ್ರು ಒಂದು ಪುಸ್ತಕ ಕೊಡ್ತಾರಲ್ಲ, ಎಲ್ಲೋ ಒಂದು ಕಡೆ ನೋಟ್ ಮಾಡಿರ್ತಾರೆ, ಸರ್ರು ಎಷ್ಟೊಂದು ಬರ್ದಿದ್ದಾರೆ ಪುಸ್ತಕದಲ್ಲಿ, ಅವ್ರಿಗೆ ಗೊತ್ತಿಲ್ಲ ಏನೇನು ಬರ್ದಿದ್ದಾರೆ ಅಂತ. ಆ ಪಾಯಿಂಟ್ಸ್ ಎಲ್ಲ ಇಟ್ಬಿಟ್ಟು ಇವಾಗ ನಾನು ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದಿ ಕ್ರೆಡಿಟ್ ಗೋಸ್ ಟು ಹಿಮ್, ಲೆಸ್ ಟು ಮೀ. ಸೊ ಥ್ಯಾಂಕ್ ಯು ಸೋ ಮಚ್. ಮಿತ್ರರೇ, ಸಮಾರೋಪ ಸಮಾರಂಭವನ್ನು ನಾವು ಕೊನೆಯ ಅಧಿವೇಶನದಲ್ಲಿ ಇಟ್ಕೋಬೇಕಿತ್ತು. ಬಟ್ ಕೆಲವು ಗಣ್ಯರು ಬೇಗ ತೆರಳಬೇಕಾಗಿರೋದ್ರಿಂದ ನಾವು ಅದನ್ನು ಪ್ರೀಪೋನ್ ಮಾಡಿಕೊಂಡು ಕೊನೆಯ ಸೆಷನ್ ನಾವು ಡಿಸ್ಕಷನ್ ಸೆಷನ್ ಇಟ್ಕೊಳ್ತೀವಿ. ಈಗ ವೇದಿಕೆ ಮೇಲೆ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀ ನಾರಾಯಣ ಸ್ವಾಮಿಯವ್ರನ್ನ ಆಹ್ವಾನಿಸ್ತಾ ಇದ್ದೀನಿ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಂಶುಪಾಲರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲೆ ಶ್ರೀ ರವಿಕುಮಾರ್ DC ಇವರು ವೇದಿಕೆ ಮೇಲೆ ಬರಬೇಕು. ಓಕೆ. ಗೌರವ ಕಾರ್ಯದರ್ಶಿಗಳು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ, ಇಲ್ಲಿ ಇವರು ಪ್ರೊಫೆಸರ್ SN ನಾಗರಾಜ್ ರೆಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತೀನಿ. ಹಾಗೆಯೇ ಪ್ರಾಂಶುಪಾಲರ ಸಂಘದ ಖಜಾಂಚಿಗಳಾದ ಶ್ರೀ ನಾಗಣ್ಣ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಭೌತಶಾಸ್ತ್ರ ಅಧ್ಯಾಪಕರ ವೇದಿಕೆಯ ಗೌರವ ಸಲಹೆಗಾರರಾದಂಥ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರು ಕೂಡ ಬರಬೇಕು. ಖಜಾಂಚಿಗಳು ಭೌತಶಾಸ್ತ್ರ ಅಧ್ಯಾಪಕರ ವೇದಿಕೆ ಶ್ರೀಮತಿ ಇಂದ್ರಾಣಿಯವರು ಕೂಡ ವೇದಿಕೆ ಮೇಲೆ ಬರಬೇಕು.
ಹಾಗೆಯೇ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಗಳಂತ ಶ್ರೀ ನಟರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಬನ್ನಿ 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 ಸರ್. ಈ ಸಮಾರಂಭದಲ್ಲಿ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಇಲ್ಲಿಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರೊಫೆಸರ್ ಎಸ್.ಎನ್. ನಾಗರಾಜ್ ರೆಡ್ಡಿ ಅವರು ನಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಅವ್ರನ್ನ ಕೇಳಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಒಂದು 10 ನಿಮಿಷ ಮುಂಚೆ ಬಂದು ಇಲ್ಲೊಬ್ಬರು ಲೆಕ್ಚರ್ ಕೊಡುವಾಗ ಕೇಳ್ತಾ ಇದ್ದೆ. ವೇ ಬ್ಯಾಕ್ ಟು 1964 ನಾನು PUC PCMB ಅಂತ ತೊಗೊಂಡಿದ್ದೆ ಇದು ವಿಜಯ ಕಾಲೇಜಲ್ಲಿ. ಆ ನೆನಪುಗಳು ಬರ್ತಾಯಿತ್ತು ನನಗೆ. ಆದರೆ ನಾನು ತೊಗೊಂಡಿದ್ದ ಸಬ್ಜೆಕ್ಟು ಆಮೇಲೆ ಸೈಕಾಲಜಿ. ನನಗಂತೂ ತುಂಬ ಸಂತೋಷ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಲ್ಟಿಮೀಡಿಯಾ ಹಾಲ್ ಇವರಿಗೆ ಒಂದಷ್ಟು ಪ್ಲ್ಯಾಟ್ಫಾರ್ಮ್ ಆಯ್ತಲ್ಲ ಅಂತ. ಇವತ್ತು ನನಗೆ ಈ ಸಂಖ್ಯೆ ನೋಡಿ ನಮ್ಮ ಮಲ್ಟಿಮೀಡಿಯಾ ಹಾಲ್ ಕಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅನ್ನೋ ಒಂದು ಫೀಲಿಂಗ್ ಬರ್ತಾಯಿದೆ ನನಗೆ. ನಾವೆಲ್ಲ ಹಿಂದೆ ಹೇಳ್ಕೊಳ್ತಾ ಇದ್ವಿ, ಒಂದು ಸರ್ತಿ ಮೇಷ್ಟ್ರಾದರೆ ನಾವು ಯಾವತ್ತೂ ನಮಗೆ ಓರಿಯೆಂಟೇಷನ್ ಕೋರ್ಸಸ್ ಆಗಲಿ, ವರ್ಕ್ಶಾಪ್ಗಳಾಗಲಿ, ಸೆಮಿನಾರ್ಸ್ ಆಗಲಿ ಅಥವಾ ಸಿಂಪೋಸಿಯ ಆಗಲಿ ಬೇಕಾಗಿಲ್ಲ ಅಂತ. ಅದು ಈ ಕಾಲದ ಅಧ್ಯಾಪಕರೇನಿದ್ದೀರಾ ನೀವು, ನಿಮ್ಗೆ ಅನ್ವಯಿಸುತ್ತಿಲ್ಲ. ಪೀರಿಯಾಡಿಕಲಿ ನೀವು ವರ್ಕ್ಶಾಪಲ್ಲಿ ಭಾಗವಹಿಸ್ತೀರಲ್ಲ, ಅದು ಟು ಕೀಪ್ ಯು ಅಪ್ಡೇಟ್ ವಿತ್ ದಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ಎನಿ ಸಬ್ಜೆಕ್ಟ್. ಅದು ಮಕ್ಕಳಿಗೂ ಬೇಕು, ಅದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ಗೆ ಬೇಕಾಗಿದೆ. ಹಾಗಾಗಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿದ್ದೀರಾ, ಇದು ನನಗೆ ತುಂಬ ಸಂತೋಷಕರವಾದ ವಿಚಾರ ಅಂತ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಲಾಸ್ಟ್ ಟೈಮ್ ನಿಮ್ಮ ಪದಾಧಿಕಾರಿಗಳು ಬಂದಾಗ, ಸರ್ ಇಲ್ಲಿ ಬಸವನಗುಡಿನಲ್ಲಿ ನಮಗೆ ಸ್ಥಳ ಕೊಡಿ, ನಾವು ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಬೆಂಗಳೂರು ದಕ್ಷಿಣ ಭಾಗದ ಯೂನಿವರ್ಸಿಟಿ ಫಿಸಿಕ್ಸ್ ಟೀಚರ್ಸ್ಗೆ ನಾವೊಂದು ಇಡೀ ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂತ ಹೇಳಿದರು. ನಾನು ಸ್ವಲ್ಪ ರಿಲಕ್ಟೆಂಟಾಗೇ ಇದ್ದೆ, ಯಾಕಂದರೆ ಇದು ಗೌರ್ಮೆಂಟ್ ನಡೆಸುವಂಥ ಒಂದು ಕಾರ್ಯಾಗಾರ ಅಲ್ಲ, ಅದು ಸ್ವಲ್ಪ ಹಣ ಕೊಡಲಿ ಅಂತ ಹೇಳಿದ್ದೆ ಅನಿಸುತ್ತೆ. ಆಮೇಲೆ ಅವರು ಇಲ್ಲ ಸರ್ ಆಗಲ್ಲ ಅಂದಾಗ, ಆಯಿತು ಬನ್ನಿ, ನಾನು ಎಕ್ಸ್ಪೆಕ್ಟ್ ಮಾಡೋದು ಸಹಜ, ನೀವು ಕೊಡೋದು ಬಿಡೋದು ನಿಮಗೆ ಅಂತ. ಅಂದರೆ ಎಲ್ರಿಗೂ ಹಾಗೆ ಮಾಡ್ತೀವಿ ಅಂತೆಲ್ಲ. ಈ ಮಲ್ಟಿಮೀಡಿಯಾ ಹಾಲ್ ಇದೆಯಲ್ಲ, ನಾನು ಒಂದು ಥ್ರೂಔಟ್ ದಿ ವರ್ಲ್ಡ್ ಎನಿ 2 centers you can interact with any 2 centers in the entire world. ಲೈವ್ ಹೋಗ್ತಾ ಇರುತ್ತೆ ಇಲ್ಲಿ, ಯೂಟ್ಯೂಬ್, ಫೇಸ್ಬುಕ್. ಇಲ್ಲಿ ಯಾರು ಇರೋದಿಲ್ವೋ ಅವರು ವರ್ಚುವಲಿ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಡೆಲಿಬ್ರೇಷನ್ಸ್ ಹಿಯರ್. ಹಾಗಾಗಿ ಇದನ್ನು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಇದರ ಸದುಪಯೋಗ ಆಯ್ತಲ್ಲ ಅಂತ ನನಗೆ ತುಂಬ ಸಂತೋಷ ಆಗಿದೆ. ನಿಮಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸಮಾರೋಪ ಭಾಷಣ ಮಾಡಿದಂತಹ ಪ್ರೊಫೆಸರ್ ಎಸ್.ಎನ್. ನಾಗರಾಜ್ ರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಕುರಿತು
ಪ್ರಾಂಶುಪಾಲ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ರವಿಕುಮಾರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಹಲೋ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನೆಲ್ಲ ಉಪನ್ಯಾಸಕ ಮಿತ್ರರೇ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಪ್ರಾಚಾರ್ಯರ ಸಂಘದಿಂದ ಈ ಒಂದು ಉಪನಿರ್ದೇಶಕರ ಸಲಹೆ ಮೇರೆಗೆ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡಬೇಕು ಅಂತ ಹಮ್ಮಿಕೊಂಡಾಗ ಉತ್ತಮವಾಗಿ ಎಲ್ಲ ವಿಷಯಗಳಲ್ಲೂ ಒಂದು ರೆಸ್ಪಾನ್ಸ್ ಬಂತು. ಇದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ ಅರ್ಥಶಾಸ್ತ್ರ ಆಗಿದೆ, ಎಕನಾಮಿಕ್ಸ್, ಇವತ್ತು ಫಿಸಿಕ್ಸ್ ನಡೀತಾ ಇದೆ, ಕೆಮಿಸ್ಟ್ರಿ ಆಗಿದೆ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಇನ್ನು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್ ಒಂದು ಆಗಬೇಕಾಗಿದೆ. ಸೊ ಉಪನ್ಯಾಸಕರಿಗೆ ನಾವು ನಿತ್ಯ ಪಾಠ ಮಾಡ್ತೀವಿ, ಆದರೂ ಸಹ ಒಂದು ಈ ರೀತಿಯಂಥ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು, ಹಲವಾರು ವಿಷಯಗಳನ್ನು, ಕ್ಲಿಷ್ಟಕರ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಾಂಶುಪಾಲರ ಸಂಘದಿಂದ ಇದನ್ನು ಮಾಡಿದಾಗ ಭೌತಶಾಸ್ತ್ರ ವಿಷಯದಲ್ಲಿ ನಾರಾಯಣಪ್ಪ ಸರ್ ಮತ್ತು ರಮೇಶ್ ಸರ್ ತುಂಬ ಇನಿಷಿಯೇಟಿವ್ ತಗೊಂಡು ಇಷ್ಟೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣರಾಗಿದ್ದಾರೆ. ಬಹುಶಃ ಇದರ ಸದುಪಯೋಗವನ್ನು ನೀವು ಪಡೆದುಕೊಂಡಿದ್ದೀರಿ ಅಂತ ಕಾಣುತ್ತೆ. ಅದರ ಜೊತೆಗೆ ಈ ಒಂದು ಸುಂದರವಾದ, ಈಗಾಗಲೇ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂತ ರಾಮರಾವ್ ಸರ್ ಹೇಳಿದರು, ನಾಗರಾಜ್ ರೆಡ್ಡಿ ಸರ್, ಇಂಥ ಒಂದು ಸುಂದರವಾದ ಸಭಾಂಗಣವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಪ್ರಾಚಾರ್ಯರ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಹುಶಃ ನೀವೆಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದೀರಿ. ಈಗ ಕೊನೆಯದಾಗಿ ಇಲ್ಲಿ ಉಪನ್ಯಾಸವನ್ನು ನೀಡ್ತಾಯಿದ್ರು, ಅವ್ರ ಹೆಸರು ನನಗೆ, ನಾನು ಫಿಸಿಕ್ಸ್ ಅಲ್ಲ, ಆದರೂ ಕೂತ್ಕೋಬೇಕು ಅನ್ನಿಸ್ತು ಅವರು ಪಾಠ ಕೇಳಿ. ಫಸ್ಟ್ ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್. ವಿತ್ ಎಕ್ಸ್ಪೆರಿಮೆಂಟ್ ಹೀಗೆ ಮಾಡಿದಾಗ ನಾವೆಷ್ಟೇ ತಿಳಿದುಕೊಂಡಿದ್ರು ಈ ರೀತಿ ಚರ್ಚೆಯನ್ನು ಮಾಡಿದಾಗ ನಮಗೆ ಖಂಡಿತವಾಗೂ ಇನ್ನೂ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ವಿಷಯದ ಬಗ್ಗೆ ಪಾಠ ಪ್ರವಚನಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರವಿಕುಮಾರ್ ಸರ್. ಮಿತ್ರರೇ, ನಿಮಗೆಲ್ಲ ಒಂದು ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಟಿದ್ದೀವಿ. ಈಗ ಅದರಲ್ಲಿ ದಯವಿಟ್ಟು ತಮ್ಮ ಮುಕ್ತ ಅಭಿಪ್ರಾಯವನ್ನು ಅದರಲ್ಲಿ ನಮೂದಿಸಿ ಆಮೇಲೆ ಕಲೆಕ್ಟ್ ಮಾಡ್ಕೊಳ್ತೀವಿ. ಈಗ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಒಂದು ಸಣ್ಣ ಸನ್ಮಾನ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಕೋತೀವಿ. ಮೊದಲನೇದಾಗಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ನಾಗರಾಜ್ ರೆಡ್ಡಿ ಅವರಿಗೆ ಸನ್ಮಾನ. ಮುಂದಿನ ಸನ್ಮಾನ ನಮ್ಮೆಲ್ಲರ ಸನ್ಮಿತ್ರರಾದಂತಹ ಶ್ರೀ ನಾಗಣ್ಣಜಿ ಅವರು. ಬಸವನಗುಡಿಯ ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ನಾಗಣ್ಣವರು ಈ ವರ್ಷ ಅತ್ಯುತ್ತಮ ಪ್ರಾಂಶುಪಾಲ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ನಮ್ಮ ಇಡೀ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯ. ಅವರು ಬಂದ ಮೇಲೆ ಬಸವನಗುಡಿಯ ಕಾಲೇಜಿನ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ಒಂದು ಸಣ್ಣ ಸನ್ಮಾನ ಸ್ವೀಕರಿಸಬೇಕು ಸರ್. ಮುಂದಿನ ಸನ್ಮಾನ ಡಾಕ್ಟರ್ ರವಿಕುಮಾರ್
DC ಇವರಿಗೆ, ಕಾರ್ಯದರ್ಶಿಗಳು ಪ್ರಾಂಶುಪಾಲರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲೆ. ಮುಂದಿನ ಸನ್ಮಾನಿತರು ಶ್ರೀ SG ವಿಶ್ವನಾಥ ರೆಡ್ಡಿಯವರು, ಗೌರವ ಸಲಹೆಗಾರರು, ಕರ್ನಾಟಕ ರಾಜ್ಯ ಭೌತಶಾಸ್ತ್ರ ಅಧ್ಯಾಪಕರ ವೇದಿಕೆ. ಲಾಸ್ಟ್ ಬಟ್ ನೆವರ್ ದ ಲೀಸ್ಟ್, ನಮ್ಮ 3ನೇ ಅಧಿವೇಶನ ನಮ್ಮ ಜೊತೆ ಇದ್ದಂತಹ ಡಾಕ್ಟರ್ ಅಚ್ಯುತ BS ಇವರಿಗೆ. ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು. ಸೊ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಗೌರವಾನ್ವಿತರಿಗೆ, ಡಾಕ್ಟರ್ ನಟರಾಜ್ ಅವರಿಗೆ, ರವಿಕುಮಾರ್ ಅವರಿಗೆ, ನಾಗಣ್ಣವರಿಗೆ, ನಾಗರಾಜ್ ರೆಡ್ಡಿ ಅವರಿಗೆ, ನಾರಾಯಣಸ್ವಾಮಿ ಅವರಿಗೆ, ವಿಶ್ವನಾಥ್ ರೆಡ್ಡಿ ಅವರಿಗೆ, ಅಚ್ಯುತ BS ಇವರೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ನಾವು ಕೊನೆಯ ಅಧಿವೇಶನಕ್ಕೆ ಈಗಲೇ ಹೋಗ್ತೀವಿ. ಯಾಕಂದರೆ ಮತ್ತೆ ಬ್ರೇಕ್ ಬೇಡ, ಕೊನೆಯ ಅಧಿವೇಶನ ಆದಷ್ಟು ಬೇಗ ಮುಗಿಸಿ 4:15 ಹಂಗೆ ನಾವೆಲ್ಲರೂ ಹಾಜರಾತಿ ಸರ್ಟಿಫಿಕೇಟ್ ತೊಗೊಂಡು ಟೀ ಕುಡ್ಕೊಂಡು ತೆರಳೋಣ. ಸೊ ಗ್ಯಾಪ್ ಕೊಟ್ಟರೆ ಮತ್ತೆ ಬ್ರೇಕ್ ಆಗುತ್ತೆ, ಮತ್ತೆ ಲೇಟ್ ಆಗುತ್ತೆ. ನಾವು ಅಧಿವೇಶನನ ಸ್ಟ್ರೈಟ್ ಅವೇ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸರ್ ಎಲ್ರಿಗೂ. ಕೊನೆಯ ಅಧಿವೇಶನ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಪ್ರಾಯೋಗಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಧಿವೇಶನ. ಈ ಅಧಿವೇಶನವನ್ನು ನಮ್ಮ ಮಿತ್ರರಾದಂತಹ ನಾರಾಯಣಪ್ಪ ಎಮ್ಮರವರು ತೆಗೆದುಕೊಳ್ತಾರೆ. ಅವರು ನಿಮಗೆ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ಏನೇ ಸಮಸ್ಯೆಗಳಿದ್ದರೂ ಅವರನ್ನು ನೀವು ಪ್ರಶ್ನೆ ಕೇಳಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ಸರ್, ಇದು ಕೊನೆಯ ಅಧಿವೇಶನ ಚರ್ಚೆ ಅಂತ ಇದೆ. ಥಿಯರಿ ಫಲಿತಾಂಶ ಅಭಿವೃದ್ಧಿ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದೊಂದು, ನಂತರ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಸುಸೂತ್ರವಾಗಿ ಯಾವ ರೀತಿ ನಡೆಸಬೇಕು ಅನ್ನೋ ಒಂದು ವಿಚಾರ. ಈ ಎರಡು ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅದನ್ನು ಒಂದು ಸ್ವಲ್ಪ ಏನಾಗಿದೆ, ನಮ್ಮ ಪ್ಯಾನಲ್ ಮೆಂಬರ್ಸು ಕೂಡ ಇದ್ದಾರೆ ಇಲ್ಲಿ. ಮುಂದೆ ಯಾವುದೇ ಗೊಂದಲಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಈ ಕೊನೆಯ ಸೆಷನಲ್ಲಿ ಆ ಸಂಬಂಧ ಕೆಲವು ವಿಚಾರ ವಿನಿಮಯ ಮಾಡಿಕೊಂಡು ಸುಸೂತ್ರವಾಗಿ ಮುಂಬರುವಂತಹ ದ್ವಿತೀಯ PUC, ಪ್ರಥಮ PUC ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ನ ಮತ್ತು ಥಿಯರಿ ಎಕ್ಸಾಮಿನೇಷನ್ಸ್ನ ಮುಗಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ಸೊ ಇಲ್ಲಿ ಒಂದು ಚರ್ಚೆ ಏರ್ಪಡಿಸಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈಗ ನಾವು ಥಿಯರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗ ಹೆಚ್ಚಿಗೆ ಚರ್ಚೆ ಮಾಡೋ ಅಂಥದ್ದಿಲ್ಲ. ಕೆಲವೊಂದು ಬದಲಾವಣೆ ಮಾಡಬೇಕಾಗಿ ಸರ್ಕಾರದ ಹಂತದಲ್ಲಿ ಕೆಲವೊಂದು ಚರ್ಚೆಗಳು ನಡೀತಾ ಇದ್ದಾವೆ. ಅದು ಬಂದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ಆ ಸಂಬಂಧ ಹೆಚ್ಚು ಒತ್ತು ಕೊಟ್ಟಿಲ್ಲ. ಹಾಗಾಗಿ ಈ ಮೊಟ್ಟ ಮೊದಲನೇದಾಗಿ ಥಿಯರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗೆ ತಮಗೆಲ್ಲ ತಿಳಿದೇ ಇದೆ. ಅದು ಕ್ವಶನ್ ಪೇಪರ್ 3 ಗಂಟೆ 15 ನಿಮಿಷದ ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಪೇಪರ್ನ ತಯಾರು ಮಾಡಬೇಕಾದ್ರೆ ಯಾರು 15 ವರ್ಷ ಸೇವೆ ಸಲ್ಲಿಸಿರ್ತಾರೆ ಇಲಾಖೆಗೆ, ಅದು ಏಡೆಡ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಈ ಸಂಬಂಧ ಆಯ್ಕೆ ಮಾಡಿ ಕ್ವಶನ್ ಪೇಪರ್ನ ತಯಾರು ಮಾಡಿಸಿ ನಂತರ ದಿನಗಳಲ್ಲಿ ಪರೀಕ್ಷೆ ಸಮಯದಲ್ಲಿ ನಮ್ಮ ಕ್ವಶನ್ ಪೇಪರ್ ಬರುತ್ತೆ. ಮಕ್ಕಳು ಉತ್ತರ ಕೂಡ ಬರೀತಾರೆ. ಅದಾದ ನಂತರ ಕೆಲವು ದಿನಗಳ ನಂತರ ನಮ್ಮೆಲ್ಲರಿಗೂ ಕೂಡ
ಮೌಲ್ಯಮಾಪನ ಮಾಡಲಿಕ್ಕೆ ಆದೇಶ ಕಳಿಸ್ತಾರೆ. ಯಾರಿಗೆ ಆದೇಶ ಕಳಿಸ್ತಾರೆ ಅನ್ನೋದು ಸಂಬಂಧ ಯಾರೆಲ್ಲ ಸರ್ಕಾರಿ ಕಾಲೇಜಿನಲ್ಲಿ 3 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ, ಕರೆಂಟ್ ಇಯರ್ ಅಂದರೆ ಈ ವರ್ಷದಲ್ಲಿ ದ್ವಿತೀಯ PUC ಯಾರು ಟೀಚ್ ಮಾಡಿರ್ತಾರೆ ಅಥವಾ ಬೋಧನೆ ಮಾಡಿರ್ತಾರೆ, ಉಪನ್ಯಾಸ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಮೌಲ್ಯಮಾಪನ ಆದೇಶ ಬಂದಿರುತ್ತೆ. ಅದೇ ರೀತಿ ಖಾಸಗಿ ಕಾಲೇಜಿನಲ್ಲಿ 5 ಇಯರ್ಸ್ ಅಂತ ಇತ್ತು, ಅದು ರೆಡ್ಯೂಸ್ ಮಾಡಿ ಅದನ್ನು ಕೂಡ 3 ಇಯರ್ಸ್ಗೆ ಕೂಡ ರೆಡ್ಯೂಸ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಆದೇಶ ಬಂದಿದೆ. ಆದರೆ ಎಲ್ಲರೂ ಕೂಡ ಈ ಕರೆಂಟ್ ಇಯರ್ನಲ್ಲಿ ದ್ವಿತೀಯ PUC ಏನು ಟೀಚ್ ಮಾಡಿರಬೇಕು ಅಥವಾ ಉಪನ್ಯಾಸ ಮಾಡಿರಬೇಕು, ಇದು ಕ್ರೈಟೀರಿಯಾ ಆಗಿದೆ. ಈ ಪ್ರಕಾರ ನಮಗೆ ಶಾರ್ಟೇಜ್ ಆಗಿರೋಂಥ ಸಂದರ್ಭ ಲಾಸ್ಟ್ 2 ಇಯರ್ಸಲ್ಲಿ ಕರೋನಾ ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡಬೇಕಾದ್ರೆ ಭಾಳ ಕಷ್ಟ ಆಗಿದೆ. ಕೆಲವೊಂದು ಮಾರ್ಜಿನ್ ಕೊಟ್ಟು ಕೆಲವರಿಗೆಲ್ಲ ಕೊಟ್ಟಿದ್ದರೂ ಕೂಡ ಏನು ಮೌಲ್ಯಮಾಪನ ಆದೇಶನ ಕೊಟ್ಟಿದ್ದರೂ ಕೂಡ ಎಲ್ಲ ಮೌಲ್ಯಮಾಪನ ಅಥವಾ ಈ ವ್ಯಾಲ್ಯೂಯೇಷನ್ ಏನು ಹೇಳ್ತೀವಿ ಅದು ಸುಸೂತ್ರವಾಗಿ ನಡೆದಿದೆ. ಆದಾಗ್ಯೂ ನಾವು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಎಚ್ಚರಿಕೆ ಗಂಟೆ ಇವಾಗ ಬಾರಿಸಿದೆ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನಾವು ಸುಮಾರು ಸತತ 30 ವರ್ಷ ಇಲಾಖೆಯಲ್ಲಿ ಮೌಲ್ಯಮಾಪನ, ಪ್ರಶ್ನೆ ಪತ್ರಿಕೆ ತಯಾರಿಕೆ ಹೀಗೆ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಈ ವರ್ಷದಲ್ಲಿ ಏನಾಗಿದೆ, ಲೋಪದೋಷಗಳು ಹೆಚ್ಚಿನ ರೀತಿಯಲ್ಲಿ ಕಂಡುಬಂದಿದ್ದು, ಯಾವುದೋ ಒಂದು ಹಂತದಲ್ಲಿ ಜಾಸ್ತಿ ರೀತಿ ಕಂಡುಬಂದದ್ದು. ಸರ್ಕಾರ ಈ ಬಗ್ಗೆ ಶಿಸ್ತು ಕ್ರಮ ಜರುಗಿಸ್ಬೇಕನ್ನೋ ಒಂದು ನಿಟ್ಟಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಈ ದೃಷ್ಟಿಯಿಂದ ನಾವು ಈ ಬರೋಂಥ ಪರೀಕ್ಷೆಯಲ್ಲಿ ಮೌಲ್ಯಮಾಪನ ಯಾವ ರೀತಿ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ, ನಮ್ಮ ಇತಿಮಿತಿಗಳೇನು ಅನ್ನೋದ್ರ ಬಗ್ಗೆ ಅರಿತು ನಾವು ಕೆಲಸ ನಿರ್ವಹಿಸಬೇಕಾಗತ್ತೆ. ಅದರ್ವೈಸ್ ನಾವು ಆ ಥರ ನಮ್ಮ ಎಚ್ಚರಿಕೆ ನಮ್ಮಲ್ಲಿ ಇರಲಿಲ್ಲ ಅಂತೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತೇಳಿದ್ರೆ ಕೆಲವೊಂದು ನಮ್ಮ ಉದಾಸೀನತೆನೋ ಅಥವಾ ಇಗ್ನೋರೆನ್ಸು ಯಾವುದೋ ಒಂದು ಕಾರಣದಿಂದ ನಾವು ಒಂದು ಡೆಲಿಬರೇಟ್ ಆಗಿ ಮೌಲ್ಯಮಾಪನ ಮಾಡೋ ಅಂಥದ್ದು ಅಥವಾ ಕೊಟ್ಟಿರೋ ಲೀನಿಯನ್ಸ್ ಏನಿದೆ ಅದನ್ನೇ ನಾವು ಲೈಸೆನ್ಸ್ ಥರ ತಗೊಂಡು ಮಾಡೋ ಅಂಥದ್ದು, ಇಂಥದ್ದು ಏನಾಗಿದೆ ನಡೀತಾ ಬಂದಿದೆ. ನೀವು ನೋಡೇ ಇದ್ದೀರಾ, ಒಂದು DC-ಗೆ 5 ಜನ AEs ನಾವು ಮೌಲ್ಯಮಾಪನ ಮಾಡೋದಂಥ ಸಂದರ್ಭದಲ್ಲಿ ನಮ್ಮ DC-ಗಳು ಭಾಳ ಒತ್ತಡ ಬಂದಿದೆ. ಏನಿದು ಮೌಲ್ಯಮಾಪನ ಮಾಡಿ ನಂತರ ಅವುಗಳನ್ನ ನಾವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದೆ, ಕಂಪ್ಯೂಟರ್ಗೆ ಎಂಟ್ರಿ ಮಾಡಬೇಕಾಗಿದೆ, ಅದೆಲ್ಲ ಅಪ್ಲೋಡ್ ಮಾಡಬೇಕಾಗಿದೆ. ಇದೆಲ್ಲ ಮಾಡೋಂಥ ಸಂದರ್ಭದಲ್ಲಿ ನೀವು ನೋಡಿದರೆ AEಗಳೆಲ್ಲ ನೋಡಿದ್ರೆ ಭಾಳ ಈಸಿ ವರ್ಕ್ ಅಂದರೆ AEಗೆ ಆಗ್ತಿದೆ. ಆದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಎಲ್ಲ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗಲೂ ಕೂಡ ಇಲ್ಲಿ ಸುಮಾರು ಒಂದು ಕ್ಯಾಂಪಲ್ಲಿ 500ರಿಂದ 600 ಜನ ಮೌಲ್ಯಮಾಪನ ಮಾಡ್ತಿರ್ತೀವಿ. ಅಲ್ಲಿ ಕೊಡೋಂಥ ಕಂಪ್ಯೂಟರ್ಸ್ ಎಷ್ಟು 20ರಿಂದ 25 ಕಂಪ್ಯೂಟರ್ ಕೊಡ್ತಾರೆ. ಆ ಒತ್ತಡದಲ್ಲಿ ಕ್ಯೂ ನಿಂತು 6 ಗಂಟೆ 7 ಗಂಟೆವರೆಗೆ ನಾವು ಕೆಲಸ ಮಾಡಿ ಎಕ್ಸಾಮ್ಗೆ ರಿಸಲ್ಟ್ ತೊಂದರೆ ಆಗಬಾರ್ದು, ಮಕ್ಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ನಾವು ಕೆಲಸ ಮಾಡಿದ್ವಿ. ಈ ಒತ್ತಡದಲ್ಲಿ ಅಲ್ಲಿ ಯಾವ ಗೋಪ್ಯತೆಯೂ ಕಂಡುಬರ್ತಾ ಇಲ್ಲ, ಪಾವಿತ್ರತೆಯೂ ಕಂಡುಬರ್ತಾ ಇಲ್ಲ. ಯಾಕೆ ಅಲ್ಲಿ ಎಲ್ಲ ಪಕ್ಕದಲ್ಲೇ ಇರ್ತೇವೆ, ನಾವು ನೋಡ್ತಾರೆ ನಾವು ನೋಡ್ತಾರೆ, ಈ ಥರ ಆಗಿಬಿಟ್ಟಿದೆ. ಅದ್ರ ಬದಲು ನಾನು ಈಗಾಗಲೇ ನಮ್ಮ ಡೆಪ್ಟಿ ಡೈರೆಕ್ಟ್ರ್ ಕೂಡ ಮನವಿ ಮಾಡಿದ್ದೇವೆ, ನಮ್ಮ ಡೈರೆಕ್ಟ್ರ್ ಕೂಡ ಮನವಿ ಮಾಡಿದ್ದೇವೆ. ನೀವು ಒಂದು DC-ಗೆ ಒಂದು ಕಂಪ್ಯೂಟರ್ ಕೊಡಬೇಕಾಗತ್ತೆ. ಒಂದು DC-ಗೆ 4 AE ಕೊಟ್ಟು ಒಂದು ಕಂಪ್ಯೂಟರ್ ಕೊಟ್ಟಾಗ ಅದು ಒಂದು ಚೌಕಟ್ಟಲ್ಲಿ ಒಂದು ಬಾಕ್ಸಲ್ಲಿ ನಾವು ಮೌಲ್ಯಮಾಪನ ತುಂಬ ಸ್ವಚ್ಛವಾಗಿ ಪವಿತ್ರತೆಯಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರನ ಅವ್ರಿಗೆ ಮಂದಟ್ಟು ಮಾಡಿದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಎಲ್ಲರೂ ನಾವು ಮೌಲ್ಯಮಾಪನ ಮಾಡೋದಂಥದ್ದು ಆ ಸ್ಪೀಡಲ್ಲಿ ನಾವೇನು ಮಾಡ್ತಿದ್ವಿ, AEಗೆ ಹೇಳ್ತೀವಿ ಸ್ವಲ್ಪ ಕ್ರಾಸ್ ವೆರಿಫಿಕೇಷನ್ ಮಾಡಿ ಹೇಳ್ತೀವಿ, ಸ್ವಲ್ಪ ಅಪ್ಲೋಡ್ ಮಾಡಿ ಹೇಳ್ತೀವಿ. ಈ ಥರದ್ದು ಎಲ್ಲರೂ ಮಾಡೋ ಅಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಇದರಲ್ಲಿ ಸೀಕ್ರೆಟ್ ಯಾವುದೂ ಉಳಿದಿಲ್ಲ. ಆದರೆ ಯಾರ ಕೆಲಸ ಯಾರ್ಯಾರೋ ಮಾಡ್ತಾ ಕೊನೆ ಒಂದು ದಿನ ಏನಾಗಿದೆ, ಯಾವುದೋ ಒಂದು AE ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ನೆಗ್ಲಿಜೆನ್ಸ್ಗೋ ಅಥವಾ ಅವ್ರ ಒತ್ತಡಕ್ಕೋ ಒಂದು ಮಾರ್ಕ್ಸ್ನ 9 ಬದಲು 90 ಅಥವಾ 60 ಬದಲು 60 ಈ ಥರದ್ದು ಏನಾದರೂ 2 ಮಾರ್ಕ್ಸ್ಗಳು ಎಂಟ್ರಿ ಆಗಿ ಹೋದಾಗ ನೆಕ್ಸ್ಟು ಇಬ್ಬರು ಕೂಡ ಹೊಣೆ ಆಯ್ತೀವಿ. ಇವು ಒತ್ತಡದಿಂದ ಆಯ್ತಿರೋಂಥ ಕೆಲವೊಂದು ತಪ್ಪುಗಳು ನಡೀತಿದ್ವಿ. ಈ ಕಾರಣಕ್ಕಾಗಿ ಈ ವರ್ಷದಲ್ಲಿ ಕೆಲವೊಂದು ನೋಡಿದರೆ ಕೆಲವೊಂದು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಕಂಡು ಬಂದಿದೆ. ನಮಗೆ ಏನು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಕಂಡು ಬರುತ್ತೆ ದೋಷಗಳು, ಅವನ್ನೆಲ್ಲ ನಾವು ನೋಟ್ ಮಾಡಲಿಕ್ಕೆ ಒಂದು ಡಿಸ್ಕ್ರಿಪೆನ್ಸಿ ರಿಪೋರ್ಟ್ ಕೊಡ್ತಿದ್ದಾರೆ. ಒಂದು PUE ಫಾರಮ್ ಇದೆ, ಡಿಸ್ಕ್ರಿಪೆನ್ಸಿ ರಿಪೋರ್ಟ್ ಕೊಡ್ತಿದ್ದಾರೆ. ಆ ಡಿಸ್ಕ್ರಿಪೆನ್ಸಿ ರಿಪೋರ್ಟಲ್ಲಿ ಪ್ರತಿಯೊಂದನ್ನು ನೀವು ಬರೆದು ಅವ್ರ ಕೈ ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗಿದೋಗಿದೆ. ಅವನು ರಿಜಿಸ್ಟರ್ ನಂಬರ್ ಹಾಕಿಲ್ವಾ, ಓಕೆ, ಎಲ್ಲ ಪೇಜ್ನಲ್ಲಿ
ಪೇಜ್ ನಂಬರ್ ಹಾಕ್ಲಿಲ್ವಾ ಓಕೆ, ಅಥವಾ ಆನ್ಸರ್ ಕ್ವೆಶ್ಚನ್ ನಂಬರ್ನೇ ಹಾಕ್ಲಿಲ್ವಾ ಓಕೆ, ಅಥವಾ 2 ಪೇಜ್ ಬಿಟ್ಟು ಬರೆದಿದ್ನ ಓಕೆ, ಅಥವಾ 2 ಹ್ಯಾಂಡ್ ರೈಟಿಂಗ್ ಬಂದಿದೆಯಾ ಓಕೆ, ಪೆನ್ ಚೇಂಜ್ ಮಾಡಿದ್ನ ಓಕೆ, ಅದಕ್ಕೆ ಸಹಿ ಮಾಡಲಿಲ್ವಾ, ಟೆಸ್ಟ್ ಮಾಡಲಿಲ್ವಾ, ಎಂಡ್ ಸೀಲ್ ಹಾಕ್ಲಿಲ್ವಾ, ಈ ಥರದ ಎಲ್ಲ ದೋಷಗಳಿಗೂ ಕೂಡ ನಾವು ಕಂಪ್ಲೇಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಚೀಫ್ ಎಕ್ಸಾಮಿನರ್ ಕೊಡಬೇಕಾಗತ್ತೆ, ಥ್ರೂ DC ಕೊಡಬೇಕಾಗತ್ತೆ. ಆ ಮುಖಾಂತರ ನಾವು ನಮ್ಮ ಕೆಲಸ ನಿರ್ವಹಿಸಿದಾಗ ಮುಂದಿನ ದಿನಗಳಲ್ಲಿ ನಾವು ಎದುರಿಸಬೇಕಾಗಿರೋ ಶಿಸ್ತು ಕ್ರಮಗಳಿಂದ ನಾವು ತಪ್ಪಿಸ್ಕೋಬೇಕಾಗುತ್ತೆ. ನಾವು ಯಾವಾಗ ಇದು ಇರಲಿ ಬಿಡು, ಇನ್ನೂ ಎಲ್ಲೋ ಕರೀತಾರೆ, ಅವರಿಗೆಲ್ಲ ಉತ್ತರ ಹೇಳಬೇಕು, ಕೋರ್ಟಿಗೆ ಹೋಗಬೇಕು, ಅಥವಾ ಇನ್ನೊಂದು ಏನೋ ಆಗುತ್ತೆ, ಈ ಥರದ ಸ್ವಲ್ಪ ನಾವು ಯಾವಾಗ ಉದಾಸೀನ ಮಾಡ್ತೀವಿ, ಮುಂದಿನ ದಿನದಲ್ಲಿ ಇವತ್ತು ದೊಡ್ಡದಾಗುತ್ತೆ. ನಾವು ಬೇರೆಯವ್ರನ್ನ ನೋಡಬೇಕಾಗತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪಾಠ ಮಾಡಿ ಮೌಲ್ಯಮಾಪನ ಮಾಡಿ ಎಲ್ಲೋ ಹೋಗಿ ಯಾರ ಮುಂದೆ ನಿಂತ್ಕೋಬೇಕಾಗತ್ತೆ, ಕೈ ಚಾಚಬೇಕಾಗತ್ತೆ, ಅಂಗಲಾಚಬೇಕಾಗತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಮುಂದಿನ ದಿನದಲ್ಲಿ ಎಲ್ಲವಕ್ಕೂ ಕೂಡ ನಮಗೆ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಇದೆ. ಆ ದೃಷ್ಟಿಯಿಂದ ಈ ಡಿಸ್ಕ್ರಿಪೆನ್ಸಿ ರಿಪೋರ್ಟ್ ಏನಿದೆ ಅದರಲ್ಲಿ ನೋಟ್ ಮಾಡಿ DC ಕೈಗೆ ನೀವು ತಲುಪಿಸಿದ್ರೆ ಮುಗಿದೋಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಅದನ್ನು ನಾವು ಮಾಡಬೇಕಾಗಿದೆ. ಇಲ್ಲಿ ನೆಕ್ಸ್ಟ್ 2ನೇದಾಗಿ, ಈಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಸಂಬಂಧಪಟ್ಟಾಗೆ ಕ್ವಶನ್ ಪೇಪರ್ ನಿಮಗೆಲ್ಲ ಗೊತ್ತೇ ಇದೆ. ಹಲವಾರು ನಿಮ್ಗೆ ಸಂಬಂಧಪಟ್ಟಂಥ ನಿಮಗೆ ಡೌಟ್ಗಳು ಇರ್ಬೋದು. ಏನು ಡೌಟ್ಗಳು ಬರ್ಬೋದು ಅಂತ ಹೇಳಿದಾಗ, ಕ್ವಶನ್ ಪೇಪರ್ಲಿ ಇರೋಂಥ ದೋಷಗಳು, ಇದು 3 ಮಾರ್ಕ್ ಬರಬೇಕಾಗಿತ್ತು, 2 ಮಾರ್ಕ್ ಕೊಟ್ಟಿದ್ದಾರೆ, ಅಥವಾ 5 ಮಾರ್ಕಿಂದ 3 ಮಾರ್ಕೇ ಕೊಟ್ಟಿದ್ದಾರೆ. ಇದು ಎಲ್ಲ ತುಲನೆ ಮಾಡಿ ನಮಗೆ ಈಗಾಗಲೇ ಕ್ವಶನ್ ಪೇಪರ್ ತಯಾರು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಮಕ್ಕಳು ಪರೀಕ್ಷೆ ಬರೆದಾಗಿದೆ. ಮಕ್ಕಳು ಪರೀಕ್ಷೆ ಬರೆದಾಗದ ನಂತರ ನಮ್ಮ ಇಲಾಖೆ ಒಂದು ಟೀಮ್ ಸೆಟಪ್ ಮಾಡಿ ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಸಿದ್ಧಪಡಿಸಲಿಕ್ಕೆ ಕರೀತಾರೆ. ಅದರಲ್ಲಿ ವ್ಯಾಲ್ಯೂಯೇಟರ್ಸ್ ಇರ್ಬೋದು ಅಥವಾ ಎಕ್ಸ್ಪರ್ಟ್ಸ್ ಇರ್ಬೋದು, ಅವರೆಲ್ಲರೂ ಸೇರಿ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ನ ಸಿದ್ಧ ಮಾಡ್ತಾರೆ. ಈ ಸಿದ್ಧ ಮಾಡೋಂಥ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿ ದೋಷ ಆಗಿದೆ, ಗ್ರೇಸ್ ಕೊಡ್ಬೋದಾ, ಈ ಸಂಬಂಧ ಡಿಸ್ಕಷನ್ ಮಾಡಿ ಆ ಎಕ್ಸ್ಪರ್ಟ್ ಕಮಿಟಿ ನಮ್ಮ ನಿರ್ದೇಶಕರಿಗೆ ರೆಕಮೆಂಡ್ ಮಾಡ್ತಾರೆ. ಇಂಥ ಕ್ವಶನ್ಗೆ ಇಂಥ ಕಡೆ ದೋಷ ಆಗಿದೆ, ಇಂಥ ಕಡೆ ನಾವು ಗ್ರೇಸ್ ಕೊಡ್ಬೋದು ಅಂತ. ಇದು ಈ ಹಿಂದೆ ಇರಲಿಲ್ಲ. 2016ಕ್ಕಿಂತ ಹಿಂದೆ ಈ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ನಾವು ಏನು ಎಕ್ಸಾಮಿನೇಷನ್ ಹಾಲಲ್ಲಿ ಚೀಫ್ ಎಕ್ಸಾಮ್ನರು ಸ್ಕೀಮ್ ಆಫ್ ಎಲ್ಲ ಡಿಸ್ಕಷನ್ ಮಾಡಿ ಅಲ್ಲಿ ಏನು ಗ್ರೇಸ್ ಕೊಡ್ತಾರೆ ಅದೇ ಅಧಿಕೃತ ಆಯ್ತಿತ್ತು. ಬಟ್ ಅದು ಕೋರ್ಟಲ್ಲಿ ಕ್ವಶನ್ ಮಾಡಿದಾಗ ನೀವು ಯಾವ ನಿಯಮಾನುಸಾರ ಗ್ರೇಸ್ಗಳು ಕೊಡ್ತಾ ಇದ್ದೀರಾ ಅಂತ ಬಂದಾಗ ಆನ್ಸರ್ ಇರಲಿಲ್ಲ. ಅದಕ್ಕಾಗಿ ಇಲಾಖೆ ಏನಾಗಿದೆ, 2016 ನಂತರ ಇದನ್ನು ಆಥರೈಸ್ಡ್ ಮಾಡಿ ಇದರದ್ದೇ ಒಂದು ಸರ್ಕಾರಿ ಆದೇಶ ಹೊರಡಿಸಿ ಈ ಥರ ಪ್ರಾಪರಾಗಿ ಸರಿಯಾದ ಕ್ರಮವಾಗಿ ಮೌಲ್ಯಮಾಪನ ಮಾಡಲಿಕ್ಕೆ ಸ್ಕೀಮ್ನ ಡಿಸ್ಕಷನ್ ಮಾಡಿ ಅದನ್ನೇನು ಮಾಡ್ತಾರೆ, ಪಬ್ಲಿಕ್ ಡೊಮೈನ್ಗೆ ಅಪ್ಲೋಡ್ ಮಾಡ್ತಾರೆ. ನೀವು ಮೌಲ್ಯಮಾಪನ ಮಾಡೋಕ್ಕೆ ಮುಂಚೆ ಸರ್ಕಾರ ಸಿದ್ಧಪಡಿಸಿದಂಥ ಸ್ಕೀಮ್ ಆಫ್ ಮಾದರಿ ಉತ್ತರಗಳನ್ನ ಇಲಾಖೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಪಬ್ಲಿಕ್ ಡೊಮೈನ್ ಬಿಡ್ತಾರೆ. ಪಬ್ಲಿಕ್ ಡೊಮೈನಲ್ಲಿ ವಿದ್ಯಾರ್ಥಿ ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಅವರುಗಳು ಅಬ್ಜೆಕ್ಷನ್ ಹಾಕೋಬೋದು. ಅಬ್ಜೆಕ್ಷನ್ ಹಾಕಿದ ನಂತರ ಆ ಅಬ್ಜೆಕ್ಷನ್ನ ಒಂದು ಎಕ್ಸ್ಪರ್ಟ್ ಕಮಿಟಿ ಸ್ಟಡಿ ಮಾಡಿ ಅದರಲ್ಲಿ ಗ್ರೇಸ್ ಕೊಡ್ಬೋದು, ಕೊಡಬಾರ್ದು, ಅಥವಾ ಮಾರ್ಕ್ಸ್ ವೇರಿಯೇಷನ್ಸ್ ಇದ್ದರೆ ಎಲ್ಲ ಹೇಳಿ ನಂತರ ಫೈನಲ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಅವರೇನು ಮಾಡ್ತಾರೆ, ಬೋರ್ಡಲ್ಲಿ ಪೋರ್ಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಥವಾ ಮಾದರಿ ಉತ್ತರಗಳ ಪ್ರಕಾರ ನಾವುಗಳು ಮೌಲ್ಯಮಾಪನ ಮಾಡೋ ಅಂಥದ್ದು. ಹಾಗಾಗಿ ಈಗ ನಡೀತಿರೋ ಅಂಥ ವಿಚಾರ ಏನು ಅಂತ ಹೇಳಿದ್ರೆ, ಕೆಲವೊಂದು ಯಾವುದೋ ಒಂದು ಫರ್ಮ್ಸು, ಯಾವುದೋ ಒಂದು ಟ್ಯುಟೋರಿಯಲ್ಸ್ ಸೆಂಟರ್ ಇರ್ಬೋದು, ಅಕಾಡೆಮಿಗಳಿರ್ಬೋದು, ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಜಿಲ್ಲೆ ಇರ್ಬೋದು, ಫೋರಮ್ ಇರ್ಬೋದು, ಈ ಥರದವರು ಕೂಡ ಏನು ಮಾಡ್ತಾರೆ, ಫಾರ್ ದಿ ಕ್ಯೂರಿಯಾಸಿಟಿ ಅವರು ಕೂಡ ಒಂದು ಮಾದರಿ ಉತ್ತರಗಳನ್ನ ತಯಾರು ಮಾಡಿ ಅಪ್ಲೋಡ್ ಮಾಡ್ತಾರೆ, ಅಥವಾ ವ್ಯಾಟ್ಸಪ್ಪಲ್ಲಿ ಹರಿದಾಡೋಕ್ಕೆ ಮುಂಚೆ. ಅವು ಅಧಿಕೃತ ಅಲ್ಲ. ನೀವು ಆ ಉತ್ತರಗಳನ್ನ ನಮ್ಮ ಮನವರಿಕೆಗಾಗಿ, ನಮ್ಮನ್ನು ಎಕ್ಸ್ಪರ್ಟೈಸ್ ಮಾಡಲಿಕ್ಕಾಗಿ ನಾವು ನೋಡ್ಕೋಬೋದೇ ವಿನಃ ನಾವು ಸರ್ಕಾರದಿಂದ ಏನು ಅಧಿಕೃತವಾಗಿ ಕೊಟ್ಟಿರ್ತಾರೋ, ಮಾದರಿ ಉತ್ತರ ಏನು ಕೊಟ್ಟಿರ್ತಾರೋ ಆ ಮಾದರಿ ಉತ್ತರಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಅದು ಫೈನಲ್ ಆಗುತ್ತೆ. ನಾಳೆ ದಿನ ಮರುಮೌಲ್ಯಮಾಪನಕ್ಕೆ ಆಗ್ತಾಗಲೂ ಕೂಡ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದಾಗಲೂ ಕೂಡ ಬೇರೆ ಯಾವುದು ಅನಧಿಕೃತ ಉತ್ತರನ ಪರಿಗಣಿಸಲ್ಲ. ನಮ್ಮ ಮೌಲ್ಯಮಾಪನ ಮಾಡಲಿಕ್ಕೆ ಸರ್ಕಾರ ಏನು ಅಪ್ಲೋಡ್ ಮಾಡಿದೆ ಪಬ್ಲಿಕ್ ಡೊಮೈನಲ್ಲಿ, ಅಂತಿಮವಾಗಿ ಇದು ಮಾದರಿ ಉತ್ತರ ಅಂತ ಏನು ಹೇಳುತ್ತೆ ಆ ಉತ್ತರದ ಪ್ರಕಾರ ನಾವೇನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕಾಗಿದೆ. ಇಲ್ಲಿ ಕೆಲವೊಬ್ಬರು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ
ಎಲ್ಲರೂ ಒಂದೇ ರೀತಿ ಇರಲ್ಲ. 5 ಜನ ಇದ್ದರೂ ಕೂಡ ಬೇರೆ ಬೇರೆ ರೀತಿ ಬೇರೆ ಬೇರೆ ಸ್ಪೀಡಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರೆ. ಕೆಲವರು 2 ಪಾಕೆಟ್ ಹಂಗೇ ಇದೆ, ಕೆಲವರು ಯಾವುದು ಪಾಕೆಟಲ್ಲಿ ಕೊಟ್ಟರೆ 1/2 ಅವರ್ ಅಥವಾ 1.5 ಅವರಲ್ಲಿ ಮುಗಿಸೋ ಅಂಥ ಸ್ಪೀಡ್ ಇದೆ. ಇದೆಲ್ಲ ಸಾಧ್ಯ ಯಾಕಾಗುತ್ತೆ ಅಂತ ಹೇಳಿದ್ರೆ, ನಾವುಗಳು ಮೌಲ್ಯಮಾಪನಕ್ಕೆ ನಮ್ಗೆ ಆದೇಶ ಬಂದ ದಿನದಲ್ಲಿ ಅಥವಾ ಪರೀಕ್ಷೆ ಮುಗಿದಂಥ ದಿನದಲ್ಲಿ ನಮಗೆ ಬರೋಂಥ ಉತ್ತರಗಳೇನಿದೆ ಬೇರೆ ಬೇರೆ ವಿವಿಧ ಭಾಗಗಳಿಂದ, ವಿವಿಧ ಫೋರಮ್ಗಳಿಂದ, ವಿವಿಧ ಅಕಾಡೆಮಿಗಳಿಂದ ಬಂದಂಥ ಉತ್ತರಗಳೇನಿದೆ ಅದನ್ನು ನಾವು ಚೆನ್ನಾಗಿ ಸ್ಟಡಿ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಎಕ್ಸ್ಪರ್ಟೈಸ್ ಪರಿಣಿತಿ ಆಗಬೇಕು. ಅದಾದ ನಂತರ ನಮ್ಮ ಬೋರ್ಡಿಂದ ಕೊಡೋಂಥ ಏನಿದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಒಂದು 2 ಸಲ 3 ಸಲ ನಾವು ಸ್ಟಡಿ ಮಾಡಿ ನಂತರ ನಾವು ಮೌಲ್ಯಮಾಪನಕ್ಕೆ ಹೋದಾಗ ಇಂಥ ಕ್ವೆಶನ್ಗೆ ಇದೇ ಉತ್ತರ ಅಂತ ಗೊತ್ತಾಗುತ್ತೆ. ಆಲ್ಟರ್ನೇಟ್ ಆನ್ಸರ್ ಕೂಡ ಗೊತ್ತಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ತೀರಾ ಎಕ್ಸ್ಪರ್ಟ್ ಇರೋ ಅಂಥವ್ರು, ನಮ್ಮಿಂದ ಆಚೆಗೆ ಇರ್ತಾರೆ. ಅವರು ದೇ ಆರ್ ಮೋರ್ ದ್ಯಾನ್ ಟೀಚರ್ಸ್, ದೇ ಸ್ಟಡಿಡ್ ವೆಲ್, ದೇ ಪ್ರಿಪೇರ್ಡ್ ಫಾರ್ ನೀಟ್ ಆ್ಯಂಡ್ JEE ಆಲ್ಸೋ, ದೇ ಕ್ಯಾನ್ ರೈಟ್ ಎಕ್ಸ್ಟ್ರಾರ್ಡಿನರಿ ಆನ್ಸರ್ಸ್. ನಾವು ಇದನ್ನೇ ನೆಚ್ಕೊಂಡು ನಾವು ಇದೇ ಬರಿತಿರ್ತೀವಿ. ಆದರೆ ಏನು ಮಾಡ್ತಾರೆ, ಹುಡುಗರು ಚೆನ್ನಾಗಿರೋ ಆನ್ಸರ್ ಬರೆದಿರ್ತಾರೆ. ನಾವು 2 ಮಾರ್ಕ್ಸ್, ಅವನಿಗೆ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ, 70ಗೆ ಒಂದು 65 ಬಂದಿರ್ತದೆ. ಆದರೆ ನಾವು ಒಂದು ಕ್ವಶನ್ ಯಾವುದೋ ನಮಗೆ ಗೊತ್ತಿಲ್ಲ ಉತ್ತರದ ಬರ್ದವನೆ ಅಂತೇಳಿ ನಾವೇನು ಮಾಡ್ತೀವಿ, ಇಂಟು ಮಾಡಿದ್ವಿ. 2 ಕ್ವಶನ್ ಮಾಡಿದ್ರೆ 6 ಮಾರ್ಕ್ ಕೊಟ್ಟೋಗಿದೆ. ಅದು ನಮಗೆ ಗೊತ್ತಿರೋದು ಉತ್ತರ. ಆದರೆ ಅವನ ಮಾರ್ಕ್ಸ್ ಎಷ್ಟು ತೋರಿಸ್ತಾ ಇದೆ ನೋಡಿದಾಗಲಾದ್ರೂ ಇವನು ಯಾವ್ದಾದ್ರು ಮೆರಿಟ್ ಸ್ಟೂಡೆಂಟ್ ಇದ್ದಾನೆ, ಇವನಿಗೆ ಮಾರ್ಕ್ಸ್ ಬರಬೇಕಾಗಿದೆ ಅನ್ನೋ ಒಂದು ಪರಿಗಣನೆ ತೊಗೊಂಡು ನಾವು ಒಂದು ಸಲ ಪರಿಶೀಲನೆ ಮಾಡಬೇಕು. ಏನು ಅಲ್ಲೇನು ಸಂಕೋಚ ಬೇಡ, ಪಕ್ಕದಲ್ಲಿರೋ ಅಂಥ ಲೆಕ್ಚರರ್ಸ್ ಕೇಳ್ಬೋದು ಅಥವಾ DC ಕೇಳ್ಬೋದು, ಚೀಫ್ ಎಕ್ಸಾಮ್ನರ್ ಅಂತ ಕೇಳ್ಬೋದು. ಇದರಿಂದ ನಾವು ಈ ಥರ ಮಾಡೋದ್ರಿಂದ ನಾವೇನಾಗ್ತೀವಿ, ಈ ಶಿಸ್ತು ಕ್ರಮದಿಂದ ನಾವು ಪಾರಾಗ್ಬೋದು. ಅದಕ್ಕಾಗಿ ಅದ್ರ ಜೊತೆಗೆ ಆ ಮಕ್ಕಳು ಇರ್ತಾರಲ್ಲ, ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಬಲಿಪಶುಗಳಾಗಬಾರ್ದು. ಈ ದೃಷ್ಟಿಯಲ್ಲಿ ಯಾವುದೇ ಉತ್ತರ ಬರೆದಿದ್ರೂ ಕೂಡ, ಎಕ್ಸ್ಟ್ರಾರ್ಡಿನರಿ ಉತ್ತರ, ನಮಗೆ ಅಪರಿಚಿತ ಉತ್ತರ ಬರೆದಿದ್ರೂ ಕೂಡ ಇದು ಫಿಸಿಕ್ಸಿಗೆ ಸಂಬಂಧಪಟ್ಟಿದೆ, ಯಾವುದೋ ಒಂದು ರೀತಿ ಕ್ಯಾಲ್ಕುಲೇಷನ್ ಮಾಡಿದಾನ ಅಥವಾ ಬೇರೆ ರೀತಿ ಅಪ್ಲಿಕೇಶನ್ ಇರೋಂಥದ್ದು ಬರೆದಿದ್ದಾನೆ ಅನ್ನೋದನ್ನು ನಾವು ಮನಗಂಡು ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಈ ದೃಷ್ಟಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಪರಸ್ಪರ ಚರ್ಚೆ ಮೂಲಕ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಕೆಲವೊಂದು ಮೌಲ್ಯಮಾಪಕರು ಏನು ಮಾಡ್ತಾರೆ ಅಂದರೆ, ವ್ಯಾಲ್ಯೂಯೇಟರ್ಸು ಅವ್ರು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಸ್ಕೀಮಲ್ಲಿ ಅಲಾಟ್ ಮಾಡಿರೋ ಮಾರ್ಕ್ಸ್ ವಿಧಾನ ಬೇರೆ ಇದೆ. ಈ ಸ್ಟೆಪ್ಪಿಗೆ 1 ಮಾರ್ಕು, ಈ ಸ್ಟೆಪ್ 1 ಮಾರ್ಕು, ಈ ಸ್ಟೆಪ್ 1 ಮಾರ್ಕು, 4 ಮಾರ್ಕ್ ಕೊಡಬೇಕಿದೆ. ಇವ್ರು ಕೊಡೋದೇ ಬೇರೆ. ಅಲ್ಲಿ ಮೇಲೆಲ್ಲ 1 ಕೊಟ್ಟಿರ್ತಾರೆ, ಮಧ್ಯದಲ್ಲಿ 2 ಕೊಟ್ಟಿರ್ತಾರೆ, ಎಲ್ಲೂ 2 ಕೊಡೋಕ್ಕೆ ಅವಕಾಶನೇ ಇರಲಿಲ್ಲ. ಆಮೇಲೆ ಕೊನೆ ಸ್ಟೆಪ್ಗೆ ಇನ್ನೊಂದು 2 ಕೊಟ್ಟಿರ್ತಾರೆ. ಈಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿದಾಗ ಏರುಪೇರು ಆಗುತ್ತೆ. ರಿವ್ಯಾಲ್ಯೂಯೇಷನ್ ಬಂದಾಗ ಇದು ಅಂಡರ್ ವ್ಯಾಲ್ಯೂಯೇಷನ್ ಆಗುತ್ತೆ, ಇಲ್ಲ ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂಡರ್ ವ್ಯಾಲ್ಯೂಯೇಷನ್ ಆದಾಗ ಮತ್ತೆ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅವ್ರು ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓವರ್ ವ್ಯಾಲ್ಯೂಯೇಷನ್ ಮಾಡಿದಾಗ ಎಬೋ ವ್ಯಾಲ್ಯೂಯೇಷನ್, ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಆಗುತ್ತೆ. ಈ ದೃಷ್ಟಿಯಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡೋ ಅಂಥ ಉದ್ದೇಶನೇ ಇದು ಮರುಮೌಲ್ಯಮಾಪನದಲ್ಲಿ ಸ್ಥಿರವಾಗಿರ್ಬೇಕು. ನಿಮ್ಮ ಅಂಕಗಳು ಕೊಟ್ಟಿರೋ ಅಂಥ ಅಂಕಗಳು ಸ್ಥಿರವಾಗಿರೋ ಚೇಂಜ್ ಆಗಬಾರ್ದು. ಈ ದೃಷ್ಟಿಯಲ್ಲಿ ಅದನ್ನು ನಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಟ್ಟಿರೋಂಥದ್ದು. ಅದಕ್ಕಾಗಿ ತಾವುಗಳು DCಗಳಿರ್ಬೋದು, ಎಗಳಿರ್ಬೋದು, ಏನು ಮಾದರಿ ಉತ್ತರಗಳು ಕೊಟ್ಟಿದ್ದಾರೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಯು ಮೇ ನಾಟ್ ಸ್ಯಾಟಿಸ್ಫೈ ವಿತ್ ದಟ್ ವಾಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್. ನೀವು ಕೊಟ್ಟಿರೋಂಥ ಡಿಸ್ಟ್ರಿಬ್ಯೂಷನ್ ಇಲ್ಲ, ಸರಿ ಇಲ್ಲ, ಇದಕ್ಕೆ ಕೊಡಬೇಕಾಗಿತ್ತು, ನಿಮ್ಗೆ ಅನಿಸಿರ್ಬೋದು. ಇದೇನಾಗಿದೆ, ಪಬ್ಲಿಕ್ ಡೊಮೇನಲ್ಲಿ ಅಕ್ಸೆಪ್ಟ್ ಆಗಿದೆ, ಅಧಿಕೃತ ಆಗಿದೆ ಡಿಪಾರ್ಟ್ಮೆಂಟಿಂದ. ಅದಕ್ಕಾಗಿ ಆ ಪ್ರಕಾರ ನಾವು ವ್ಯಾಲ್ಯೂ ಮಾಡೋದು ಒಳ್ಳೆಯದು. ಆ ಥರದ್ದೇನಾದರೂ ನಿಮ್ಗೆ ಅನಿಸಿದ್ರೆ ನೀವೇನು ಮಾಡಬೇಕಾಗಿದ್ದು, ಅವರು ಅಬ್ಜೆಕ್ಷನ್ ಕರೆದಿದ್ದಂಥ ಸಂದರ್ಭ ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಆವಾಗ ನೆಕ್ಸ್ಟ್ ಅದನ್ನು ಎಕ್ಸ್ಪರ್ಟ್ ಕಮಿಟಿ ಸ್ಟಡಿ ಮಾಡಿ ಎಲ್ಲಿ ಇದು ಕೊಟ್ಟಿರೋಂಥ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸರಿ ಇಲ್ಲ ಅಂದರೆ ಅವರು ಸರಿ ಮಾಡ್ತಾರೆ. ಇವಾಗ ಇಲ್ಲಿ ನಮ್ಮ ಹಂತದಲ್ಲಿ ನೀವು DC ಅಕ್ಸೆಪ್ಟ್ ಮಾಡಿದ್ರೆ ನೀವು ಕೊಡ್ಬೋದಾಗಿದೆ. ಕೊನೆಗೆ ಏನಾಗುತ್ತೆ, DC ಕೂಡ ಏನಾಗುತ್ತೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ಗೆ ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡೋಂಥದ್ದು ಒಳ್ಳೆಯದು. ಇದು ಈ ಪ್ರಾಕ್ಟಿಕಲ್ ಥಿಯರಿಗೆ ಸಂಬಂಧಪಟ್ಟಂಥ ವಿಚಾರ ಇದಾಗಿದೆ. ನಮ್ಮ ಕೆಲವೊಂದು ಮಿತ್ರರು ಏನು ಹೇಳ್ತಿದ್ದಾರೆ, ಅಲ್ಲಿ ಸರ್ ಒಂದು ಪ್ಯಾಕೇಜ್ ಮಾಡಬೇಕಂತ, ಅದರ ಜೊತೆಯಲ್ಲಿ ಕೆಲವೊಂದು ಈ ಸ್ಕೀಮ್ ಆಫ್ ಬ್ಲೂ ಪ್ರಿಂಟ್ ಏನಿದೆ ಅದು ಫಿಕ್ಸ್ ಆಗಬೇಕಂತ, ಈ ಥರದ್ದೆಲ್ಲ ಇದೆ. ಎಲ್ಲ ಫಿಕ್ಸ್ ಆಯಿತು, ಸ್ಕೀಮ್ ಆಫ್ ಪ್ಯಾಕೇಜ್ ಏನಿದೆ ಅದನ್ನು ತಯಾರು ಮಾಡಲಿಕ್ಕೆ ಯಾರ್ದು ಏನು ಅಬ್ಜೆಕ್ಷನ್ ಇರೋಲ್ಲ. ಅಟ್ಲೀಸ್ಟು ಹುಡುಗ 21 ಮಾರ್ಕ್ಗೆ ಒಂದು 35-40 ಮಾರ್ಕ್ಸ್ಗೆ ಅವ್ನು ರೆಡಿ ಆದರೆ ಹೇಗೆ ಮಾಡಿದ್ರೂ ಅವನಿಗೆ 21 ಮಾರ್ಕ್ಸ್ ಬಂದೇ ಬರುತ್ತೆ, ಅವನು ಪಾಸಾಗಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಒಂದನ್ನು ಪ್ಯಾಕೇಜ್ ಮಾಡೋ ಅಂಥ ಏನು ಈ ಎಲ್ಲ ಪರಿಪಾಠ ಯಾರು ಮಾಡ್ತಿದೆ ಅದನ್ನು ಕೂಡ ನಾವು ಮಾಡ್ಬೋದಾಗಿದೆ.
ಅದರ ಕ್ರಮ ವಹಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಒಂದು ಹೇಳ್ತಾ, ಸೊ ನೆಕ್ಸ್ಟು ಈ ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಕೆಲವೊಂದು ದೋಷಗಳು ನೀವು ನೋಡಿರ್ತೀರ. ಆದರೆ ಆ ದೋಷಗಳನ್ನ ದೊಡ್ಡದು ಮಾಡಿಕೊಂಡು ನಾವು ಅಲ್ಲೇ ಕೂತ್ಕೊಂಡು ಇರೋಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಸೊ ಅದಕ್ಕೆ ಇತಿಶ್ರೀ ಆಡಿ ಈ ಏನು ಹೇಳಿದ್ವಿ ಈಗ ಈ ಸ್ಕೀಮ್ ಆಫ್ ವ್ಯಾಲ್ಯೂಷನ್, ಈಗ ಬ್ಲೂ ಪ್ರಿಂಟ್ ಏನು ಹೇಳಿದೆ, ಬ್ಲೂ ಪ್ರಿಂಟ್ ಏನಿದೆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಾಗೆ ದಟ್ ವಿಲ್ ವೇರಿ. ಯಾರೂ ಅಕ್ಸೆಪ್ಟ್ ಮಾಡಲ್ಲ. 4 ಜನ ವ್ಯಾಲ್ಯೂಟರ್ಸ್ನ ನೀವಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಕನ ಕರೆದಾಗ ನಮ್ಗೆ ಅವ್ರು ಲಿಬರ್ಟಿ ಕೊಟ್ಟಿರ್ತಾರೆ ಇಲಾಖೆಯವರು. ನಿಮ್ಮ ಪ್ರಕಾರ ನೀವು ಮೌಲ್ಯಮಾಪನ ಬ್ಲೂ ಪ್ರಿಂಟ್ ಮಾಡಿ ಕ್ವೆಶನ್ ಪೇಪರ್ನ ತಯಾರು ಮಾಡ್ಬೋದು ಅಂತ. ಅಲ್ಲಿ ಯಾರೂ ಕೂಡ ಇಂಟರ್ಫಿಯರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಡಿಸೈನ್ ಇದೆ, ಕ್ವೆಶನ್ ಪೇಪರ್ ಡಿಸೈನ್ ಇದೆ. ಕ್ವೆಶನ್ ಪೇಪರ್ ಡಿಸೈನಲ್ಲಿ ವೆಯ್ಟೇಜ್ ಯಾವ ರೀತಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು % ವೆಯ್ಟೇಜ್ ಕೊಟ್ಟಿದ್ದಾರೆ, ಆ ಪ್ರಕಾರನೇ ಅವರು ಮಾಡಬೇಕಾಗಿರೋದ್ರಿಂದ ಒಂದು ಕ್ವೆಶನ್ ಆಚೆ ಈಚೆ ಹೋಗ್ಬೋದು. ಅಲ್ಲಿ ಬೇರೆ ಇನ್ನೇನು ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಎವ್ರಿ 2 ಚಾಪ್ಟರ್ ದೇರ್ ಇಸ್ ಒನ್ ಪ್ರಾಬ್ಲಮ್, ಎವ್ರಿ 2 ಯೂನಿಟ್ ದೇರ್ ಇಸ್ ಒನ್ ಪ್ರಾಬ್ಲಮ್, ನ್ಯೂಮರಿಕಲ್ ಪ್ರಾಬ್ಲಮ್. ಅದೇ ರೀತಿ ಫಾರ್ ಎವ್ರಿ 2 ಯೂನಿಟ್ ದೇರ್ ಇಸ್ ಒನ್ 5 ಮಾರ್ಕ್ ಎಸ್ಸೆ ಟೈಪ್ ಕ್ವಶನ್. ಅವು 2 ಫಿಕ್ಸ್ ಆಗಿದೆ. ಉಳಿದಂಥ 1 ಮಾರ್ಕ್ ಕ್ವಶನ್ಸ್ನ ಎಲ್ಲಿ ಬೇಕಾದ ತೆಗಿಬೋದಾಗಿದೆ, 2 ಮಾರ್ಕ್ ಕ್ವಶನ್ಸ್ನ ಎಲ್ಲಿ ಬೇಕಾದ ತೆಗಿಬೋದಾಗಿದೆ. ಸೊ ದ್ಯಾನ್ 3 ಮಾರ್ಕ್ ಕ್ವಶನ್ ಕೂಡ ಎಲ್ಲಿ ಬೇಕಾದ ತೆಗಿಬೋದಾಗಿದೆ. ಆದರೆ ಟೋಟಲ್ ಮಾರ್ಕ್ಸ್ ಫಾರ್ ಎ ಗಿವನ್ ಚಾಪ್ಟರ್ ಆರ್ ಎನ್ ಯೂನಿಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅದು ಹಾಗೆ ಕಾನ್ಸ್ಟೆಂಟ್ ಸ್ಥಿರವಾಗಿ ಉಳಿತಿರ್ಬೇಕಾಗಿದೆ. ಈ ರೀತಿಯಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದಾರೆ. ಇದು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಅದು ಹೇಗಿದೆಯೋ ಗೊತ್ತಿಲ್ಲ. ಕೆಮಿಸ್ಟ್ರಿ 2+3 ಏನೋ ಅವರು 5 ಮಾರ್ಕ್ಸೇ ಇಲ್ಲ ಏನೋ ಗೊತ್ತಿಲ್ಲ ನಮಗೆ. ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ 5 ಮಾರ್ಕ್ಸ್ ಇದೆ. 5 ಮಾರ್ಕ್ಸ್ 3 ಮಾರ್ಕ್ಸ್ನ ನಾವು 5 ಮಾರ್ಕ್ಸ್ಗೆ ಸ್ವಲ್ಪ ಸ್ಟೆಪ್ಸ್ ಎಕ್ಸ್ಟೆಂಡ್ ಮಾಡಿ ಕೊಡೋ ಅಂಥದ್ದಿದೆ. ಆದರೆ 5 ಮಾರ್ಕ್ಸ್ ಇರೋದ್ರಿಂದ ನಮ್ಗೆ ಒಳ್ಳೆಯದೇ ಆಗಿದೆ. ನಾವು ಇನ್ನೊಂದು ಹೇಳಿದ್ವಿ, ಯಾರೇ ಪ್ರಶ್ನೆ ಪತ್ರಿಕೆ ತಯಾರಕರು ಹೋದರೂ ಕೂಡ ಸೊ ನೀನಾಟ್ ಟು ಆಸ್ಕ್ 3+2 ಪ್ಯಾಟ್ರನ್ ಅದು ಮಾಡಬಾರ್ದಂತ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸೆಕ್ಷನ್ 2ನಲ್ಲೇ ಇದೆ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ ಇದೆ. ಫಟ್ ಆಲ್ ಇಫ್ ಯು ವಾಂಟ್ ಟು ಆಸ್ಕ್ ಕ್ವಶನ್ ಫಾರ್ 2 ಮಾರ್ಕ್ ಯು ಕ್ಯಾನ್ ಫ್ರೇಮ್. ಒಂದು ಸಿಮಿಲರ್ ವೇ ಯು ಹ್ಯಾವ್ ಎ 3 ಮಾರ್ಕ್ಸ್ ಪ್ಯಾಟರ್ನ್ ಆಲ್ಸೋ, ಅಲ್ಲೂ ಇದೆ, ಅದನ್ನು ಕೇಳಿ. ಆದರೆ 5 ಮಾರ್ಕ್ಸ್ ಕೇಳಬೇಕಾದಾಗ 4+1 ಈಸ್ ದ ಮಿನಿಮಮ್ ಚಾಯ್ಸ್. 4+1 ಮಾಡಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆದಾಗ್ಯೂ ಕೂಡ ಕೆಲವರು 2+3 ಆ ಥರ ಎಲ್ಲ ಮಾಡ್ತಾರೆ. ಅಲ್ಲಿರೋಂಥದ್ದು ಬೇರೆ ಬೇರೆ ಸಬ್ಜೆಕ್ಟ್ ವಿಚಾರ ನಮ್ಗೆ ಬೇಡ. ಯಾಕಿದು ಮಾಡ್ತಿದ್ವಿ, ಒಂದು ಓಲ್ ಕ್ವಶನ್ನು ಸ್ಟೂಡೆಂಟ್ ಸಿಗಬೇಕನ್ನೋ ಉದ್ದೇಶ. ಒಂದು ಓಲ್ ಕ್ವಶನ್ನು 4+1 ಅನ್ನೋ ಒಂದು ಓಲ್ ಕ್ವಶನ್ ಸ್ಟೂಡೆಂಟಿಗೆ ಸಿಗಬೇಕನ್ನೋ ಉದ್ದೇಶ. ಅವನು ಒಂದು 10 ಕ್ವಶನ್ನ 4+1 ಪ್ಯಾಟ್ರನ್ನು ಅಥವಾ 5 ಮಾರ್ಕ್ ಕ್ವಶನನ್ನು ಓದಿದ್ರೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ನೀವು ಅದಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಮತ್ತೆ 2+3 ಯಾಕೆ ಇಲ್ಲಿ ಗೊಂದಲ ಮಾಡ್ತಾನೆ, ಅವನಿಗೆ ಮತ್ತೆ ಸಮಸ್ಯೆ ಆಗುತ್ತೆ. ಹೀಗೆ ಎಲ್ಲರೂ ಕೂಡ ಫಿಸಿಕ್ಸ್ ಡಿಫಿಕಲ್ಟು ಆ ಥರ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಇಲ್ಲೂ ಅದನ್ನು ಮಾಡ್ತಾ ಅಂತ ಹೇಳಿದ್ರೆ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕಾಗಿ ಯಾರಿಗಾದರೂ ನಿಮಗೆ ಈ ಪೇಪರ್ ಕ್ವೆಶನ್ ಪೇಪರ್ ತಯಾರಿಕೆಗೆ ಬಂದಾಗ ನೀವು ಅದನ್ನು ಮೇಂಟೈನ್ ಮಾಡಬೇಕು. ನಾವೇನು ರಿಕ್ವೆಸ್ಟ್ ಮಾಡಿದ್ವಿ ಅದು. ಆದಾಗ್ಯೂ ಕೆಲವರು ಮಾಡ್ತಾರೆ, ಕೆಲವರು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ತುಂಬ ಇಂಟೆಲಿಜೆಂಟಾಗಿ ಅಥವಾ ರಿಪೀಟ್ ಆಗಿದಾಗೆ ಅಥವಾ ಬೇರೆ ರೀತಿಯಲ್ಲಿ ಸ್ವಲ್ಪ ಮಕ್ಕಳನ್ನು ಟೆಸ್ಟ್ ಮಾಡೋ ರೀತಿಯಲ್ಲಿ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ. ಅದನ್ನು ಬೇಡ ಹೇಳಲ್ಲ. ಸೊ ತೀರಾ ನಮ್ಮ ಫಿಸಿಕ್ಸು ಇಲ್ಲಿ ಏನಾಗುತ್ತೆ, ಸೊ ಟುಡೇಸ್ ಕಾಂಪಿಟೇಷನ್ ಅವರು ಮ್ಯಾನೇಜ್ಮೆಂಟ್ ಇರೋಂಥ ಸಂಸ್ಥೆಗಳು, ಈ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಅಥವಾ ಸರ್ಕಾರಿ ಸಂಸ್ಥೆಗಳ ಪ್ರಾಂಶುಪಾಲರು ಇವರು ಎಲ್ಲ ಕ್ವೆಶನ್ ಮಾಡ್ತಾರೆ. ಏನು ಕೆಮಿಸ್ಟ್ರಿಲಿ 80% ಬಂದಿದೆ, ಮ್ಯಾಥಮೆಟಿಕ್ಸಲ್ಲಿ 90 ಬಂದಿದೆ, ನೆಕ್ಸ್ಟ್ ಇನ್ನೊಂದು ಬಯಾಲಜಿಲಿ 96 ಬಂದಿದೆ, ಫಿಸಿಕ್ಸಲ್ಲಿ 66 ಬಂದಿದೆ ಕೇಳ್ತಾರೆ. ಸೊ ಈ ಒಂದು ದೃಷ್ಟಿಯಿಂದ ಸೊ ಮಾಡ್ರೇಟ್ ಎಲ್ಲವೂ ಕೂಡ ಒಂದು ಕೋಆರ್ಡಿನೇಷನಲ್ಲಿ ಕ್ವೆಶನ್ ಪೇಪರ್ ಇತ್ತು ಅಂತ ಹೇಳಿದ್ರೆ ನಮಗೂ ಕೂಡ ಆನ್ಸರ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಕೆಲವೊಂದು ಸಂಸ್ಥೆಗಳಲ್ಲಿ ಮುಂದೆ ಫಿಸಿಕ್ಸ್ ಟೀಚರ್ಸ್ ರಿಸಲ್ಟ್ ಕಡಿಮೆ ಇದೆ, ಅವ್ರಿಗೆ ಇಂಕ್ರಿಮೆಂಟೇ ಕೊಡಬೇಡಿ ಅಥವಾ ಏನು ಈ ಥರ ಎಲ್ಲ ಕರೆದು ಮತ್ತು ಅವರ ಎನ್ಕ್ವೈರಿ ಮಾಡೋ ಅಂಥದ್ದು, ನೀವೇನು ಮಾಡಿಲ್ಲ ಅಂತ ಈ ಥರ ಹೇಳೋಂಥದ್ದು, ಇದು ಅವ್ರಿಗೆ ಗೊತ್ತಿಲ್ಲ. ಇದು ಓವರಾಲ್ ಸ್ಟೇಟಲ್ಲಿ ಆಗಿರೋಂಥ ಸಮಸ್ಯೆ. ಎಲ್ಲ ಮಕ್ಳಿಗೂ ಒಂದೇ ಸ್ಟ್ಯಾಂಡರ್ಡ್ ಇರ್ತದೆ. ಫಿಸಿಕ್ಸಲ್ಲಿ ಬಂದಿರೋ 100 ಇಷ್ಟು. ಸೊ ಎಲ್ಲರಿಗೂ ಒಂದೇ ರೀತಿ ಒಂದೇ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಇಲ್ಲಿ ಏರ್ಪೇರ್ ಆಗುತ್ತೆ. ಈಗಿನ ಒಂದು ಇದರಲ್ಲಿ ಸ್ಟೇಟಸಲ್ಲಿ ಮಕ್ಕಳು JEE ಪ್ರಿಪೇರ್ ಆಗೋರು ಇರ್ತಾರೆ, ನೀಟ್ ಪ್ರಿಪೇರ್ ಆಗೋರು ಇರ್ತಾರೆ, PUC 3 ವರ್ಷ ಓದಿ ಬರೆಯೋಂಥವ್ರು ಇರ್ತಾರೆ. ನೇರ ಹಳ್ಳಿ ಮಕ್ಕಳು ಅಥವಾ ಕೆಲವು ನಗರದಲ್ಲೂ ಕೂಡ ಕೆಲವು ವರ್ಗದ ಜನಾಂಗಗಳು ಮಕ್ಕಳು ಅವ್ರು ನೇರ ಒಂದೇ ಸಲ ಬರೀತಾರೆ ಪರೀಕ್ಷೆನ. ಇಲ್ಲಿ ವೇರಿಯೇಷನ್ಸ್ ಬಂದೇ ಬರುತ್ತೆ.
ಅವನಿಗೆ 100 ಬಂದಿದೆ ಅಂತ ಹೇಳಿದ್ರೆ ಅವನು 2 ವರ್ಷ ಓದಿದಾನೆ, ಅವನು ಒಂದೇ ಟೀಚರ್ನ ಮನೆ ಕರೆಸಿ ಪಾಠ ಮಾಡಿಸಿರ್ತಾರೆ. ಈ ಥರ ಬೇರೆ ಬೇರೆ ಎಲ್ಲ ರೀಸನ್ಸ್ ಎಲ್ಲ ಇದೆ. ಆಮೇಲೆ ಅಡ್ಮಿಷನಿಗೆ ಕೂಡ ಅವ್ರು ಎಬೋ 90 ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಈ ಥರ ದೆರ್ ಆರ್ ವೇರಿಯಸ್ ರೀಸನ್ಸ್ ಫಾರ್ ದ್ಯಾಟ್. ಸೊ ವಿ ಕೆನಾಟ್ ಬ್ಲೇಮ್ ಎನಿಬಡಿ ಎಲ್ಸ್. ಯಾರು ನಾವು ಅದೇ ದೂರ ಅಂತ ಅವಶ್ಯಕತೆ ಬರಲ್ಲ. ಹಾಗಾಗಿ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಮಾಡಬೇಕಾದಾಗ ಇಟ್ ಶುಡ್ ಬಿ ಅಫೋರ್ಡಬಲ್ ಟು ಆಲ್. 35 ಮಾರ್ಕ್ಸ್ ಯಾವ ಥರ ಕ್ವಶನ್ ಪೇಪರ್ ಇರಬೇಕಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡು ಬರೆದು ಹೋಗ್ಬೇಕು, ಆ ಥರ ಇರಬೇಕು. ಒಂದು 25-35 ಮಾರ್ಕ್ಸ್ಗೆ 10th ಸ್ಟ್ಯಾಂಡರ್ಡ್ ಅವನಿಗೆ ಏನು ನಾಲೆಡ್ಜ್ ಇದೆ, ಒಂದಷ್ಟು ಆ ಕಡೆ ಈ ಕಡೆ ಕಿವಿಗೆ ಬೆದ್ದದ್ದು ಫಿಸಿಕ್ಸು ಬರೆದ್ರೂ ಪಾಸ್ ಆಗಬೇಕು. ಇಷ್ಟು ಒಂದು 25-35 ಮಾರ್ಕ್ಸ್ ಕ್ವಶನ್ ಇರಬೇಕು. ನೀವು 10 ಮಾರ್ಕ್ಸ್ ಹಾಕ್ಕೊಳ್ಳಿ, ಕೊನೆಯಲ್ಲಿ 60-70 ಮಾರ್ಕ್ಸ್ ಇದೆಯಲ್ಲ, 60ರ ಮೇಲ್ಪಟ್ಟಂಥ ಮಾರ್ಕ್ಸ್ 10 ಮಾರ್ಕ್ಸ್ ಇದೆಯಲ್ಲ, ಅವು ಹಾಕಿ ಚಾಲೆಂಜಿಂಗ್ ಕ್ವಶನ್ಸ್ ಹಾಕಿ. ಅವು ಚಾಲೆಂಜಿಂಗ್ ಕ್ವಶನ್ಸ್ ಹಾಕಿದಾಗ ಇವರಿಗೆ ಎಫೆಕ್ಟ್ ಆಗಲ್ಲ. ಇವನು ಚಾಲೆಂಜಿಂಗ್ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಕೇಪಬಿಲಿಟಿ ಇದ್ದರೆ ಇವನು ಕೂಡ ಮಾಡೋಕ್ಕೆ ಸಾಮರ್ಥ್ಯ ಒಂದು ಮಾಡ್ತಾನೆ. ಈ ದೃಷ್ಟಿಯಿಂದ ಇಲ್ಲಿಂದಲೂ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಕ್ವಶನ್ ಪೇಪರ್ನ ತಯಾರು ಮಾಡಬೇಕಾದಾಗ ಪ್ರತಿ ಕ್ವಶನ್ಸು ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸೋಂಥದ್ದಾಗಬೇಕಾಗಿದೆ. ಕ್ವಶನ್ ನೋಡಿದ ತಕ್ಷಣ ಮಕ್ಕಳಿಗೆ ಅವನಿಗೆ ಒಂಥರ ಉತ್ಸಾಹ ಬರಬೇಕು ಕ್ವಶನ್ ಬರೆಯೋಕ್ಕೆ. ಈ ಥರನೂ ಕ್ವಶನ್ ಬರುತ್ತೆ ಅನ್ನೋ ರೀತಿಯಲ್ಲಿ ಆ ಕ್ವಶನ್ ಏನು ನಾವು ಫ್ರೇಮ್ ಮಾಡಿದ್ವಿ ಅದು ನೆಕ್ಸ್ಟು ನಾವು ಪಾಠ ಮಾಡೋಕ್ಕೆ ಮಾದರಿ ಕೂಡ ಆಗಬೇಕು. ನೆಕ್ಸ್ಟು ಈ ಕ್ವಶನ್ ಬಂದಿದೆ, ನಾನು ಈ ರೀತಿ ಪಾಠ ಮಾಡಿದ್ರೆ ಇದಕ್ಕೆ ಸೂಟಬಲ್ ಆಗುತ್ತೆ ಅನ್ನೋ ಒಂದು ಭಾವನೆ ಕೂಡ ನಮ್ಮಲ್ಲಿ ಉಂಟಾಗಬೇಕು. ಈ ಎಲ್ಲ ವಿಧದಲ್ಲಿ ನಾವು ಕ್ವಶನ್ ಪೇಪರ್ನ ತಯಾರು ಮಾಡಿದಾಗ ಅದು ಕೂಡ ಒಂದು ಒಳ್ಳೆಯ ಕ್ವಶನ್ ಪೇಪರ್ ಆಗಿ ಮಕ್ಕಳು ಕೂಡ ಅನುಕೂಲ ಆಗುತ್ತೆ. ಸೊ ನಮ್ಮ ಅಚ್ಯುತ್ ಸರ್ ಅವರು ಇದುವರೆಗೆ ಅನೇಕ ಆ್ಯಕ್ಟಿವಿಟಿ ಮುಖಾಂತರ ಅವರು ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ಮೂಮೆಂಟ್ ಆಫ್ ಇನರ್ಷಿಯಾ, ಸೆಂಟರ್ ಆಫ್ ಮಾಸ್, ಸೆಂಟರ್ ಆಫ್ ಗ್ರಾವಿಟಿ ಈ ಬಗ್ಗೆ ಎಲ್ಲ ಭಾಳ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹಿಂದೆ ನಾವು ಕೂಡ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ZIET ಝೋನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟ್ರೈನಿಂಗ್ ಅಂತ ಒಂದು ಮೈಸೂರಲ್ಲಿದೆ. ಸೊ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಕೇಂದ್ರೀಯ ವಿದ್ಯಾಲಯ ಟೀಚರ್ಸ್. ಕೇಂದ್ರೀಯ ವಿದ್ಯಾಲಯ ಟೀಚರ್ಸ್ಗೆ ಝೋನಲಲ್ಲಿ ಒಂದೊಂದು ಟ್ರೈನಿಂಗ್ ಸೆಂಟರ್ಸ್ ಇದೆ. ಆ ಟ್ರೈನಿಂಗ್ ಸೆಂಟರ್ಸ್ಗಳಲ್ಲಿ ಏನಿದೆ, ಯಾವ ಥರ ಅವರು ಟ್ರೈನಿಂಗ್ ಮಾಡ್ತಾರೆ ಅನ್ನೋದು ನೋಡಿದಾಗ ನಾವು 10 ಡೇಸಲ್ಲಿ ಟ್ರೈನಿಂಗ್ ಮಾಡಿದ್ವಿ. ಆ 10 ಡೇಸ್ ಟ್ರೈನಿಂಗ್ ಮಾಡಿದಾಗ ನಮಗೂವರೆಗೂ ಬಂದಂಥ ವ್ಯತ್ಯಾಸ ಇಷ್ಟೇ ಇತ್ತು. ಸೊ ನಮ್ಮ ವೇ ಆಫ್ ಪ್ರೆಸೆಂಟೇಷನ್ ವಾಸ್ ಎಕ್ಸಲೆಂಟ್. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರು ನಾವು ಮಾತಾಡ್ತಿರೋ ವಿಧಾನವೇ ಒಂದು ಅದ್ಭುತ ಉತ್ಸಾಹ ಹುಟ್ಟ ಅಂಥದ್ದು. ಮಕ್ಕಳಿಗೆ ಅಂಥ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋಂಥ ವೇ ಇದೆ ನಮ್ಮದು. ಅವ್ರದ್ದು ಟೀಚಿಂಗ್ಲೇ ಇದೆ. ಅದು ಏನಾಗಿದೆ 9th 10th 11th 12th ಆ ಬಂಚಲ್ಲಿ ಬರುತ್ತೆ. ಅವ್ರೇನು ಮಾಡ್ತಾರೆ, ಸಣ್ಣ ಸಣ್ಣ ಆ್ಯಕ್ಟಿವಿಟಿ ಇಟ್ಕೊಂಡು ಅವ್ರು ಪಾಠ ಮಾಡ್ತಾರೆ. ಅದು ಟೀಚಿಂಗ್ ಟೈಪೇ ಇರುತ್ತೆ. ನಮ್ಮದು ಲೆಕ್ಚರ್ ಟೈಪ್ ಇರುತ್ತೆ. ಲೆಕ್ಚರ್ ಟೈಪ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿಸ್ ಒನ್ ಟೀಚಿಂಗ್. ಇದರಲ್ಲೇ ಬೇರೆ ಬರುತ್ತೆ. ಇಲ್ಲಿ ನಾವು ಲೆಕ್ಚರ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ಪದ ಹೇಳಿ ಇನ್ನೊಂದು ಪದ ಹೇಳೋಕ್ಕೆ ನಾವು ಸ್ವಲ್ಪ ಗ್ಯಾಪ್ ತೊಗೋತೀವಿ. ಆ ಹುಡುಗನಿಗೆ ಅವಕಾಶ ಕೊಡ್ತೀವಿ, ಯೋಚನೆ ಮಾಡ್ತಾನೆ, ಮತ್ತು ಕ್ವಶನ್ ಕೇಳೋಕ್ಕೆ ಅವಕಾಶ ಇದೆ. ಆ ನಂತರ ನಾವು ಅವನಿಗೆ ಲಿಬರ್ಟಿ ಕೊಟ್ಟಿದ್ದೀವಿ. ಯು ಕ್ಯಾನ್ ರೈಟ್ ಎನಿ ಆನ್ಸರ್ಸ್. ಯಾವ ರೀತಿ ಬೇಕಾದರೂ ಆನ್ಸರ್ನ ಅವನು ನಮಗೆ ಕೊಡ್ಬೋದಾಗಿದೆ. ಇದನ್ನೇ ಬರಿಬೇಕು, ನಾವು ನೋಟ್ಬುಕ್ಕಲ್ಲಿ ಏನು ಬರೆಸಿದ್ದೀವಿ ಅದನ್ನೇ ಬರಿಬೇಕಂತ ಏನಿಲ್ಲ. ಹಾಗಾಗಿ ನಮ್ಮಲ್ಲಿ ಹೆಚ್ಚಿನ ಆಯ್ಕೆನ ಮಕ್ಕಳು ಕೊಟ್ಟಿದ್ದೀವಿ. ತುಂಬ ಆಯ್ಕೆ ನಮಗೆ ಜಾಸ್ತಿ ಇದೆ. ಅಲ್ಲೇ ಆ ಥರ ಇರಲ್ಲ. ಅವ್ರಿಗೆ ಇನ್ನೂ ಒಂದು ರಿಸ್ಟ್ರಿಕ್ಟ್ ಮಾಡ್ತಾರೆ. ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಇಷ್ಟು ಪೋರ್ಷನ್ಸ್ನ ನೀವು ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಥ್ರೂಟ್ ದಿ ಒಂದು ಝೋನ್ ಅವ್ರು ಇಶ್ಯೂ ಮಾಡ್ತಾರೆ. ಅದನ್ನೆಲ್ಲ ಕೂತು ತಯಾರು ಮಾಡ್ತಾರೆ. ಅವರು ಆಟೋಮೆಟಿಕಲಿ ಏನಾಗುತ್ತೆ, ರಿಸಲ್ಟ್ ವಿಲ್ ಮೋರ್ ದ್ಯಾನ್ 90% ಆ ಥರ ಬಂದುಬಿಡುತ್ತೆ. ಇಲ್ಲಿ ಆ ಥರದ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಯಾವ ಝೋನಲ್ ಟ್ರೈನಿಂಗು ಇಲ್ಲ. ಸೊ ಯಾವುದು ಆ ಥರ ಪ್ಯಾಕೇಜು ಇನ್ನೊಂದು ಸರ್ಕಾರದ ಮಟ್ಟದಲ್ಲಿ ಇಲ್ಲ. ಅದ್ರ ಜೊತೆಗೆ ತುಂಬ ಕಾಂಪಿಟೇಟಿವ್ ಆಗಿ ತುಂಬ ಮುಕ್ತವಾಗಿ ಪರೀಕ್ಷೆ ನಡೆಯೋಂಥ ವಿಧಾನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇರೋಂಥದ್ದು. ಹಾಗಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯಾರು ಪಾಸಾಗಿ ಇಂಜಿನಿಯರಿಂಗ್ ಸೇರ್ತಾರೋ ಭಾಳ ಗಟ್ಟಿ ಹುಡುಗರವರು. ಅವರು ಮುಂದೆ ಹೋದ ತಕ್ಷಣ ಇಂಜಿನಿಯರಿಂಗ್ನಲ್ಲಿ ಮತ್ತು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರು ಕಂಪ್ಲೀಟ್ ಮಾಡೋ ಹೆಚ್ಚೆ ಬರ್ತಾರೆ. ಅವರು ಸ್ಪೂನ್ ಸ್ಪೀಡಿಂಗ್ ಅದಾಗಿದೆ. ಆದರೆ ಈಗ ನಮ್ಮ ಅಚ್ಯುತ್ ಸರ್ ಹೇಳ್ದಾಗೆ ಅವರು ಡೆಮಾನ್ಸ್ಟ್ರೇಷನ್ ಹೇಗೆ ಮಾಡ್ತಾರೆ ಆ ರೀತಿಯಲ್ಲಿ ನಾವು ಕೂಡ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ನ ಸಣ್ಣ ಮಾಡ್ತಾ ನಮಗೂ ಬರುತ್ತೆ. ಇಲ್ಲಿ ಅವಕಾಶ ಇಲ್ಲ, ಅದೊಂದು ನಮಗೆ ಸಮಸ್ಯೆ ಇದೆ. ನಾವು ಲ್ಯಾಬೊರೇಟ್ರಿ ಏನಿದೆ, ಲ್ಯಾಬೊರೇಟ್ರಿಲಿ ಪ್ರಾಕ್ಟಿಕಲ್ ಮಾಡ್ತೀವಿ ಅನ್ನೋದು ಫಿಕ್ಸ್ ಆಗಿದೆ. ಥಿಯರಿ ಕ್ಲಾಸಲ್ಲಿ ಯಾಕೆ ಲ್ಯಾಬೊರೇಟ್ರಿ ಮಾಡಬೇಕು ಕ್ವಶನ್ ಬರುತ್ತೆ. ಆಮೇಲೆ ಕೆಲವೊಂದನ್ನು ವಿಜುವಲೈಸ್ ಮಾಡಿ ಹೇಳೋಂಥದ್ದಕ್ಕೆ ಸದ್ಯಕ್ಕೆ ನಾವು ಆಪ್ರೇಟರ್ಸ್ನ ತಯಾರು ಮಾಡ್ಕೋಬೇಕು. ಅದು ನಾವು ಆಸಕ್ತಿ ತೋರಿಸಲ್ಲ. ಹಾಗಾಗಿ ಏನಾಗಿದೆ, ನಾವು ವಿತ್ ಆ್ಯಕ್ಟಿವಿಟಿ
ಲೆಕ್ಚರ್ ಮಾಡೋ ಅಂಥದ್ರಲ್ಲಿ ಸ್ವಲ್ಪ ಹಿಂದುಳಿದಿದೆ ಅನ್ನೋದು ಬಿಟ್ಟರೆ ಉಳಿದ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎಲ್ಲ ಉಪನ್ಯಾಸಕರು ತುಂಬ ಎಕ್ಸಲೆಂಟಾಗಿ ಕೆಲಸ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮೌಲ್ಯಮಾಪನದಲ್ಲೂ ಕೂಡ ಅದೇ ರೀತಿ ಇದೆ, ಮಾರ್ಕ್ಸು ಕೂಡ ಅದೇ ರೀತಿ ಬರ್ತಿದೆ. ಸೊ ಹೀಗೆ ನೀವು ಮುಂದೆ ಬರೋ ಅಂಥ ಥಿಯರಿ ಎಕ್ಸಾಮಿನೇಷನ್ಗೆ ಇನ್ನಷ್ಟು ವಿಶದವಾಗಿ ವಿತ್ ಮೆಟೀರಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬ್ಲೂ ಪ್ರಿಂಟ್ ಅಥವಾ ಕ್ವೆಶ್ಚನ್ ಪೇಪರ್ನ ಇಟ್ಕೊಂಡು ನಾವು ಮಾತಾಡ್ಬೋದಾಗಿದ್ದು. ಕೆಲವೊಂದು ಮಾರ್ಪಾಡಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದಾಗಿದೆ, ಏನೋ ಊಹಾಪೋಹ ಬಂದಿದೆ. ಈ ವರ್ಷದಿಂದಲೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಅಳವಡಿಸ್ತಾರೆ ಅನ್ನೋ ಒಂದು ವಿಧಾನ ಕೂಡ ಬಂದಿದೆ. ಅದರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಆದರೆ ನಾವು ನಮ್ಮ ಯಾವುದೇ ಶಿಕ್ಷಣ ತಜ್ಞರು, ಯಾವುದೇ ಟೀಚರ್, ಬೇಸಿಕ್ ಟೀಚರ್ಗೂ ಕೂಡ ಅರ್ಥ ಆಗುತ್ತೆ. ಯಾವುದೇ ಒಂದು ಬದಲಾವಣೆ ಮಾರ್ಪಾಟು ಮಾಡಬೇಕಾದ್ರೂ ಕೂಡ ಪ್ರಥಮ ಪಿ ಯು ಸಿಯಿಂದ ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಅದು ಪ್ರಾರಂಭದಿಂದ ಮಾಡಬೇಕು. ಪ್ರಥಮ ಪಿ ಯು ಸಿ ಪ್ರಾರಂಭ ಯಾವಾಗ ಆಗುತ್ತೆ ಆವಾಗ ಅದಕ್ಕಿಂತ ಮುಂಚೆ ಥರೋ ಡಿಸ್ಕಷನ್ ಮಾಡಿ, ಎಲ್ಲ ಟೀಚರ್ಸ್ಗೆ ಟ್ರೈನಿಂಗ್ ಮಾಡಿ, ಎಲ್ಲ ಟೀಚರ್ಸ್ಗೆ ಮಾಹಿತಿ ಕೊಟ್ಟು ಅನಂತರ ನಮ್ಮನ್ನು ಮಕ್ಕಳ ಮುಂದೆ ನಿಲ್ಲಿಸಬೇಕು. ಈ ಥರ ಬದಲಾವಣೆ ಆಗಿದೆ ಈ ವರ್ಷದಿಂದ, ಇಂತಿಂಥ ಬದಲಾವಣೆ ಆಗಿದೆ. ನಾವು ಇಯರ್ ಆಫ್ಟರ್ ವಿಲ್ ಟೀಚ್ ಲೈಕ್ ದಿಸ್, ಯು ಹ್ಯಾವ್ ದಿ ಪ್ಯಾಟರ್ನ್ ಆಫ್ ಕ್ವೆಶ್ಚನ್ ಪೇಪರ್ ಲೈಕ್ ದಿಸ್ ಇಯರ್ ಆಫ್ಟರ್. ಇದೇ ಹೇಳಿ ನಾವು ಫಸ್ಟ್ ಕ್ಲಾಸ್ನ ಪ್ರಾರಂಭ ಮಾಡ್ತೀವಿ. ಇದು ವಾಡಿಕೆ. ಈ ನಿಟ್ಟಲ್ಲಿ ಮಾಡ್ತಾ ಅಂತ ಹೇಳಿದ್ರೆ ನಮಗೆ ನಂತರ ಫಸ್ಟ್ ಪಿ ಯು ಸಿಗೆ ಈ ವರ್ಷ ಆಗುತ್ತೆ, ಮುಂದಿನ ವರ್ಷ ಸೆಕೆಂಡ್ ಪಿ ಯು ಸಿಗೆ ಆಗುತ್ತೆ. ಇದು ಮುಂದುವರಿತಾ ಅಂತ ಹೇಳಿದ್ರೆ ಯಾರಿಗೂ ಯಾವುದೇ ಅಬ್ಜೆಕ್ಷನ್ ಇರೋಲ್ಲ, ಅಡಾಪ್ಷನ್ ಭಾಳ ಈಸಿ ಆಗುತ್ತೆ. ಯಾವ ರೀತಿ ಅದನ್ನು ನಾವು ಅಡಾಪ್ಟ್ ಮಾಡಬೇಕಂದ್ರೆ ಭಾಳ ಈಸಿ ಆಗುತ್ತೆ. ಅದು ಬಿಟ್ಟು ಇವಾಗ ಏನಾಗಿದೆ, ಎಂಥ ಮೊಮೆಂಟಲ್ಲಿದೆ, ಕೊನೆಯ ಮೊಮೆಂಟಲ್ಲಿ ವರ್ಜ್ ಆಫ್ ದಿ ಇಯರ್. ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಹಾಕ್ತೀವಿ. ಸರ್ ಅವ್ರು ಕೇಳ್ತಾನೆ, ಮಕ್ಕಳು ಕೇಳ್ತಾನೆ, ಏನು ಸರ್ ನೀವು ಬಿಗಿನಿಂಗಿಂದ ಟೆಸ್ಟ್ ಮಾಡಿದ್ರೆ ಅಲ್ಲೂ ಹೇಳಲಿಲ್ಲ, ಮಿಡ್ ಟರ್ಮ್ ಮಾಡಿದ್ರೆ ಅಲ್ಲೂ ಹೇಳಲಿಲ್ಲ, ಈಗ 2ನೇ ಟೆಸ್ಟು ಕೂಡ ಮಾಡಿದಾರೆ ಅಲ್ಲೂ ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಹೇಳಲಿಲ್ಲ. ಈ ಥರ ಎಂಥ ಕ್ವೆಶ್ಚನ್ ಪೇಪರ್ನ ನೀವು ಮುಂದಿಟ್ಕೊಂಡು ನಮ್ಗೆ ಇದುವರೆಗೆ ಪಾಠ ಮಾಡಿದ್ರೆ, ಈಗ ಏಕಾಏಕಿ ನೀವು ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನನಗೆ ಈ ಥರ ಕೊಡ್ತಾಯಿದ್ದೀರ ಅಂತ ಯಾಕೆ ಒಪ್ಪಕ್ಕೆ ಕೇಳ್ತಾರೆ. ನಮ್ಮ ಹತ್ರ ಉತ್ತರ ಇಲ್ಲ. ನೀವು ಹೇಳೋದಾದರೆ ನೀವು ಯಾಕೆ ಮುಂಚೆ ಹೇಳಲಿಲ್ಲ ಕೇಳ್ತಾರೆ. ಸೊ ಹುಡುಗರ ಮುಂದೆ ನಮ್ಮನ್ನು ಅಮಾಯಕರು ಮಾಡೋಂಥದ್ದು ಸರಿಯಲ್ಲ. ಅದಕ್ಕಾಗಿ ಇವ್ರು ಏನೇ ಬದಲಾವಣೆ ಮಾಡೋದಾದರೂ ಕೂಡ ಬಿಗಿನಿಂಗಿನ ಮಾಡಬೇಕು. ಮೊರೆವರ್ ಪಿ ಯು ಸಿ ಅಂತ ಹೇಳಿದ್ರೆ ಒಂದೇ ಪಿ ಯು ಸಿ ಅಲ್ಲ, ಫಸ್ಟ್ ಪಿ ಯು ಸಿ ಮಾತ್ರನೇ ಅಲ್ಲ, ಅಥವಾ ಸೆಕೆಂಡ್ ಪಿ ಯು ಸಿ ಮಾತ್ರನೇ ಅಲ್ಲ. ಪಿ ಯು ಸಿ ಇಸ್ ಇಂಟಿಗ್ರೇಟೆಡ್ ಕೋರ್ಸ್. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ಸೇರಿಸಿ ಪಿ ಯು ಸಿನ ಕರೆಯೋದು. ಪಿ ಯು ಸಿ ಪಾಸ್ ಮಾಡೋಣ ಅಂತ ಹೇಳಿದ್ರೆ 2 ಪಿ ಯು ಸಿ ಪಾಸ್ ಮಾಡೋದ ಲೆಕ್ಕದಲ್ಲಿ ಬರುತ್ತೆ. ಅದಾದ ನಂತರ 50-50 ಇದೆ. ನೀಟಲ್ಲಿ ಹೋಗಿ JEE ಹೋಗಿ ಫಸ್ಟ್ ಪಿ ಯು ಸಿ 50, ಸೆಕೆಂಡ್ ಪಿ ಯು ಸಿ 50% ಕ್ವೆಶನ್ಸ್ ಅಲ್ಲಿಂದ ಅಪಿಯರ್ ಆಗುತ್ತೆ. ಸೊ ಈ ದೃಷ್ಟಿಯಲ್ಲಿ ನೀವು ಈ ಹಂತದಲ್ಲಿ ಬದಲಾವಣೆ ಮಾಡೋ ಅಂಥದ್ದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯ ಭಾಳಷ್ಟು ಉಪನ್ಯಾಸಕ ಮಿತ್ರರು, ಟೀಚರ್ಸು, ಪೋಷಕರು, ಸ್ಟೂಡೆಂಟ್ಸು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಫೈನಲಿ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ನಾವು ತಲೆ ಬಾಗಲೇಬೇಕಾಗತ್ತೆ. ಅದಕ್ಕೆ ಕೋರ್ಟ್ ಇದೆ, ಇನ್ನೊಂದಿದೆ, ಅವ್ರು ಬೇಕಾದ್ರೆ ಏನು ಮಾಡ್ಕೊಳ್ಳಿ, ಅದು ಆ ಪಕ್ಕಕ್ಕೆ ಅಲ್ಲಿ ಇಟ್ಟಿರ್ತೀವಿ. ಸೊ ಹೀಗೆ ಬಂದಿರೋಂಥ ವಿಚಾರಗಳ ವಿನಿಮಯ ಮಾಡ್ಬೇಕನ್ನೋ ದೃಷ್ಟಿ ನಾನು ಹೇಳಿದ್ದೀನಿ ಅಷ್ಟೇ. ಅದಾದ ನಂತರ ಇನ್ನು ಆ ಪ್ರಾಕ್ಟಿಕಲ್ ಸಂಬಂಧಪಟ್ಟಂತೆ ನೀವು ಇನ್ನೊಂದಿದೆ, ಅಲ್ಲಿ ಥಿಯರಿ ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಸೊ ವಿ ಹ್ಯಾವ್ 4 ಮಾರ್ಕ್ ಮಾರ್ಜಿನ್. 4 ಮಾರ್ಕ್ ಮಾರ್ಜಿನ್ ಅಂತ ಹೇಳಿದಾಗ ಸೊ ಇಟ್ಸ್ ಎನ್ ಆರ್ಡರ್ ಬೈ ದಿ ಸುಪ್ರೀಂ ಕೋರ್ಟ್. ಸೊ 4% ಕ್ಯಾನ್ ವೇರಿ ಬಂಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬ ಮೌಲ್ಯಮಾಪನ ಮಾಡೋದಂಥ ಉಪನ್ಯಾಸಕರಿಗೆ ಅಥವಾ ಶಿಕ್ಷಕರಿಗೆ ಇನ್ನೊಂದು ಮೌಲ್ಯಮಾಪನ ಮಾಡೋದಂಥ ಶಿಕ್ಷಕರಿಗೆ ಇರೋಂಥ ವ್ಯತ್ಯಾಸ 4% ವ್ಯತ್ಯಾಸ ಆಗ್ಬೋದಂತ. ಸೊ ಇದು ಏನಾಗಿದೆ, ಮೊದಲು 6 ಮಾರ್ಕ್ ಇದ್ದಿದ್ದು, ಸೊ 6 ಮಾರ್ಕ್ 6% ಅದು 6 6 4 24 ಅದು 6% ಅಂತ 100 ಇದ್ದಾಗ ಅಲ್ಲ, ಇದು ನಮಗೆ 4 70ಕ್ಕೆ ಬಂದಾಗ 4 ಆಗಿದೆ. ಈ 4 ಮಾರ್ಕ್ಸ್ ವ್ಯತ್ಯಾಸ ಆದರೂ ಕೂಡ ನಮ್ಮಲ್ಲಿ ನಾವು 2 ಮಾರ್ಕ್ವರೆಗೂ ನಾವು ಆಪ್ಷನ್ ತೊಗೋಬೋದು, ನಮ್ಮ ಆಪ್ಷನ್ ತೊಗೋಬೋದು, 2 ಮಾರ್ಕ್ಸ್ ವೇರಿಯೇಷನ್ಸ್. 3 ತೊಗೋಬೇಕು, ಸ್ವಲ್ಪ ಯೋಚನೆ ಮಾಡಬೇಕು. 4ಕ್ಕೆ ಹೋದರೆ ತುಂಬಾ ಯೋಚನೆ ಮಾಡಬೇಕು, ವೇರಿಯೇಷನ್ ಆಯ್ತು ಅಂತ ಹೇಳಿದ್ರೆ. ಮರುಮೌಲ್ಯಮಾಪನ ಬಂದಾಗ 4ಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವಿಲ್ ಬಿ ಗೆಟ್ ಪೆನಲೈಸ್ಡ್, ಫೈನ್ ಹಾಕ್ತಾರೆ. ಆ ದೃಷ್ಟಿಯಿಂದ ಇದುವರೆಗೆ ಹಾಕಿದ್ವು, ಇದುವರೆಗೆ ಏನು ವ್ಯಾಲ್ಯೂಯೇಷನ್ ಮಾಡಿದ್ವೋ ಅದರಲ್ಲೆಲ್ಲ ಯಾರಿಗೂ ಆ ಥರದ್ದೇನೂ ಬಂದಿಲ್ಲ. ಡಿಸ್ಕಷನ್ ಆಗಿದೆ. ಇಲ್ಲಿ ಅಲ್ಲೂ ಕೂಡ ಪ್ರೆಷರ್ ಇದೆ, ಸಾರ್ವಜನಿಕರಿಂದ ಪ್ರೆಷರ್ ಇದೆ. ಇಷ್ಟು ವೇರಿಯೇಷನ್ಸ್ ಆಗಿದೆ, 15 ವ್ಯತ್ಯಾಸ ಆಗಿದೆ, ಯಾರು 90 ಕೊಟ್ಟರಂತ ಏನು ಕ್ರಮ ತೊಗೊಂಡಿಲ್ಲ, ಹಾಗೆ ಹೀಗೆ ಅಂತ ಸಾರ್ವಜನಿಕ ಕೂಡ ಅಲ್ಲಿಂದ ಒತ್ತಡ ಇದೆ. ಇದನ್ನೆಲ್ಲ ಅವರು ಪರಿಗಣಿಸಲೇಬೇಕಾಗಿತ್ತು, ಇಲಾಖೆ ಕೂಡ ಅದು ಬಿಟ್ಬಿಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮಲ್ಲಿರೋಂಥ 4 ಅಂಕಗಳೇನಿದೆ, ಆ ಅಂಕಗಳಲ್ಲಿ ನಾವು ಮೌಲ್ಯಮಾಪನ ಮಾಡೋ ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಹೇಳ್ತಾರೆ, ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ, ಯಾಕೆ 18 ಬಂದಿದೆ, 3 ಹಾಕಿ 21 ಆಯ್ತು, ಪಾಸ್ ಆಗಿಬಿಡ್ತಾನೆ ಅಂತ.
ಅಲ್ಲಿಗೆ 21 ಆಯ್ತು ಅಂದರೆ ಹೆಂಗೋ ಪಾಸ್ ಆಯ್ತಾನೆ ನನ್ನ ದೃಷ್ಟಿ. ಅದೇ ರೀತಿ 32 ಬಂದಿದೆ. 32 ಬಂದಾಗ ಇನ್ನು 3 ಹಾಕಿದ್ರೆ 35 ಆಗುತ್ತೆ. ಅಲ್ಲೊಂದು 3 ಹಾಕಿ ಅಂತ. ಅಥವಾ 1, 2 ಬಂದಾಗ 20 ಬಂದಿದೆ, 21 ಕೊಡೋಕ್ಕೆ ಏನು ಧಾರಾಳ್ತನ ಮಾಡ್ಬೋದಾಗಿದೆ. 20 ಬಂದಾಗ 21 ಕೊಡ್ಬೋದು, 19 ಬಂದಾಗ 2 ಕೊಟ್ಟು 21 ಮಾಡ್ಬೋದು. ಸೊ ಕೆಲವರು ಒಪ್ಪಲ್ಲ. ಓಕೆ, ಆ ಸರಿಯಾದ ಕ್ರಮನ ಎಲ್ಲರೂ ಪ್ರೀತಿಸಲೇಬೇಕಾಗಿದೆ, ಒಪ್ಪಲೇಬೇಕಾಗಿದೆ. ನಾವು ಕಾಂಟ್ ಡಿಮಾಂಡ್, ಇಲ್ಲ ಸರ್ ನಾನು ಕೊಡಲ್ಲ, ಓಕೆ ಅಪ್ರಿಷಿಯೇಟ್ ಮಾಡೋಣ ಅವರ. ಇಲ್ಲ ನಾನು ಕೊಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಬಿಟ್ಟದ್ದು, ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಯಾಕೆ ಅವ್ರನ್ನ ನೀವು ಕೊಟ್ಟೆ ಕೂಡ ಡಿಮಾಂಡ್ ಮಾಡೋಕ್ಕಾಗಲ್ಲ. ಯಾಕೆ ಅವರು ಬಂದಂಥ ನೇರ ದಾರಿ, ಕ್ರಮಬದ್ಧತೆ ಅದನ್ನು ಪ್ರಶ್ನೆ ಮಾಡಬಾರ್ದು ಕೂಡ. ಹಾಗಾಗಿ ಅವ್ರು ಮಾಡಲಿ. ಯಾರು ಲಿಬರಲ್ ಆಗಿದ್ದಾರೆ ನೋಡಿ, ನಿಮ್ಮ ಡಿಸ್ಕ್ರಿಷನರಿ ಇದೆ, 1-2 ಮಾರ್ಕ್ಸು ನಿಮ್ಮ ಕಡೆ ಇದೆ, ಕೊಡೋದಾದ್ರೆ ನೀವು ಕೊಡ್ಬೋದು ಅಂತ. ನೀವೇ ಮಾಡಿ, ನಮಗೆ ಕೊಡ್ತಾರೆ ಕೆಲವರು. DC ನೀವೇ ಇದ್ರೆ ಗ್ರೀನ್ ಪೆನ್ ನೀವೇ ಮಾಡ್ರಂತ. ಸೊ ಮತ್ತೆ ಕೆಲವೊಂದು ಸಲ ನಮಗೆ ನೋಡಿದಾಗ ಕೆಲವೊಂದು ಸಲ ನಾವು ಕೂಡ ಮಾಡಿದ್ದೀವಿ, ಆಯಿತು. ಅವ್ರು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಈ ದೃಷ್ಟಿಯಲ್ಲಿ ಮೌಲ್ಯಮಾಪನ ಮಾಡೋಂಥ ಸಂದರ್ಭದಲ್ಲಿ ಈ ಆಜುಬಾಜಲ್ಲಿ ಇರೋಂಥದ್ದನ್ನ ಒಂದಷ್ಟು ಮಾಡಿದಾಗ ಒಂದಷ್ಟು ಭೌತಶಾಸ್ತ್ರದ ಫಲಿತಾಂಶ ಮೇಲೆ ಬರುತ್ತೆ. ಹಾಗಾಗಿ ಸಾಧಾರಣವಾಗಿ 19 ಬಂದಂಥವನ್ನ 18 ಬಂದಂಥವು ಮಾಡೋದು ಒಳ್ಳೆಯದನ್ನು ನನ್ನ ಅಭಿಪ್ರಾಯ. ಇದು ಒಂದು ಭಾಗ ಈ ಥಿಯರಿಲಿ ಬಂದಂಥದ್ದು. ಈಗ ಪ್ರಾಕ್ಟಿಕಲ್ಗೆ ಬಂದಾಗ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಸೊ ಇಲ್ಲಿ ಎಸ್ ಪ್ಲೀಸ್. ಹಾಂ ಸರ್, ಹಾಂ ಸರ್, ಇಲ್ಲಿ ಮಾಡಲ್ಲ ಸರ್. ಈ ರೂಲ್ ಆ ಥರ ಇದೆ. 68 ಅದೇನಾಗಿದೆ, ಯಾವುದು 68 ಬಂದಿದೆ, ಇಟ್ ಅಂಡರ್ಗಾನ್ 3 ವ್ಯಾಲ್ಯೂಯೇಷನ್ಸ್. ಒನ್ ಈಸ್ AE, DCE ಆ್ಯಂಡ್ ರಿವ್ಯೂಯರ್. 3 ಜನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದಕ್ಕೆ ಯಾರು 68 ಕೊಟ್ಟಿರ್ತಾರೆ, ಆ DCEಗಳು ಮತ್ತು ಆ AEಗಳು ಯಾರಿದ್ದಾರೆ ಅವ್ರುಗಳು ಸ್ವಲ್ಪ ಜಾಗರೂಕತೆ ವಹಿಸಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇವ್ರು ಬಲಿಪಶುಗಳಾಗ್ಬಿಡ್ತಾರೆ. ಅವ್ರು 70 ಬರೋಕ್ಕೆ ಅವ್ರಿಗೆ ಅವಕಾಶ ಇದ್ದರೂ ಕೂಡ ಸೊ ಇಲ್ಲಿ ಮಾರ್ಜಿನ್ ಇಲ್ದಲೇ ಇರೋದ್ರಿಂದ ಅವರು ಬಲಿಪಶುಗಳಾಗ, ಹಾಗಾಗಿ ಅವರು ಸ್ವಲ್ಪ ಕಾಳಜಿ ವಹಿಸಿ ಮಾಡಬೇಕಾಗತ್ತೆ. ಅದು ಇನ್ನೊಂದಿದೆ, ಅವ್ರು ರಿಕ್ವೆಸ್ಟ್ ಮಾಡಿ ಡೈರೆಕ್ಟರ್ ಹಂತದಲ್ಲಿ ಕೇಳಿ ರಿಕ್ವೆಷನ್ ಕೊಟ್ಟು ಮತ್ತೆ ಅದನ್ನು ನೋಡಿದಾಗ ಅವ್ರ ಹಂತದಲ್ಲಿ ಒಂದು ಸಲ ಚಾನ್ಸ್ ಇದೆ. ಇಷ್ಟು ಬಿಟ್ಟರೆ ಈ ನಾರ್ಮಲ್ ಕೋರ್ಸಲ್ಲಿ ಇಲ್ಲ. ದೇಸ್ ನೋ ಅಲ್ಲೇ ಸರ್, ಕರೆಕ್ಟ್ ಸರ್, ಯು ಆರ್ ಕರೆಕ್ಟ್. ಅದು ನಾರ್ಮಲ್ ಕೋರ್ಸಲ್ಲಿ ಇಲ್ಲ ಸರ್, ಆ ಥರ ಇಲ್ಲ, ಆಯಿತಾ. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಭಾಳ ಜನ ಕಾಮೆಂಟ್ ಮಾಡಿದರೆ ಅವಾಗ 2013 ಅಥವಾ 14 ಸಮಯದಲ್ಲಿ ಇದು ನಮ್ಮದು 6 ಸಬ್ಜೆಕ್ಟ್ ಇದೆ. CBSEದಲ್ಲಿ ಇರೋಂಥದ್ದು 5 ಸಬ್ಜೆಕ್ಟು. ನಮಗೆ ಭಾಳ ಹುಡುಗರಿಗೆ ಭಾಳ ಒತ್ತಡ ಇದೆ. ಆದರೆ ಆಪ್ಷನ್ಸ್ ಜಾಸ್ತಿ ನಮ್ಮ ಮಕ್ಕಳಿಗೆ ಅವ್ರಿಗೆ ಕಂಪೇರ್ ಮಾಡಿದಾಗ. ಸೊ ಅವರು ಬಯಾಲಜಿ ಚೂಸ್ ಮಾಡಿದ್ರೆ ಡೈರೆಕ್ಟ್ಲಿ ದೇ ರೀಡ್ ಓನ್ಲಿ 3+2, 3 ಸಬ್ಜೆಕ್ಟು ಪ್ಲಸ್ 2 ಓದ್ತಾರೆ. ಸೊ ಇಲ್ಲಿ 6 ಸಬ್ಜೆಕ್ಟ್ಸ್ ನಮ್ಮ ಹತ್ರ ಇರೋದ್ರಿಂದ ಸೊ ಇವರು ಇಂಜಿನಿಯರಿಂಗಾದರೂ ಹೋಗ್ಬೋದು, ಮೆಡಿಕಲ್ಗಾದರೂ ಹೋಗ್ಬೋದು. ಆ ಚಾಯ್ಸ್ ಉಳಿಸ್ಕೊಂಡಿರೋದ್ರಿಂದ 1 ಸಬ್ಜೆಕ್ಟ್ ಎಕ್ಸ್ಟ್ರಾ ಓದೋದ್ರಿಂದ ನಾವು ಪ್ರಾಕ್ಟಿಕಲ್ನ ಸ್ವಲ್ಪ ಮಟ್ಟಿಗೆ 30 ಮಾರ್ಕ್ಸನ್ನು ಸ್ವಲ್ಪ ಮಟ್ಟಿಗೆ ಲಿಬರಲ್ ಮಾಡಿದ್ವಿ. ಅಲ್ಲಿ ಏನಾಗಿದೆ, ಕೇಂದ್ರೀಯ ವಿದ್ಯಾಲಯದಲ್ಲಿ 2 ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ. ಸಣ್ಣ ಎಕ್ಸ್ಪೆರಿಮೆಂಟ್, ಒಂದು ದೊಡ್ಡದು, ಒಂದು ಪಾರ್ಟ್ ಎದೊಂದು, ಪಾರ್ಟ್ ಬಿದು ಒಂದು ಆ ಥರ ಇದೆ. ಅದ್ರ ಜೊತೆಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕಾಗಿದೆ. ಇನ್ನು ಮಾಮೂಲಿ ವೈವಾ ಇದೆ, ಮತ್ತು ಅದ್ರ ಜೊತೆ ರೆಕಾರ್ಡ್ ಮಾರ್ಕ್ಸ್ ಅದೆಲ್ಲ ಇದೆ. ಟೋಟಲ್ ಎಲ್ಲ ಅದೇ ರೀತಿ ನಮ್ಮದು, ಅವ್ರದ್ದು 30 ಇದೆ, ನಮ್ಮದು 30 ಇದೆ. ಆದರೆ ನಮ್ಮದು ಇಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ 5 ಸಬ್ಜೆಕ್ಟು, 4 ಸಬ್ಜೆಕ್ಟನ್ನ +2 6 ಸಬ್ಜೆಕ್ಟ್ ಓದೋದ್ರಿಂದ ಸ್ವಲ್ಪ ನಾವು ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಲಿಬ್ರಲ್ ಮಾಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ಈ ದೃಷ್ಟಿಯಲ್ಲಿ ನಮಗಿರೋಂಥ ಎಕ್ಸ್ಪೆರಿಮೆಂಟ್ನು ಕೂಡ ಸ್ವಲ್ಪ ಲಿಬ್ರಲ್ ಮಾಡಿ ನಿಮ್ಮ ಕಡೆ ಕೊಟ್ಟಿದ್ವಿ. ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಸಂಬಂಧಪಟ್ಟಾಗೆ ಇರೋಂಥ ಎಕ್ಸ್ಪೆರಿಮೆಂಟ್ಸು ಯಾವುದನ್ನು ನಿಮಗೆಲ್ಲ ತಿಳಿದೇ ಇದೆ. ಒಂದು ನಿರ್ಣಯಕ್ಕೆ ಅಥವಾ ಒಂದು ಒಪ್ಪಂದಕ್ಕೆ ನೀವು ಬಂದಾಗ ಅದು ಮೌಲ್ಯಮಾಪನ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಮೌಲ್ಯಮಾಪನ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ಕೂಡ. ಈಗ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ವೈರ್, ಇದರಲ್ಲಿ ಯಾವುದೇ ಆಂಬಿಗ್ಯುಟಿ ಇಲ್ಲ, ಇಟ್ ಈಸ್ ವೆರಿ ಕ್ಲಿಯರ್. ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಅಂತ ಪರಿಗಣಿಸ್ಬೋದಾಗಿದೆ, ನಾವು ಮಾಡ್ಬೋದಾಗಿದೆ. ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಆಫ್ ವೈರ್, ಅದು ಕೂಡ ಯೂಸಿಂಗ್ ಮೀಟರ್ ಬಿಡ್ಸ್, ಅದು ಕೂಡ ಮಾಡ್ಬೋದಾಗಿದೆ. ಈ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಬಂದಾಗ ಕೆಲವರು 2 ಮಾಡಬೇಕಾ 1 ಮಾಡಬೇಕಾ ಅನ್ನೋ ಒಂದು ಆಂಬಿಗ್ಯುಟಿ ಇದೆ. ಅದನ್ನು ಡಿಸ್ಕಸ್ ಮಾಡೋಣ ಆಮೇಲೆ. ಇನ್ನು EMF ಆಫ್ ಕಂಪ್ಯಾರಿಸನ್ ಆಫ್ 2 ಸೆಲ್ಸ್ ಇಸ್ ಓನ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್, ಇಲ್ಲೂ ಕೂಡ ಅಷ್ಟೇ ಸಪ್ರೇಟ್ ಮಾಡಿದೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವಾನೋಮೀಟರ್ ಓಕೆ. AC ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್, ಇದು 2 ಇದೆ, ಅದ್ರ ಜೊತೆಲಿ ಬರುತ್ತೆ. ಇದು ಒಂದು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಒಂದು, ಇದು 2. ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ AC ಒಂದೇ ಇದೆ. ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್,
ಇದೆಲ್ಲ ಒಂದೊಂದು ಎಕ್ಸ್ಪೆರಿಮೆಂಟ್ ಇದೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಡಿಲೀಟ್ ಆಗಿದೆ ಇವಾಗ ಅನಿಸ್ತದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅದು ಇದೆ. ವಾಟರ್, ಸೆಮಿಕಂಡಕ್ಟರ್ ಡಯೋಡ್, ಜಿನಾ ಡಯೋಡ್, ಟ್ರಾನ್ಸಿಸ್ಟರ್ ಡಿಲೀಟ್ ಆಗಿದೆ. ಎಸ್ ಇದೆಯಾ? ಓಕೆ, ಅದು ಇದೆ. ಸೊ ಇದು ಎಕ್ಸ್ಪೆರಿಮೆಂಟ್ ಸೇರಿದೆ ಹೇಳಿದರೆ ಆಯಿತಾ. ಈ ಎಕ್ಸ್ಪೆರಿಮೆಂಟ್ಗಳಲ್ಲಿ ಎರಡೇ ಇರೋಂಥದ್ದು. ನೀವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿದಾಗ ಬೇರೆ ಎಕ್ಸ್ಪೆರಿಮೆಂಟಿಗೆ ಕಂಪೇರ್ ಮಾಡಿದಾಗ ಎಲ್ಲನೂ ಬರಿಬೇಕಾಗಿದೆ. ದಿಸ್ ಒಂದು ಫಾರ್ಮುಲಾ, ಪ್ರಿನ್ಸಿಪಲ್ ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್, ಟ್ಯಾಬ್ಯುಲರ್ ಕಾಲಮ್ ಫಾರ್ 3 ರೀಡಿಂಗ್ಸ್ ಆ್ಯಂಡ್ ದಿ ಕ್ಯಾಲ್ಕುಲೇಷನ್ ಆ್ಯಂಡ್ ರೀಡಿಂಗ್ ಎಲ್ಲ ಬರಲೇಬೇಕಾಗಿದೆ. ಇಟ್ ಈಸ್ ಆ್ಯಸ್ ಈಕ್ವಲ್ ಆ್ಯಸ್ ಅದರ್ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಬೇರೆ ಎಕ್ಸ್ಪೆರಿಮೆಂಟ್ ಕಂಪೇರ್ ಮಾಡಿದಾಗ ಇದು ಒಂದು ಕೂಡ ಏನಾಗಿದೆ, ಅದು ಸರಿ ಸಮಾನವಾಗೇ ಇದೆ. ಸೀರೀಸ್ ಅಂತ ಹೇಳಿದಾಗ ಸ್ವಲ್ಪ ಈಸಿನೇ ಸರ್, 10 ಮುಗ್ದೋಗುತ್ತೆ. ಲಕ್ಕಿ ಅಲ್ಲೇ ನಾವೇನು ಮಾಡ್ತೀವಿ, ಲಾಟ್ರಿಲಿ ಬರುತ್ತೆ, ಅವನಿಗೆ ಸಿಕ್ಕಿದ್ರೆ ಲಕ್ಕಿ, ಒಬ್ಬರಿಗೆ ಲಕ್ಕಿ ಬರಲಿ ಬಿಡಿ, ಏನು ಸಮಸ್ಯೆ ಇಲ್ಲ. ಯಾವುದು ಅಲ್ಲ, ಗಿವನ್ ಅದು ಏನಾಗಿದೆ ಈಗ ಸರ್, ಈಗ ಏನಾಗಿದೆ, ಅದು ಚೆನ್ನಾಗಿತ್ತು. ಅದು ಇವಾಗ ಏನಾಗಿದೆ, ಇಲ್ಲಿ ನಾವು NCERT ಸಿಲೆಬಸ್ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಆ ಪ್ರಕಾರ ಮಾಡಬೇಕಾಗಿದೆ ಅಷ್ಟೇ. ಇಲ್ಲಿ ಇರೋದು ಇದೇ ರೀತಿ, ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಹೌದು, ಇಲ್ಲಿ ಅದೆಲ್ಲ ಚೆನ್ನಾಗಿತ್ತು, ನಾನು ಆವಾಗಲೇ ಹೇಳಿದೆ. ಅದು ಬಿಫೋರ್ 2013 ಅವರ್ ಸಿಲೆಬಸ್ ಇಸ್ ಚಾಲೆಂಜಬಲ್ ಥ್ರೂಟ್ ದಿ ನೇಷನ್. ಫಿಸಿಕ್ಸ್ ಅಂದರೆ ಕರ್ನಾಟಕ ಸ್ಟೇಟ್ ಅಂತ, ಮ್ಯಾಥಮೆಟಿಕ್ಸ್ ಅಂದರೆ ಆಂಧ್ರ ಪ್ರದೇಶ್ ಅಂತ, ಆ ಥರ ಒಂದು ಪಾಪ್ಯುಲಾರಿಟಿ ಬಂದದ್ದು. ಈಗೇನಾಗಿದೆ, ಈಗ ಎಲ್ಲ ಥ್ರೂಟ್ ದಿ ನೇಷನ್ ಆನ್ ಪಾರ್ ವಿತ್ ದಿ NCERT ಅಥವಾ ವಾಟ್ ಇಸ್ ದಸ್ CBSE ನಾವು ಹೋಗ್ತಿರೋದ್ರಿಂದ ಇದೇ ಫೈನಲ್ ಆಗಿದೆ. ಇದರಲ್ಲೇನಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ನಮ್ಮ ಕ್ವಶನ್ ಪೇಪರ್ನ ನಾವು ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ 60-40 ಇದೆ. ಈ ತಮಿಳ್ನಾಡು ತೆಲುಗು ಆಂಧ್ರ ಪ್ರದೇಶದಲ್ಲಿ ಇಂಟರ್ಮೀಡಿಯೇಟ್ ಇದೆ, 60-40 ಇದೆ. ಈ ನಮ್ಮದು ಆ ಥರ ಇಲ್ಲ, 70-30 ಇದೆ. ಸೊ ಈ ದೃಷ್ಟಿಯಿಂದ ಇದನ್ನು ಕೂಡ ಆಗಿದ್ದಲ್ಲ, ಇದು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅದು ಟ್ರೀಟ್ ಮಾಡೋದು ಡಿಸ್ಕಷನ್ ಆಗಿಲ್ಲ. ಹಾಂ, ನೀವೇ ಹೇಳ್ತೀನಿ, ಇಲ್ಲಿರೋ ಜೊತೆ ಏನು ಹೇಳ್ತಾರೆ ಆ ಪ್ರಕಾರ ಹೋಗಿ. ಓಕೆ ಓಕೆ ಹೋಗಿ ಒಂದು ನಿಮಿಷ ಮುಗಿಸ್ಬಿಡ್ತೇವೆ. ಸಪ್ರೇಟೇ ಇರಲಿಲ್ಲ ಸರ್? ಹಾಂ, ಎಲ್ಲರೂ ಒಮ್ಮತ್ತು ತೀರ್ಮಾನ ಮಾಡಿ. ಓಕೆ, ಅದಾದ ನಂತರ ಈ ಅಮೀಟರ್ ವೋಲ್ಟ್ ಮೀಟರ್ ಇದೆ. ಓಕೆ, ಅದಾದ್ಮೇಲೆ ಅದು ಓಕೆ, ಅದು ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಆಯಿತು. ಕಡಿಮೆ ಬರುತ್ತೆ, ತುಂಬ ಕಡಿಮೆ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ. ಇದು ಒಂದು ಓಕೆ, ರೈಟ್ ಸರ್. ಇನ್ನೊಂದು 2-3 ಮಿನಿಟ್ಸಲ್ಲಿ ಮುಗಿಸ್ತಿದ್ದೆ ನಾನು. ಅದಾದ ನಂತರ ನೀವು ಪ್ರಾಕ್ಟಿಕಲ್ಲಿ ನಮಗೆ ಇರೋಂಥ ಅವಕಾಶಗಳು 21 + 9 21 + 9 ಮಿನಿಮಮ್ 9 ಮಾರ್ಕ್ಸ್ನ ಪ್ರಾಕ್ಟಿಕಲಿ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಬರೆದಿದ್ದಾರೆ ಅಂತ ಸಂದರ್ಭದಲ್ಲಿ 9 ಕೊಟ್ಟರೆ 30 ಆಗುತ್ತೆ. ಸೊ ಇವನು ಸಬ್ಜೆಕ್ಟ್ ಮಿನಿಮಮ್ ಮಾರ್ಕ್ಸಲ್ಲಿ ಬಚಾವ್ ಆಯಿತಾ ನಾನು. ಅದು ಒಂದು. ಇನ್ನೊಂದು 1 ನಿಮಿಷ, ಇನ್ನೊಂದು 14 + 21 35 ಆಗುತ್ತೆ. ಆ ನಿಟ್ಟಲ್ಲಿ ನೀವು ಈಗ 8 ಕೊಟ್ಟರೆ ಪ್ರಯೋಜನ ಆಗೋಲ್ಲ. 8 ಕೊಡೋದು 9 ಕೊಡ್ಬೋದು. 14 ಕೊಟ್ಟಾಗ ನೀವು 14 + 35 21-35 ಆಗುತ್ತೆ. ಅಲ್ಲಿ 13 ಕೊಟ್ಟರೆ 1 ಮಾರ್ಕು ಶಾರ್ಟೇಜ್ ಆಗಿಬಿಡುತ್ತೆ. 14 ಕೊಡಬೇಕು, 11 ಕೊಡಬಾರ್ದಂತ, 12 ಕೊಡಬಾರ್ದಂತ. ಅವೆರಡು ಸ್ವಲ್ಪ ಲಿಬ್ರಲ್ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಇದು ಇಷ್ಟು. ಆಮೇಲೆ ಎಸ್ ಇದೆ ಮಿನಿಮಮ್ ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ 10 ಎಕ್ಸ್ಪೆರಿಮೆಂಟ್ಸು ನೀವು ಮಾಡಲೇಬೇಕಾಗಿದೆ. 14 ಎಕ್ಸ್ಪೆರಿಮೆಂಟ್ಸ್ ರೆಕಾರ್ಡ್ ಮಾಡಬೇಕು. ನೀವು ಎಲ್ಲ ಎಕ್ಸ್ಪೆರಿಮೆಂಟ್ಸು ಕಂಡಕ್ಟ್ ಮಾಡ್ಬೋದು, ನೋ ಅಬ್ಜೆಕ್ಷನ್. ಎಲ್ಲ ಇರೋಂಥ 17 ಎಕ್ಸ್ಪೆರಿಮೆಂಟ್ನೂ ಕೂಡ ಕಂಡಕ್ಟ್ ಮಾಡಿ ರೆಕಾರ್ಡ್ ಮಾಡಿಸ್ಬೋದು, ಏನು ಸಮಸ್ಯೆ ಇಲ್ಲ. ಮಿನಿಮಮ್ ಕನಿಷ್ಠ 14 ಎಕ್ಸ್ಪೆರಿಮೆಂಟ್ ರೆಕಾರ್ಡ್ ಮಾಡಿಸ್ಲೇಬೇಕು. ಅದು ಒಂದು. 14 14 ಬರೀಬೇಕು, ರೆಕಾರ್ಡಲ್ಲಿ ಇರಬೇಕು. ಅದು ಒಂದು. ಎರಡನೇದು 10 ಎಕ್ಸ್ಪೆರಿಮೆಂಟ್ನ ಎಕ್ಸಾಮಿನೇಷನ್ ಸೆಟ್ ಮಾಡಬೇಕು. 2 ರಿಪೀಟ್ ಮಾಡ್ಬೋದು, 12 ಆಗುತ್ತೆ. 2 ರಿಪೀಟ್ ಮಾಡ್ಬೋದು, 12 ಆಗುತ್ತೆ. 10 + 2 ಅಷ್ಟಲ್ಲೇ ಸರ್. ಇದಿಷ್ಟು ಮಾಡ್ತಾ
ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಐಟಮ್ ಏನಂತ ಹೇಳಿದ್ರೆ ವೈವಾ ಸಂಬಂಧಪಟ್ಟಂತೆ ಹೇಳ್ಬಿಡ್ತೀನಿ. ಸೊ ವೈವಾ ಇಸ್ ನಾಟ್ ಫಿಕ್ಸಡ್, ಆರ್ ಯು ನೀಡ್ ನಾಟ್ ಟು ಆಸ್ಕ್ ಎನಿ ರಿಟರ್ನ್ ಕ್ವೆಶನ್, ಆರ್ ಯು ನೀಡ್ ನಾಟ್ ಟು ಹ್ಯಾವ್ ದಿ ಕ್ವೆಶನ್ ಫ್ರಮ್ ಸಮ್ವೇರ್ ಎಲ್ಸ್ by taking some question bunch from your side. It is not allowed. So you should ask the question for the viva relevant with the experiment, the very simple and basic, directly connected to the given experiment. ಸಂಬಂಧಪಟ್ಟಂಥ ಎಕ್ಸ್ಪೆರಿಮೆಂಟ್ ಕನೆಕ್ಟ್ ಆಗಬೇಕಾಗಿದೆ, ಅದು ತುಂಬ ಸರಳವಾಗಿರಬೇಕಾಗಿದೆ, ಅದು ನೇರ ಅವನಿಗೆ ಹೇಳೋ ಅಂಥ ಕ್ವೆಶನ್ಸ್ ನೀವು ಹೇಳ್ಬೇಕಾಗಿ 4 questions ಯು ಕ್ಯಾನ್ ಆಪ್ಟ್. ಈ 4 questions ನೀವು ಕೇಳ್ಬೋದಾಗಿದೆ. ಸೊ ಯಾವುದೋ ಒಂದು JEE ಲೆವೆಲ್ದು ಏನೋ ಒಂದು ಅದು ಇದು ಇದಕ್ಕೆ ನಾವು ಕೇಳೋ ಅಂಥದ್ದು ಸರಿಯಲ್ಲ. ಇದು ಅದ್ರಲ್ಲಿ ಮೆನ್ಷನ್ ಮಾಡೋದೇ ಕೂಡ ಕ್ವೆಶನ್ಸ್ ಸಿಂಪಲ್ ಆಗಿರಬೇಕು, ನೇರವಾಗಿ ಎಕ್ಸ್ಪೆರಿಮೆಂಟ್ ಕನೆಕ್ಟ್ ಆಗಿರಬೇಕು, ನಿಮ್ಗೆ ಸಂಬಂಧಪಟ್ಟು ನೀವೇ ಕೇಳಿ. ಈ ಜಾಕಿ ತೋರಿಸ್ಬಿಟ್ಟು ನೇಮ್ ದಿಸ್ ಪಾರ್ಟ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಆಸ್ಕ್. ಅಥವಾ ಪ್ಲಕ್ಕಿ ಕೇಳಿದಾಗ ಹೌ ಇಟ್ ವರ್ಕ್ಸ್, ಈ ಥರ ವೆರಿ ಸಿಂಪಲ್ ಕ್ವೆಶನ್ಸ್ ಕೇಳ್ಬೋದಾಗಿದೆ. ಸೊ ನೀವು ಒಂದು ಸ್ಕ್ರೂ ಗೇಜ್ ತಗೊಂಡು ಮಾರಕ್ಕೆ ನೀವು ಯಾವುದೋ ಒಂದು ರೀಡಿಂಗ್ ಕೊಟ್ಟು ಓದಿ ಹೇಳಿ, ಒಂದು ಕ್ವೆಶನ್ ಆಗಿದೆ. ಸೊ ನೆಕ್ಸ್ಟು ಒಂದು ಆ ಮೀಟರ್ ಅಥವಾ ವೋಲ್ಟ್ ಮೀಟರ್ ರೀಡಿಂಗ್ ತೋರಿಸಿದಾಗ ನೀಡಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಿಂತಿದೆ, ಜಸ್ಟ್ ರೀಡ್ ಔಟ್ ದಿ ರೀಡಿಂಗ್. ಸಿ ದಿಸ್ ಮೇ ಬಿ ದಿ ಕ್ವೆಶನ್. ಸೊ ಕ್ವೆಶನ್ಸು ಪ್ರಾಕ್ಟಿಕಲ್ಗೆ ಕನೆಕ್ಟ್ ಆಗಿರ್ಬೇಕದು, ಯಾವ ಥಿಯರಿ ಡೀಪಾಗಿ ಯಾವುದೋ ಅದು ಇದೆಲ್ಲ ಕೇಳಬಾರ್ದು, ಆಯಿತಾ? ಅದು ಯಾವ ಬೇರೆ ಭಾಗದಲ್ಲೆಲ್ಲ ಇದು ಅಲ್ಲೋಡು ಇಲ್ಲ, ಯಾವುದೋ ಒಂದು ಥಿಯರಿ. ನಮಗೂ ಕೆಲವ್ರು ಕೇಳಿದರೆ ಸರ್ ಇದಕ್ಕೊಂದು ಬುಕ್ ಮಾಡಿಬಿಟ್ರಿ ಸರ್ ಅಂತ, ಈಗ ಸಾಕಾಗಿದೆ. ಅವರು 5-6 ಪುಸ್ತಕ ಮತ್ತೆ ಓದ್ತಾಯಿದ್ರೆ ಅದ್ರ ಜೊತೆಗೆ ಪ್ರಾಕ್ಟಿಕಲ್ಗೆ ವೈವಾಗ ಇನ್ನೊಂದು ಪುಸ್ತಕ ಸ್ಟಾರ್ಟ್ ಮಾಡಿ ಅದಕ್ಕೊಂದು 25 ಕ್ವೆಶನ್ ಆಗಿ ಮತ್ತೆ ಅದು ಓದೋದಾಯ್ತದೆ, ಅದು ಇನ್ನೊಂದು ಥಿಯರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ನೀವು ಕೆಲವೊಂದು ಸಲ ಯು ಹ್ಯಾವ್ ಕ್ಯೂರಿಯಾಸಿಟಿ ಆ್ಯಂಡ್ ಯು ಹ್ಯಾವ್ ದಿ ನಾಲೆಡ್ಜ್ ಆಫ್ ಆಸ್ಕಿಂಗ್ ಸರ್ಟನ್ ಯುವರ್ ಓನ್ ಕ್ವೆಶನ್. ನಾನು ಇಂಥ ಕ್ವೆಶನ್ ಫ್ರೇಮ್ ಮಾಡಬೇಕು, ಈ ಬಗ್ಗೆ ಕೇಳಬೇಕು ಅಂತ ನಿಮ್ಗೆ ಅನ್ಸೋದು ನೀವು ಕೇಳೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನೀವುಗಳು ನಿಮ್ಮದೇ ಆದಂಥ ಕ್ವೆಶನ್ನ ಪೋಸ್ಟ್ ಮಾಡಿ, ಸರಳವಾಗಿರಲಿ. ಸೊ ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾನೆ, ಆಸ್ಕ್ ಒನ್ ಮೋರ್ ಕ್ವೆಶನ್, ನೋ ಪ್ರಾಬ್ಲಮ್. ತುಂಬ ಬ್ರೈಟ್ ಆಗಿದ್ದಾನೆ ಕೇಳಿ. ಅಟ್ಲೀಸ್ಟು 3 ಕ್ವೆಶನ್ಸ್ ಕೇಳಿದ್ರೆ ನೀವು ಮಾರ್ಕ್ಸ್ ಕೊಡ್ಬೋದು, 4, ಏನು ಸಮಸ್ಯೆ ಇಲ್ಲ ಅಲ್ವಾ? ಅಲ್ಲಿ ಇನ್ನೊಂದು ಲಾಸ್ಟಾಗಿ ಕೊನೆಯದಾಗಿ ಇಲ್ಲಿ ಪರೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಇಂಟರ್ನಲ್ ಎಕ್ಸಾಮ್ನರು ಮತ್ತು ಎಕ್ಸ್ಟರ್ನಲ್ ಎಕ್ಸಾಮ್ನರು ಅನ್ಯೋನ್ಯತೆ ಅತ್ಯಂತ ಉಪಯುಕ್ತ ಮತ್ತು ಅದು ಅಗತ್ಯತೆ ಕೂಡ ಇದೆ. ಯಾರೂ ಕೂಡ ಯಾವುದೇ ಕಾರಣದಲ್ಲೂ ಕೂಡ ಆವೇಶಕ್ಕೆ ಒಳಗಾಗದೆ, ಸೊ ಅವರು ಎಲ್ಲರೂ ಕೂಡ ನಮ್ಮ ಮಕ್ಕಳು ವೇಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲ ನಮ್ಮ ಮಕ್ಕಳಂತ ಭಾವಿಸಿ ಎಲ್ಲರೂ ಕೂಡ ಆದಷ್ಟು ಲಿಬರಲ್ ಆಗಿ ನೀವು ಮಾರ್ಕ್ಸ್ ಕೊಡ್ಬೋದು. ಅಲ್ಲಿ ಹೇಳ್ತೀವಿ ನಾವು ಒಂದ್ಸರಿ ಕ್ವೆಶನ್ ಕೇಳಿದಾಗ ಕೇಂದ್ರೀಯ ವಿದ್ಯಾಲಯದಲ್ಲಿ ಅಡಾಪ್ಟ್ ಮಾಡೋ ಐವಾಸ್ ಇನ್ ದಿ ಕಮಿಟಿ ಇನ್ ದಟ್ ಟೈಮ್ ನಾವು ಕೇಳಿದ್ವಿ, ಏನು ಸರ್ ನೀವು 30ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ. ಸರ್ 27, 28, 29, 30 4 ಯಾವ್ದಾರು ಕೊಡ್ತೀವಿ ಹೇಳಿದವರು. ಆದರೆ ನಾವು ಈ ಥರ ಕೊಡ್ತಾ ಇಲ್ಲ. ಬಟ್ ಹುಡುಗರ ಅಟಿಟ್ಯೂಡು ಅದೇ ಥರ ಇದೆ, ಕಾಲೇಜಿಗೆ ಬರಲ್ಲ, ರೆಕಾರ್ಡೇ ಬರೆಯಲ್ಲ, ಇವ್ರದ್ದು ಅದೇ ಥರ ಇದೆ, ಇವ್ರೇನು ಕಡಿಮೆ ಏನಿಲ್ಲ. ನೀವು ಹೇಳ್ತಾರೆ ಸರ್ ಒಂದು ದಿನ ಬಂದಿಲ್ಲ ಸರ್, ಇವನು ಕಾಲೇಜ್ ಬಾಗಲೇ ಬರಲಿಲ್ಲ, ಇವತ್ತು ಬಂದವನೇ ತೊಗೊಂಡಿಲ್ಲಿ, ಏನು ಸರ್ ಮಾಡೋದು ಇವರಿಗೆ? ಈ ಥರ ಎಲ್ಲ ಬರುತ್ತೆ. ಆದಷ್ಟು ಸ್ವಲ್ಪ ಲಿಬರಲ್ ಆಗಿದ್ದು ನೀವು ಯಾವುದೇ ಕಂಪ್ಲೇಂಟ್ಸ್ ಬಂದಾಗೆ ಸುಸೂತ್ರವಾಗಿ ಪರೀಕ್ಷೆಗಳನ್ನ ನಡೆಸಬೇಕು. ಅದರ ಜೊತೆಯಲ್ಲಿ ಡೆಪ್ಟಿ ಡೈರೆಕ್ಟ್ರು ಒಂದು ಟೀಮ್ ವಿಸಿಟ್ ಕೂಡ ಮಾಡ್ತಿದೆ ಪರೀಕ್ಷಾ ಕೇಂದ್ರಗಳಿಗೆ. ಅಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಅಟೆಂಡೆನ್ಸ್ನ ಅಪ್ಡೇಟ್ ಮಾಡಿ ಇಟ್ಟಿರಬೇಕು. ಪ್ರಾಕ್ಟಿಕಲ್ ಅಟೆಂಡೆನ್ಸ್ ಅಂತ ಹೇಳಿದಾಗ 17 ಎಕ್ಸ್ಪೆರಿಮೆಂಟ್ ಅಥವಾ 16 ಎಕ್ಸ್ಪೆರಿಮೆಂಟ್ಸು ಏನು ನೀವು ಮಾಡ್ತಿರ್ತಾರೆ 14 ಎಕ್ಸ್ಪೆರಿಮೆಂಟ್ಸು, ಅದರದ್ದು ಅಟೆಂಡೆನ್ಸ್ 14 ಮಾರ್ಕ್ ಮಾಡಿಟ್ಟಿರಬೇಕು. ಇದು ಇಷ್ಟು ಹೇಳ್ತಾ ಇದು ಮುಕ್ತಾಯ ಆಗ್ತಿದೆ. ಎಸ್ ಪ್ಲೀಸ್. ಹಾಂ ಎಸ್ ಮಾಡಿ. ಹಾಂ ಸರಿ, ಈಗ ಏನಾಗಿದೆ, ಒಂದು ನಿಮಿಷ, ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಯು ಶುಡ್ ಗೆಟ್ ಎ ರಿಸಲ್ಟ್ ಆ್ಯಂಡ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಆಪ್ಷನ್ಸ್ ನಿಮ್ಮ ವೇಸ್ಟ್ನಾಗ ಬಿಟ್ಟಿದೆ, ಅದು ನಿಮ್ಮ ವೇಸ್ಟ್ನಾಗ ಬಿಟ್ಟಿದೆ. ಅವನು ಈ ಫಿಸಿಕ್ಸು ಹೇಳ್ತಾವನೆ, ಅವನೊಂದು ಮೆಥಡ್ ತೋರಿಸ್ತಾವನೆ, ಎಕ್ಸೆಪ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮಿತ್ರರೇ, ಒಂದೇ ಒಂದು ಸೆಕೆಂಡು. ಇದುವರೆಗೆ ಬಹಳ ಸಹನೆಯಿಂದ 4 ಅಧಿವೇಶನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಾಗಾರವನ್ನು ಯಶಸ್ಸುಗೊಳಿಸಿದ್ದೀರಾ. ಅದಕ್ಕಾಗಿ ದಕ್ಷಿಣ ಕನ್ನಡ ಅಂತಲೇ ಬರುತ್ತೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ರಿಗೂ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿದೆಯಲ್ವಾ? ಅಲ್ಲಿ ತಮ್ಮ ಹೆಸರು ಬರ್ಕೊಳ್ಳಿ. ಉಪನ್ಯಾಸಕರು ಆದಮೇಲೆ ಗ್ಯಾಪ್ ಇದೆ, ಕೆಲವರಿಗೆ ಏನೊಂದು ಗೊತ್ತಾಗಿಲ್ಲ, ನಿಮ್ಮ ಕಾಲೇಜ್ ಹೆಸರು ಬರ್ಕೊಳ್ಬೇಕು ದಯಮಾಡಿ.
ಕಾಫಿ ಟೀ ಅಲ್ಲಿ ರೆಡಿ ಇದೆ, ಅದನ್ನು ಸ್ವೀಕರಿಸಿ ಮನೆಗೆ ತೆರಳಿ. ಹಾಂ, ಸರ್ ಅದಾದ ಸರ್ ನಂತರ ಈ ಬೆಂಗಳೂರು ದಕ್ಷಿಣ ಜಿಲ್ಲೆದು ಒಂದು ವಾಟ್ಸಪ್ ಸ್ಟಾರ್ಟ್ ಮಾಡ್ತಿದ್ವಿ. ಅದನ್ನು ಇನ್ನೂ ಬೇಕಾದಷ್ಟು ಜನ ಬರಲಿಲ್ಲ. ಇದೊಂದು ಸ್ಟಾರ್ಟ್ ಮಾಡಿ ಸೊ ನೆಕ್ಸ್ಟ್ ಇಯರಲ್ಲಿ 2 ಕಾರ್ಯಾಗಾರ ಮಾಡೋಣ. ಇದು ಮುಗಿದೋಗಿದೆ. ಜೂನ್ ಜುಲೈಲಿ ಬಂದು ಇನ್ನೊಂದು ಈ ಸಂದರ್ಭದಲ್ಲಿ ಒಂದು 2 ಮಾಡೋಣ. ಮುಂದಿನ ವರ್ಷ ಇದೇ ಈ ಸಂದರ್ಭದಲ್ಲಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗೆ, ಇನ್ನೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಬಿಗಿನಿಂಗಲ್ಲಿ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು.